ಇವತ್ತು ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆಗೆ ಇಡ್ತಾ ಹೋಗ್ತೀವಿ. ಅಂದರೆ ವ್ಯವಸ್ಥೆಯ ಲೋಪಗಳು ಎಲ್ಲೆಲ್ಲಿ ಸರಿಯಾಗಬೇಕು, ಏನು ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ಏನು ಹೇಳ್ತಾರೆ, ಎಲ್ಲ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲೂ ಈ ಆಕ್ಸಿಜನ್ ಅನ್ನುವಂಥದ್ದು ಇದೆಯಲ್ಲ, ಒಂದು ಲೆಕ್ಕದಲ್ಲಿ ಪ್ರಾಣವಾಯು, ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಸಂಗತಿಗಳನ್ನು ಮಾತಾಡಬೇಕು. ಎಲ್ಲಿ ನಾವು ಎಚ್ಚರ ತಪ್ಪಿದ್ವಿ, ಎಲ್ಲಿ ಎಡವಟ್ಟಾಯಿತು, ಇನ್ನು ರಾಜಧಾನಿಯಲ್ಲಿ ಸೋಂಕಿತರು ಉಸಿರಾಡಲಿಕ್ಕೂ ಕೂಡ ಕಷ್ಟಪಡಬೇಕು ಅಂತ ಒಂದು ಸ್ಥಿತಿ. ಇದಕ್ಕೆ ಸಂಬಂಧಪಟ್ಟಂಗೆ TV9 ಎಕ್ಸ್ಕ್ಲೂಸಿವ್ ವಿವರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತೆ ಆಕ್ಸಿಜನ್ಗೆ ಹಾಹಾಕಾರ ಶುರುವಾಗಿದೆ. ನೋಡಿ, ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದ್ರೆ ಹಿಂದೆಲ್ಲ ನಾವು ಎಷ್ಟು ಅನುಭವಿಸಿದ್ವಿ, ಏನು ಎತ್ತ, ಇದಾದ್ಮೇಲೂ ಕೂಡ ಒಂದು ವ್ಯವಸ್ಥೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ, ಎದ್ದು ನಿಲ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಬೆಂಗಳೂರಿನಲ್ಲಿ ಆಕ್ಸಿಜನ್ಗೆ ಮತ್ತೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಈ ವಿಚಾರದಲ್ಲೂ ಕೂಡ ಸರ್ಕಾರದ ಎಡವಟ್ಟು ಕಾರಣ ಆಯ್ತಾ ಇದಕ್ಕೆ. ಈ ಪ್ರಶ್ನೆ ಕೂಡ ಹೇಳುತ್ತೆ, ಬೇಕಾದಷ್ಟು ಆಕ್ಸಿಜನ್ ನೀಡಬೇಕಾಗಿತ್ತು ಸರ್ಕಾರ, ಆದರೆ ಮ್ಯಾನೇಜ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಸರ್ಕಾರಕ್ಕೆ. ನಿಮಗೊಂದು ಆಶ್ಚರ್ಯ ಸಂಗತಿ ಹೇಳ್ತೀನಿ. ಕೆಲ ದಿನಗಳ ಹಿಂದೆ ನಮ್ಮ ಯಾರೋ ಸ್ನೇಹಿತರು ಮೈಲಿ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು. ನಾನೊಂದು ಬೆಡ್ಗೋಸ್ಕರ ಫೋನ್ ಮಾಡಿದೆ ಒಬ್ಬ ವೈದ್ಯರಿಗೆ. ಅವರು ಈ ಆಸ್ಪತ್ರೆಯ ಮುಖ್ಯಸ್ಥರು ಹೇಳಿದ್ರು, ಅಣ್ಣ ನೀವು ನಂಬಲ್ಲ, ಮಧ್ಯಾಹ್ನ 1 ಗಂಟೆ ಕುತ್ಕೊಂಡಿರುವಂಥವು ನಾನು 6:30 ಆಗಿದೆ, ಇರೋರಿಗೆ ಆಕ್ಸಿಜನ್ ಕೊಟ್ಟರೆ ಸಾಕಾಗಿದೆ, ಇನ್ನು ನಿಮ್ಮವ್ರನ್ನ ಸೇರಿಸ್ಕೊಂಡು ನಾನು ಯಾಕೆ ಜೀವ ತೆಗಿಲಿ, ದಯವಿಟ್ಟು ಆಗಲ್ಲ ಅಂತ. ಇದು ಸಂಗತಿ, ಇದು ಪರಿಸ್ಥಿತಿ. ಎಂತೆಂಥ ಎಡವಟ್ಟುಗಳಾಗ್ತಿದೆ ಗೊತ್ತಾ, ಎಂತೆಂಥ ಅಪಾಯಗಳನ್ನು ಎದುರಿಸ್ತಾ ಇದ್ದಾರೆ ಜನಗಳು ಗೊತ್ತಾ. ಹೀಗಾಗಿನೇ TV9 ಬಿಚ್ಚಿಡ್ತಾ ಇದೆ ಬೆಂಗಳೂರಿನ ಆಕ್ಸಿಜನ್ ಹಾಹಾಕಾರದ ಕರಾಳ ಮುಖವನ್ನು ಇವತ್ತು ಬಯಲು ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಜನ ಇಲ್ಲಿ ಆಕ್ಸಿಜನ್ ಇಲ್ಲದೆ ಪರದಾಡ್ತಾ ಇದ್ದಾರೆ, ಆಸ್ಪತ್ರೆಗಳ ಮುಂಭಾಗದಲ್ಲಿ ಮನೆಯಲ್ಲಿ ಪ್ರಾಣ ತೆರ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಇಲ್ಲಿ ಕೊಡಬೇಕಾಗಿದ್ದಂತ ಆಕ್ಸಿಜನ್ ಅನ್ನ ನೆಟ್ಟಗೆ ಕೊಟ್ಟಿದ್ರೆ, ಅಥವಾ ಸರ್ಕಾರ ತನ್ನ ಪಾಲಿನ ಆಕ್ಸಿಜನ್ ಅನ್ನ ಎಷ್ಟರ ಮಟ್ಟಿಗಿದೆಯೋ ಅಷ್ಟನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿ ಅಷ್ಟನ್ನು ಆಸ್ಪತ್ರೆಗಳಿಗೆ ಹಂಚಿಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇಂತಹ ದೊಡ್ಡ ಮಟ್ಟದ ಅಪಾಯ ಎದುರಾಗ್ತಾ ಇರಲಿಲ್ಲ. ಆದ್ರೆ ಈಗ ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಜನ ಪ್ರಾಣ ಬಿಡಬೇಕಾದಂತ, ಎಲ್ಲವೂ ಸರಿ ಇದ್ರು ಕೇವಲ ಆಕ್ಸಿಜನ್ ಇಲ್ಲದೆ ಇರೋ ಕಾರಣಕ್ಕಾಗಿ, ಕೇವಲ ಆಕ್ಸಿಜನ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪ್ರಾಣವಾಯುಗಾಗಿ ಸೋಂಕಿತರು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೆ ಹೋದ್ರೆ ರೋಗಿಗಳ ಗತಿ ಏನು? ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಸರಿಯಾದಂತಹ ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸೋಂಕಿತರ ಪ್ರಾಣ ಕಾಪಾಡುತ್ತಾ ಸರ್ಕಾರ, ಕಾಪಾಡಲೇಬೇಕಾದಂತ ಅನಿವಾರ್ಯತೆ, ಕಾಪಾಡಲೇಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆಕ್ಸಿಜನ್ನ ಹಾಹಾಕಾರಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ, ಸೋಂಕಿತರ ಸಂಖ್ಯೆಯನ್ನ ತಗ್ಗಿಸಿದ ಸರ್ಕಾರ ಆಕ್ಸಿಜನ್ ಅಭಾವವನ್ನ ತಗ್ಗಿಸುತ್ತಾ, ಇಲ್ಲಿ ಸೋಂಕಿತರ ಸಂಖ್ಯೆಯನ್ನ ಹಾಗೋ ಹೀಗೋ ಮ್ಯಾನೇಜ್ ಮಾಡಿಯೋ ಮಗದೊಂದು ಸೋಂಕಿತರ ಸಂಖ್ಯೆ ಕಮ್ಮಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಆಕ್ಸಿಜನ್ನ ಕೊರತೆಯನ್ನ ಕಮ್ಮಿ ಮಾಡೋದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ. ಏನ್ ಮಾಡ್ತಾ ಇದೆ ಅಂತ ಹೇಳಿ ಸರ್ಕಾರ ಅಂತ ನೋಡ್ತಾ ಹೋದ್ರೆ, ಯಾವುದನ್ನ ನೆಟ್ಟಗೆ ಮಾಡಬೇಕಿತ್ತೋ ಅದನ್ನ ಬಿಟ್ಟು ಇನ್ನುಳಿದಿರುವಂತಹ ವಿಚಾರಕ್ಕೆ ಕೈ ಹಾಕಿ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಸೋಂಕಿತರು ಪ್ರಾಣ ಬಿಡಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿತ್ಯ ಬಳಕೆಯಾಗೋ ಆಕ್ಸಿಜನ್ ನಲ್ಲಿ 280 ಮೆಟ್ರಿಕ್ ಟನ್, ಬೆಂಗಳೂರಿನಲ್ಲೇ ನಿತ್ಯ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕು. ಬೆಂಗಳೂರಿನಲ್ಲಿ ಬೇಕಾಗಿರೋ ಆಕ್ಸಿಜನ್ 550 ಮೆಟ್ರಿಕ್ ಟನ್. ಬೆಂಗಳೂರಿಗೆ ಸಿಗ್ತಾ ಇರೋದೆಷ್ಟು? 262.57 ಮೆಟ್ರಿಕ್ ಟನ್ ಮಾತ್ರ ಸಿಗ್ತಾ ಇದೆ. ರಾಜಧಾನಿಯ ಆಸ್ಪತ್ರೆಗಳಿಗೆ ಬೇಕಾಗಿರುವಂತಹ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಡೋದಕ್ಕೆ ಸರ್ಕಾರದ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಮೇ 18ರಂದು 823 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. 30 ಜಿಲ್ಲೆಯಲ್ಲಿರುವ ಆಸ್ಪತ್ರೆಗಳಿಗೆ 823 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಕೊಡಲಾಗಿದೆ. ಕಳೆದ 15 ದಿನದ ಹಿಂದೆ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಬಳಕೆ ಮಾಡಿಕೊಳ್ಳಲಾಗಿತ್ತು. ಆದ್ರೀಗ ಬೆಂಗಳೂರಿನ 262.57 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ತಾ ಇದೆ. ಬೇಕಾಗಿರುವಂತಹ ಆಕ್ಸಿಜನ್ನಿನ ಪ್ರಮಾಣಕ್ಕೂ, ಇತ್ತ ಸಿಗ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣಕ್ಕೂ, ಬಳಕೆ ಆಗ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ರೈಲು, ಹಡಗು ಮೂಲಕ ಆಕ್ಸಿಜನ್ ಅನ್ನ ಬೆಂಗಳೂರಿಗೆ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಆದರೂ ಕೂಡ ಸರಿಯಾದಂತಹ ಪ್ರಮಾಣದಲ್ಲಿ ವಿತರಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯ ಬೆಂಗಳೂರಿಗೆ 200 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕು. ಬೆಂಗಳೂರಿಗೆ ಹೆಚ್ಚುವರಿಯಾಗಿ ಆಕ್ಸಿಜನ್ನ ಬೇಡಿಕೆ ಇದೆ. ಹೆಚ್ಚುವರಿಯಾಗಿ ಬೇಕು ಅಂತ ಹೇಳಿ ಖಾಸಗಿ ಆಸ್ಪತ್ರೆಗಳು ಕೇಳ್ತಾ ಇದ್ದಾವೆ, ಕೊಡಿ.
ಸೋಂಕಿತರಿಗೆ ಕೊಡೋದಕ್ಕೆ ಅನಿವಾರ್ಯವಾಗಿ 200 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಕೊರತೆ ಇದೆ, ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಲೆಕ್ಕಾಚಾರ ಹಾಕಿ ಕೇಳ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ ಆಸ್ಪತ್ರೆಗಳು ಕೇಳ್ತಾ ಇರುವಂತಹ ಆಕ್ಸಿಜನ್ ನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 550 ಮೆಟ್ರಿಕ್ ಟನ್. ಆದ್ರೆ ಉತ್ಪಾದನೆ ಆಗ್ತಾ ಇರುವಂತಹ ಆಕ್ಸಿಜನ್ ರಾಜ್ಯಕ್ಕೆ ಬಳಕೆ ಆಗ್ತಾ ಇಲ್ಲ. ಸದ್ಯ ಬೆಂಗಳೂರಿಗೆ 200 ಮೆಟ್ರಿಕ್ ಟನ್ ಆಕ್ಸಿಜನ್ ಹೆಚ್ಚುವರಿಯಾಗಿ ಬೇಕಾಗಿದೆ. 200 ಮೆಟ್ರಿಕ್ ಟನ್ ಆಕ್ಸಿಜನ್ ಹೆಚ್ಚುವರಿಯಾಗಿ ಬೇಕು ಅಂತ ಹೇಳಿ ಪರಿಪರಿಯಾಗಿ ಖಾಸಗಿ ಆಸ್ಪತ್ರೆಗಳು ಕೇಳ್ತಾ ಇದ್ದಾವೆ ಸರ್ಕಾರಕ್ಕೆ. ಆದ್ರೆ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ಪಾದನೆ ಆಗುವಂತ ಆಕ್ಸಿಜನ್ ಅಷ್ಟನ್ನೂ ಕರ್ನಾಟಕಕ್ಕೆ ಮೀಸಲಿಟ್ರೆ ಖಂಡಿತವಾಗಿಯೂ ಕೂಡ ಈ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾಗ್ತಾ ಇದೆ? ಸೋಂಕಿತರು ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಾಣ ಬಿಡ್ತಾ ಇದ್ದಾರೆ. ಆಕ್ಸಿಜನ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆಸ್ಪತ್ರೆಗಳು ಕೈ ಕಟ್ಟಿ ಕೂತಿದ್ದಾವೆ. ಎಲ್ಲಾ ವ್ಯವಸ್ಥೆ ಇದೆ, ಚಿಕಿತ್ಸೆ ಕೊಡೋದಕ್ಕೆ ಪ್ರತಿ ಹಂತದಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆದ್ರೆ ಪ್ರಾಣ ಉಳಿಸಬೇಕಾಗಿರುವಂತ ಪ್ರಾಣ ವಾಯುನೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆ ಇದು ಏನ್ ಪ್ರಯೋಜನ? ಬಂದಂತ ರೋಗಿಗೆ ಆಕ್ಸಿಜನ್ ಕೊಡೋದಕ್ಕೆ ಅವನ ಹತ್ರ ಆಕ್ಸಿಜನ್ನೇ ಇಲ್ಲ ಅಂತ ಹೇಳಿದ್ರೆ ಇನ್ನುಳಿದಾಗೆ ರೋಗಿಯ ಪ್ರಾಣ ಉಳಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಗಮನಿಸಿದ್ವಿ, ಕಳೆದ 10-15 ದಿವಸದ ಹಿಂದೆ ಆಸ್ಪತ್ರೆಗಳು ಪತ್ರ ಬರಿತಾ ಇದ್ವು, ಇನ್ನು 4-5 ಗಂಟೆ ಮಾತ್ರ ಬಾಕಿ ಇದೆ, ನೀವೇನಾದರೂ ಆಕ್ಸಿಜನ್ ಪೂರೈಕೆ ಮಾಡದೆ ಹೋದ್ರೆ ಇಂತಿಷ್ಟು ಪೇಷಂಟ್ಗಳಿಗೆ ದೊಡ್ಡ ಮಟ್ಟದ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೇಳಿ. ಏನು ಮಾಡಿದ್ರಿ? ಆಗ್ಲಾದ್ರೂ ಎಚ್ಚೆತ್ಕೊಂಡ್ರಾ? ಅಥವಾ ಆಗ್ಲಾದ್ರೂ ಆಕ್ಸಿಜನ್ ಎಷ್ಟು ಬೇಕು ಏನು ಎತ್ತ ಅಂತೇಳಿ ಗಮನಿಸಿದ್ರಾ? ಖಂಡಿತವಾಗಿಯೂ ಕೂಡ ಇಲ್ಲ. ಇಲ್ಲಿ ಆಕ್ಸಿಜನ್ನ ಹಾಹಾಕಾರವನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗಬೇಕಿದ್ದಂತಹ ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟು, ಆ ಎಡವಟ್ಟಿನಿಂದ ಆಗ್ತಾ ಇರುವಂತಹ ಅಪಾಯ ಪ್ರತಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸರ್ಕಾರವೇ ಆಕ್ಸಿಜನ್ನ ಹಾಹಾಕಾರಕ್ಕೆ ಕಾರಣವಾಗುತ್ತಾ? ಇಲ್ಲಿ ಸರ್ಕಾರವೇ ನೇರವಾಗಿ ಸರ್ಕಾರ ಹೊರಡಿಸಿದಂತಹ ಆದೇಶದಿಂದ ದೊಡ್ಡ ಮಟ್ಟದ ಕುತ್ತುಗಳು ಎದುರಾಗ್ತಾ ಇದ್ದಾವೆ. ಆ ಕುತ್ತು ಅಂತಿಂತ ಕುತ್ತಲ್ಲ, ಇದು ಪ್ರಾಣಕ್ಕೇನೆ ಸಂಚಕಾರ ತಂದಿಡುವಂತಹ ಆದೇಶಗಳಿವು. ಸರ್ಕಾರದ ಆದೇಶದಿಂದಾಗಿ ಮಹಾ ವಿಪತ್ತು ಎದುರಾಗುತ್ತಾ? ಖಂಡಿತವಾಗಿಯೂ ಕೂಡ ಎದುರಾಗುತ್ತೆ ಎನ್ನುವಂತ ಅನುಮಾನ ಇದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶದಿಂದಾಗಿ ಮಹಾ ಗಂಡಾಂತರವನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ರಾಜ್ಯದ ಜನರ ಮುಂದೆ ಬಂದು ನಿಲ್ಲೋದಂತೂ ಗ್ಯಾರಂಟಿ ಎನ್ನುವಂತ ಮಾತುಗಳನ್ನು ವೈದ್ಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶ ಏನು? ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಏನಿದೆ? ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಿಂದ ಆಗಿರುವಂತಹ ಅನಾಹುತ, ಅದರ ಜೊತೆಗೆ ಮುಂದಾಗಬಹುದಾದಂತಹ ಗಂಡಾಂತರ, ಕನಿಷ್ಠ 3 ದಿನಕ್ಕೆ ಆಗುವಷ್ಟು ಆಕ್ಸಿಜನ್ ಸ್ಟಾಕ್ ಇಟ್ಟುಕೊಳ್ಳಲೇಬೇಕು. ಸ್ಟಾಕ್ ಮಾಡಿಕೊಳ್ಳದೆ ಹೋದ್ರೆ ಆಸ್ಪತ್ರೆಯವರೇ ಹೊಣೆಗಾರರಾಗ್ತಾರೆ. ಇಲ್ಲಿ 3 ದಿವಸಗಳ ಕಾಲ ಆಕ್ಸಿಜನ್ ಸ್ಟಾಕ್ ಮಾಡಿ ಇಟ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ, ಇಟ್ಕೊಳ್ಳೇಬೇಕು. ಒಂದೊಮ್ಮೆ ಏನಾದರೂ 3 ದಿವಸಗಳ ಕಾಲದ ಆಕ್ಸಿಜನ್ ಸ್ಟಾಕ್ ಇಟ್ಟುಕೊಳ್ಳದೆ ಹೋದ್ರೆ ನೇರವಾಗಿ ಆಸ್ಪತ್ರೆಯವರನ್ನೇ ಹೊಣೆಗಾರನಾಗಿ ಮಾಡಲಿದೆ ಸರ್ಕಾರ. ನಾವು ಹೇಳಿದ್ವಿ 3 ದಿವಸ ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳಿ, ಯಾಕೆ ಇಟ್ಕೊಂಡಿಲ್ಲ ಅನ್ನುವಂತಹ ಮಾತು. ಆದ್ರೆ ಪ್ರತಿ ಆಸ್ಪತ್ರೆಯಲ್ಲೂ ಕೂಡ 3 ದಿನಕ್ಕಾಗುವಷ್ಟು ಆಕ್ಸಿಜನ್ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅಲ್ಲಿನ ಸ್ಟೋರೇಜ್ ಕೆಪಾಸಿಟಿ ಏನಿದೆ, ಸದ್ಯ ಇರುವಂತಹ ಬೆಡ್ಡಿಗೂ ಬೇಕಾಗುವಂತಹ ಆಕ್ಸಿಜನ್ಗೂ ಅದರ ವ್ಯವಸ್ಥೆಗೂ ಏನೇನು ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಕಟ್ಟಿರ್ತಾರೆ. ಏಕಾಏಕಿ 3 ದಿವಸಗಳ ಮಟ್ಟಿಗಿನ ಸ್ಟಾಕ್ ಅನ್ನ ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಹೇಗಾಗುತ್ತೆ? ಒಂದೊಮ್ಮೆ ಏನಾದ್ರೂ ಇಟ್ಕೊಳ್ಳದೆ ಹೋದ್ರೆ ಮೊದಲೇ ಸೂಚನೆ ಕೊಟ್ಟರು ಆಸ್ಪತ್ರೆಯವರು ಕೇಳಲಿಲ್ಲ ಅಂತ ಹೇಳಿ ಜಾರಿಕೊಳ್ಳಬಹುದು. ಆಸ್ಪತ್ರೆಯವ್ರನ್ನ ಮಾತು ಕೇಳಿಲ್ಲ ಅಂತ ಹೇಳಿ ಸರ್ಕಾರ ಜಾರಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಇದೆ. ಈಗಲೇ ಜಾರಿಕೊಳ್ತಾ ಇದ್ದಾರೆ. ಎಲ್ಲಿದೆ ಆಕ್ಸಿಜನ್? ಕೊಟ್ಟಿದ್ದೀವಿ, ಅಷ್ಟು ಆಕ್ಸಿಜನ್ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕಿತ್ತೋ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 3 ದಿವಸಗಳ ಕಾಲದ ಆಕ್ಸಿಜನ್ ಅನ್ನ ಸ್ಟಾಕ್ ಮಾಡಿ ಇಟ್ಟುಕೊಳ್ಳಲೇಬೇಕು ಅನ್ನುವಂತಹ ಆದೇಶ ಇದೆಯಲ್ಲ, ಈ ರಾಜ್ಯ ಸರ್ಕಾರದ ಆದೇಶದಿಂದಾಗಿ ಸಮಸ್ಯೆಗಳೇ ಹೆಚ್ಚಾಗ್ತವೆ. ನೀವೇನೋ ಸ್ಟಾಕ್ ಇಟ್ಕೊಂಡ್ರೆ ನಿಮಗ್ ಸಮಸ್ಯೆ ಆಗೋದಿಲ್ಲ, 3 ದಿವಸಗಳ ಮಟ್ಟಿಗೆ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿ ಏನಾದ್ರು ಅನ್ಕೊಂಡಿದ್ರೆ ಅದರಿಂದ ಆಗುವಂತ ಸಮಸ್ಯೆ ಯಾವ್ದು ಗೊತ್ತಾ? ಆಕ್ಸಿಜನ್ ಪ್ರಮಾಣಕ್ಕೂ ಸೋಂಕಿತರ ಪ್ರಮಾಣಕ್ಕೆ ತಾಳೆ ಹಾಕಿ ದಾಖಲಾತಿ ಮಾಡ್ಕೊಳ್ಬೇಕು. ಎಂತ ಸ್ಥಿತಿ ನೋಡ್ರಿ ವೈದ್ಯರಿಗೆ. ಇಲ್ಲಿ ಆಕ್ಸಿಜನ್ ಲಭ್ಯತೆ ಎಷ್ಟಿದೆಯೋ ಅದರ ಆಧಾರದಲ್ಲಿ ಮಾತ್ರ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳಬೇಕು. ಹೆಚ್ಚುವರಿಯಾಗಿ ಏನಾದ್ರೂ ಅಡ್ಮಿಟ್ ಮಾಡ್ಕೊಂಡ್ರೆ ಅದಕ್ಕೆ ನೀವೇ ಹೊಣೆ. ಬೆಡ್ ಕೊಡೋದಕ್ಕೆ ಆಸ್ಪತ್ರೆಯವರು ಹಿಂದೆ ಮುಂದೆ ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆಕ್ಸಿಜನ್ ನ ಪ್ರಮಾಣದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸರ್ಕಾರ ಯಾರ ತಲೆ ಕಟ್ಟುತ್ತೆ? ಖಾಸಗಿ ಆಸ್ಪತ್ರೆಗಳ ತಲೆ ಕಟ್ಟುತ್ತೆ. ಬೆಡ್ ಖಾಲಿ ಇದ್ರು ಆಕ್ಸಿಜನ್ ಸಿಗಲ್ಲ ಅಂತ ಹೇಳಿ ಬೆಡ್ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನೇರವಾಗಿ ಉಂಟಾಗಿರುವಂತಹ ಸಮಸ್ಯೆ. ಇದೇ ಕಾರಣಕ್ಕಾಗಿ ಅದೆಷ್ಟೋ ಸೋಂಕಿತರನ್ನ ವಾಪಸ್ ಕಳಿಸಿದಾವೆ ಆಸ್ಪತ್ರೆಗಳು. ಇಲ್ಲ ಸ್ವಾಮಿ, ಸರ್ಕಾರ ಆದೇಶ ಮಾಡಿದೆ
3 ದಿವಸಗಳ ಕಾಲದ ಸ್ಟಾಕ್ ಇಟ್ಕೋಬೇಕು. ಒಂದೊಮ್ಮೆ ಏನಾದ್ರೂ ಹೊಸ ಸೋಂಕಿತನನ್ನ ಒಳಗಡೆ ಸೇರಿಸ್ಕೊಂಡು ಆತನಿಗೂ ಆಕ್ಸಿಜನ್ ಕೊಟ್ರೆ 3 ದಿವಸದಲ್ಲೇ ಆಕ್ಸಿಜನ್ ಖಾಲಿ ಆದ್ರೆ ನಾವೇನ್ ಮಾಡೋಣ? ಆಸ್ಪತ್ರೆಯವ್ರು ನೇರವಾಗಿ ಹೊಣೆಗಾರರಾಗ್ತೀವಿ. ಏನ್ ಲೆಕ್ಕಾಚಾರ ನೋಡಿ ಸರ್ಕಾರದ್ದು. ನೀವಿರುವಂತ ನಿಮ್ಮ ಆಸ್ಪತ್ರೆಯಲ್ಲಿರುವಂತ ಆಕ್ಸಿಜನ್ನಿನ ಪ್ರಮಾಣಕ್ಕೂ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಸೋಂಕಿತರ ಪ್ರಮಾಣಕ್ಕೂ ತಾಳೆ ಹಾಕಿ ದಾಖಲಾತಿ. ಯಾರು ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಅಂತೇಳಿ ರೋಗಿ ಬಂದ್ರೆ ಕೂತ್ಕೊಂಡು ಇಲ್ಲಿ ಡಾಕ್ಟರ್ ಮ್ಯಾಥಮೆಟಿಕಲ್ ಸೊಲ್ಯೂಷನ್ ಅನ್ನು ಹುಡುಕಬೇಕು. ನಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಲೀಟರ್ ಆಕ್ಸಿಜನ್ ಇದೆ, ನಾನೇನಾದ್ರೂ ಈ ರೋಗಿಗೆ ಇಷ್ಟು ಲೀಟರ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊಟ್ರೆ ಇಷ್ಟು ಲೀಟರ್ ಉಳ್ಕೊಳ್ಳುತ್ತೆ, ಇಷ್ಟು ಲೀಟರ್ ನನಗೆ ಎಷ್ಟು ದಿವಸ ಬರುತ್ತೆ, ಇಷ್ಟು ದಿವಸಗಳ ಕಾಲ ಇಷ್ಟು ಲೀಟರ್ ಆಕ್ಸಿಜನ್ ಬಂದ್ರೆ ಈ ಪೇಷಂಟ್ನ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಸಾಯುವಂಥವನಿಗೆ ಆಕ್ಸಿಜನ್ ಕೊಟ್ಟು ಪ್ರಾಣ ಉಳಿಸ್ಬೇಕಾಗಿರುವಂಥ ಜವಾಬ್ದಾರಿ ವೈದ್ಯನದು ಕೂತ್ಕೊಂಡು ಲೆಕ್ಕಾಚಾರ ಹಾಕೋದಲ್ಲ. ಅಥವಾ ಆಸ್ಪತ್ರೆಯವರು ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಸೋಂಕಿತನನ್ನ ಬಾಗ್ಲಲ್ಲಿ ನಿಲ್ಸ್ಕೊಂಡು ಲೆಕ್ಕಾಚಾರ ಹಾಕೊಂಡು ಕೂತ್ಕೊಂಡ್ರೆ ಸೋಂಕಿತ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಹಿಂಗಾಗಿ ಸರ್ಕಾರ ಮಾಡಿರುವಂತಹ ಈ ಆಕ್ಸಿಜನ್ ಸ್ಟಾಕಿನ ವಿಚಾರ ಇದೆಯಲ್ಲ, ಇದು ದೊಡ್ಡ ಮಟ್ಟದ ಎಡವಟ್ಟಿ ಕಾರಣ ಆಗ್ತಾ ಇರೋದು. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ವಿ ಸರ್ಕಾರ ಮಾಡಿರುವಂತಹ ಆದೇಶದಿಂದ ಆಗುವಂತಹ ಸಮಸ್ಯೆಯಿಂದ ಆಗುವಂತಹ ಅಪಾಯ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ಇಲ್ಲಿ ವೈದ್ಯರು ಚಿಕಿತ್ಸೆ ಕೊಡೋದನ್ನ ಬಿಟ್ಟು ಲೆಕ್ಕಾಚಾರ ಹಾಕೋದೇ ಜಾಸ್ತಿ ಆಗುತ್ತೆ ಈ ಸರ್ಕಾರದ ಆದೇಶದ ನಂತರದಲ್ಲಿ. ಮುತ್ತಪ್ಪ. ಹೌದು ಆನಂದ್, ಈಗ ಸರ್ಕಾರ ಸಮರ್ಪಕವಾಗಿ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಅನ್ನು ಪೂರೈಕೆ ಮಾಡೋದಲ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಯಿತು. ಆದರೆ ಈಗ ಸರ್ಕಾರ ತನ್ನ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಖಾಸಗಿ ಆಸ್ಪತ್ರೆಗಳನ್ನ ವೈದ್ಯರನ್ನು ಕೂಡ ಈಗ ಒಂದು ದೊಡ್ಡ ಗಂಟಾಂತರಕ್ಕೆ ತಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ 826 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಬಳಕೆ ಆಗ್ತಿದೆ ಅಂತ ಹೇಳಿ ಸರ್ಕಾರ ಕೊಟ್ಟಿದೆ. ಆದ್ರೆ ಅಸಲಿಗೆ ರಾಜ್ಯದಲ್ಲಿ ಬೇಕಾಗಿರುವಂತದ್ದು 1500 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ನಿತ್ಯ ಒಂದು ದಿನಕ್ಕೆ. ಆದ್ರೆ ಇಲ್ಲಿ ಸರ್ಕಾರ ಕೊಡ್ತಿರುವಂತದ್ದು ಜೊತೆಗೆ ಪೂರೈಕೆ ಮಾಡೋದಕ್ಕೆ ಒಂದು ನಿಗದಿ ಮಾಡಿರುವಂತದ್ದು, ಅಂದ್ರೆ ಸರ್ಕಾರ ಜನರ ಜೀವ ಉಳಿಸೋಕು ಕೂಡ ಒಂದು ಕಟ್ಟುನಿಟ್ಟಿನಂತ ಕ್ರಮವನ್ನು ತೆಗೆದುಕೊಂಡಿದೆ. ಒಬ್ಬ ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿಗದಿ ಮಾಡುತ್ತೆ, ವೈದ್ಯರು ನಿಗದಿ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಸೋಂಕಿತರಿಗೆ ಅಥವಾ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು ನಿಗದಿ ಮಾಡಿದ್ದಲ್ಲ, ಸರ್ಕಾರದ ಮಟ್ಟದಲ್ಲಿ ಕೂತಿರುವಂತಹ ಅಧಿಕಾರಿಗಳು ಒಂದು ನಿಗದಿ ಮಾಡಿದ್ದಾರೆ. ಒಬ್ಬ ರೋಗಿಗೆ ಎಷ್ಟು ಲೀಟರ್ ಒಂದು ನಿಮಿಷಕ್ಕೆ ಆಕ್ಸಿಜನ್ ಕೊಡಬೇಕು ಅಂತ ಹೇಳಿ. ಒಂದೊಮ್ಮೆ ಏನಾದರೂ ರೋಗಿಗೆ ಎಮರ್ಜೆನ್ಸಿಯಾಗಿ ಹೆಚ್ಚುವರಿಯಾಗಿ ಆಕ್ಸಿಜನ್ ಕೊಡಬೇಕು ಅಂದ್ರೆ ಅದು ಕೊಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸರ್ಕಾರ ಇಲ್ಲಿ ಆದೇಶ ಮಾಡಿದೆ, ಇಂತಿಷ್ಟೇ ಲೀಟರ್ ಅನ್ನ ಇಂತಿಷ್ಟೇ ನಿಮಿಷಕ್ಕೆ ಒಬ್ಬ ರೋಗಿಗೆ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ಒಂದೊಮ್ಮೆ ಏನಾದರೂ ಆಕ್ಸಿಜನ್ ಖಾಲಿ ಆದ್ರೆ ಅದಕ್ಕೆ ನೇರವಾಗಿ ಖಾಸಗಿ ಆಸ್ಪತ್ರೆಗಳು ಅಥವಾ ಆಸ್ಪತ್ರೆಯ ಮೇಲ್ಚಾರಕರು ಯಾರಿರ್ತಾರೋ ಅವರೇ ಹೊಣೆ ಅಂತ ಇಲ್ಲಿ ಸರ್ಕಾರ ಮಾಡಿರುವಂತದ್ದು. ಈಗಾಗಲೇ ಸರ್ಕಾರ ಹೇಳಿದ್ದೆ 3 ದಿನಗಳ ಕಾಲ ಆಗುವಂತಹ ಸ್ಟಾಕ್ ಅನ್ನ ಆಸ್ಪತ್ರೆಯವರು ಸ್ಟಾಕ್ ಇಟ್ಕೋಬೇಕು ಅಂತ ಹೇಳಿ. ಹಾಗಿದ್ರೆ 3 ದಿನಕ್ಕೆ ಆಗುವಂತಹ ಒಂದು ಆಕ್ಸಿಜನ್ಗೆ ಎಷ್ಟು ಜನ ಸೋಂಕಿತರನ್ನ ಅಡ್ಮಿಟ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರ ಹಾಕುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಂದೊಮ್ಮೆ ಏನಾದರೂ ಈಗಾಗಲೇ ಸೋಂಕಿತರು ಆಸ್ಪತ್ರೆಯಲ್ಲಿ ಇದ್ರೆ ಬೇರೆ ಸೋಂಕಿತರನ್ನ ಅಥವಾ ಬೇರೆ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ತಮ್ಮ ಬಳಿ ಇರುವಂತಹ 3 ದಿನ ಸ್ಟಾಕಿಗೂ ತಮ್ಮ ರೋಗಿಗಳಿಗೂ ಆಕ್ಸಿಜನ್ ಸರಿಯಾಗಿ ಹೋಗುತ್ತೆ. ಬೇರೆ ರೋಗಿಗಳನ್ನ ತಂದು ಏನಾದರೂ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲಿ 1-2 ಲೀಟರ್ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಗಿ ಅಲ್ಲಿರುವಂತಹ ವೈದ್ಯರೇ ಹೊಣೆ ಆಗ್ತಾರೆ. ಇಂತಹ ಎಡವಟ್ಟಿನ ರೂಲ್ಸ್ ಗಳನ್ನ ಮಾಡಿರುವಂತಹ ಸರ್ಕಾರ ತನ್ನ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನಾವು ಹಿಂದಿಂದ ನೋಡಬಹುದು. ಸೋಂಕಿತರು ಹೆಚ್ಚಾದ್ರೆ ತನಗೆ ತೊಂದರೆ ಆಗುತ್ತೆ ಅಂತ ಈ ಸೋಂಕಿತ ಸಂಖ್ಯೆನ ಕಡಿಮೆ ಮಾಡಿದ್ರು. ಮೃತದೇಹಗಳು ಚಿತಾಗಾರದ ಮುಂಭಾಗದಲ್ಲಿ ಕ್ಯೂ ನಿಲ್ತಾವ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿದ್ರು. ತನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಮಾಡ್ತಾ ಇದೆ. ಆದರೆ ಜನರ ಜೀವ ಉಳಿಸೋಕೆ ಬೇಕಾದಂತಹ ಯಾವುದೇ ರೀತಿಯಾದ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಈಗಾಗಲೇ ಆಕ್ಸಿಜನ್ ಪೂರೈಕೆ ವಿಚಾರದಲ್ಲೂ ಕೂಡ ಅಷ್ಟೇ, ಬೆಂಗಳೂರು ಜಿಲ್ಲೆಗೆ ಅಷ್ಟೇ ದಿನಕ್ಕೆ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಅವಶ್ಯಕ ಇದೆ. ಯಾಕಂದ್ರೆ ಹಿಂದಿನ ತಿಂಗಳಲ್ಲೂ ಕೂಡ ನಿತ್ಯವೂ 550 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಬಳಕೆ ಆಗ್ತಾ ಇತ್ತು. ಯಾವಾಗ ಸರ್ಕಾರ ಇಂತಹ ಒಂದು ರೂಲ್ಸ್ ಗಳನ್ನ ಮಾಡ್ತು ಅಂದ್ರೆ ಒಬ್ಬ ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು, ಜೊತೆಗೆ 3 ದಿನದ ಒಂದು ಸ್ಟಾಕ್ ಅನ್ನು ಇಟ್ಕೋಬೇಕು, ಹೆಚ್ಚುವರಿಗೆ ಏನಾದರೂ ಅದನ್ನ ಬಳಕೆ ಮಾಡಿದ್ರೆ ಆ ಆಸ್ಪತ್ರೆಯ ವೈದ್ಯರ ಹೊಣೆ ಅಂತೇಳಿ ಯಾವಾಗ ಸರ್ಕಾರ ಆದೇಶ ಮಾಡ್ತೋ ಆಗ 262 ಒಂದು ದಿನಕ್ಕೆ ಮೆಟ್ರಿಕ್ ಟನ್ ಆಕ್ಸಿಜನ್ ಯೂಸ್ ಆಗ್ತಾ ಇದೆ. ಹಾಗಂತ ಹೇಳಿ ರೋಗಿಗಳು ಬದುಕ್ತಾ ಇಲ್ಲ, ಹಾಗಂತ ಹೇಳಿ ಆಕ್ಸಿಜನ್ ಇವರು ಸೇವ್ ಮಾಡಿದ್ರು. ನಾವು ಮಾಹಿತಿನ ಪಡಿತೀವಿ, ಯಾಕಂದ್ರೆ ಎಷ್ಟೆಷ್ಟು ಏನು ಅದರ ವಿವರಗಳನ್ನ ಮುತ್ತಪ್ಪ ಕೊಡ್ತಾ ಇದ್ರು. ಒಂದು ಬಹಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದ್ರೆ ಸರ್ಕಾರ ಇಂಥ ಒಂದು ನಿಯಮಗಳನ್ನು ಏನಾದರೂ ಮಾಡಿದ್ರೆ ಎಷ್ಟು ಕೊಡಬೇಕು, ಯಾರಿಗೆ ಸರ್ಕಾರನೇ ನಿಗದಿ ಮಾಡಿಬಿಡ್ಲಿ ಇಷ್ಟು ಕೊಡ್ರಪ್ಪ ಅಂತ. ಯಾಕಂದ್ರೆ ಈ ಮಾಮೂಲಿ ಸಮಸ್ಯೆ ಅಂತ ಸೇರ್ತಾರಲ್ಲ ಆಸ್ಪತ್ರೆಗೆ, ಅವ್ರಿಗೆ ಈ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಕೊಡ್ತಾರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನೇರವಾಗಿ ಏನು ಅಂತಂದರೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡಬೇಕಾಗುತ್ತೆ ರೋಗಿಗಳಿಗೆ.
ಆವಾಗ ಇವರು ಸರ್ಕಾರದ ಪರ್ಮಿಷನ್ ಕೇಳಬೇಕಾ? ನಾವಿಷ್ಟು ಹಿಂಗೆ ಆಗಿದೆಯಪ್ಪ ಕೊಡ್ತೀವಿ ಅಂತೇಳಿ ಅಂತ. ಮತ್ತೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ದಾವಣಗೆರೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ನಮ್ಮ ಸ್ನೇಹಿತರನ್ನೊಬ್ಬರನ್ನ ಅಡ್ಮಿಟ್ ಮಾಡಿಸಿದ್ದೆ ನಾನು. ಮೊನ್ನೆ ಅವ್ರು ಹೇಳಿದ್ರು ಏನು ಅಂದರೆ, ಇಲ್ಲ ಸರ್ ಈ ಕೇಸ್ ತುಂಬ ಕಷ್ಟ ಇದೆ, ಹೀಗಾಗಿ ನಾವು ಈ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಇರುತ್ತಲ್ಲ ಅಂಥ ಒಂದು ವಾರ್ಡಿಗೆ ಹಾಕಿವಿ ಅಂತ. ಅಲ್ಲಿ ಮಾತಾಡ್ತಾ ಅವ್ರು ಒಂದು ಮಾತು ಹೇಳಿದ್ರು, ಡಿ ಸಿ ಅವ್ರು ಹೇಳಿದ್ದಾರೆ, ಸುಮ್ಮನೆ ನೀವು ರೋಗಿಗಳನ್ನು ಈ ರೀತಿ ಈ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ವಾರ್ಡ್ಗಳಿಗೆ ಹಾಕಬೇಡಿ ಅಂತೇಳಿ ಅಂತ. ಅಂದರೆ ಯಾರು ಡಿ ಸಿ ನಿರ್ಧಾರ ಮಾಡ್ತಾರಾ, ಡಾಕ್ಟರ್ ನಿರ್ಧಾರ ಮಾಡ್ತಾರಾ ಅಂತ? ನೀವು 3 ತಿಂಗಳು ಶೇಖರಿಸಿಡಬೇಕು ಅಂದ್ರೆ ಅಲ್ರಿ, ನಮ್ಮ ಮನೆಗೆ ತಿಂಗಳಿಗೆ ದಿನಸಿ ತರ್ತೀವಲ್ಲ, ಯಾರಾದರೂ ಒಂದು 3-4 ದಿವಸ ಬಂಧುಗಳು ಬಂದು ಹೋದ್ರೆ ನಾವು ಎಡವಟ್ಟಾಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಬನ್ನಿ, ಡಾಕ್ಟರ್ ಅಂಜನಪ್ಪ ನಮ್ಮ ಜೊತೆಗಿದ್ದಾರೆ, ಹಿರಿಯ ವೈದ್ಯರು, ಏನಂತಾರೆ ಕೇಳೋಣ. ಜೊತೆಗೆ ಡಾಕ್ಟರ್ ಪ್ರಸನ್ನ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಡಾಕ್ಟರ್ ಸಚ್ಚಿದಾನಂದ ಉಪಕುಲಪತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ನಮ್ಮ ಜೊತೆಗೆ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಡಾಕ್ಟರ್ ಶಾಲಿನಿ ನಲ್ವಾಡ್ ಏರ್ ಆಂಬ್ಯುಲೆನ್ಸ್ ಕಂಪನಿ ಹೆಡ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರು ಹಾಗೂ ಆಕ್ಸಿಜನ್ ಉಸ್ತುವಾರಿ ಹೊತ್ತಿರುವಂಥ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಡಾಕ್ಟರ್ ಅಂಜನಪ್ಪ ಅವರು ಹಿರಿಯ ವೈದ್ಯರು ನಮ್ಮ ಜೊತೆಗಿದ್ದಾರೆ. ನೇರವಾಗಿ ಮಾತನಾಡುವಂಥ ಅಂಜನಪ್ಪನವರು. ಡಾಕ್ಟರ್ ಅಂಜನಪ್ಪನವರೇ, ನಾವು ನೋಡ್ತಾ ಇದ್ದೀವಿ ಸರ್ಕಾರದ ನೀತಿ ನಿಯಮಾವಳಿಗಳನ್ನು ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಅತ್ಯಂತ ಸಹಜವಾಗಿಯೇ. ಯಾಕಂದರೆ ನೀವು 3 ತಿಂಗಳಿಗೆ ಆಗೋಷ್ಟು, ನೀವು 3 ದಿನಕ್ಕಾಗೋಷ್ಟು ನೀವು ಆಕ್ಸಿಜನ್ ಇಟ್ಕೊಳ್ಳಿ ನೀವು ಅಂತಂತಂದರೆ ಎಲ್ಲಿರುತ್ತೆ ಸ್ವಾಮಿ? ಹೆಂಗೆ ಗೊತ್ತಾಗುತ್ತೆ 8 ಜನ ರೋಗಿಗಳು ಬರ್ತಾರೆ ಇನ್ನು ಅಂತ? ಒಂದು ಕಡೆಗೆ ಸರ್ಕಾರ ಯಾವ ರೋಗಿಗಳು ಬಂದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಚಿಕಿತ್ಸೆ ನಿರಾಕರಿಸಬಾರದು ಅನ್ನುವಂಥ ಮಾತನ್ನು ಹೇಳುತ್ತೆ. 3 ದಿನಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ನೀವು ಇಟ್ಕೊಳ್ಳೇಬೇಕು ಅನ್ನುವಂಥ ಮಾತನ್ನು ಹೇಳುತ್ತೆ. ಇದು ಸಾಧ್ಯನಾ ಸರ್? ಸರ್, ಇದೊಂದು ವಿಪರ್ಯಾಸ, ಅವೈಜ್ಞಾನಿಕ. ನಿಜವಾಗ್ಲೂ ಕೂಡ ನೀವು ನಮ್ಮ ಸಪೋರ್ಟಿಗೆ ನಿಂತಿರೋದು ನನಗೆ ಹೆಮ್ಮೆ ಅನಿಸುತ್ತದೆ. ಒಬ್ಬ ವೈದ್ಯನ ಕೆಲಸ ಆ ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು, ಬರೀ ಆಕ್ಸಿಜನ್ ಕೊಡೋದು ಅಷ್ಟೇ ಅಲ್ಲ, ಐ ವಿ ಫ್ಲೂಯಿಡ್ಸ್ ಎಷ್ಟು ಕೊಡಬೇಕು, ಅವನಿಗೆ ಯಾವ ಆಂಟಿಬಯೋಟಿಕ್ ಕೊಡಬೇಕು, ಇದು ನಮ್ಮ ವೈದ್ಯರ ಕೆಲಸ ಸರ್. ಆ್ಯಕ್ಚುಲಿ ನಾನು ಹೇಳ್ತೀನಿ ಕೇಳಿ, ಸರ್ಕಾರಕ್ಕೆ ಏನಾದರೂ ಒಂದು ಗಮನ ಇದ್ದರೆ, OT ಟೆಕ್ನಿಷಿಯನ್ಸ್ ಅಂತ ಇರ್ತಾರೆ, ಬೇಡ್ಕೋತಾ ಇದ್ದಾರೆ ನಮ್ಗೊಂದು ಜಾಬ್ ಕೊಡಿ, ನಾವು ಡಾಕ್ಟ್ರಿಗೆ ಸಪೋರ್ಟಿವ್ ನಿಲ್ತೀವಿ, ಆಕ್ಸಿಜನ್ ಒಳಗೆ ಎಷ್ಟು ಸಿಲಿಂಡರ್ ಖಾಲಿ ಆಗಿದೆ, ನನ್ನ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಷ್ಟು ಆಕ್ಸಿಜನ್ ಬೇಕು, ಇದನ್ನೆಲ್ಲ ಮಾಡೋಂಥ ಕೆಲಸ ನಮ್ಮದು. ನಾವು ಸ್ಪೆಷಲ್ ಟ್ರೈನಿಂಗ್, ಅಂಡರ್ಗಾನ್ ಟ್ರೈನಿಂಗು, ನೀವೇ ನಮ್ಮನ್ನು ಪ್ಯಾರಾಮೆಡಿಕಲ್ ವರ್ಕರ್ಸ್ ಅಂತ ಟ್ರೈನಿಂಗ್ ಕೊಟ್ಟಿದ್ದೀರಿ, ನಮಗೆ ಬೇಡ್ಕೊಂಡ್ರು ಕೆಲಸ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಆನರರಿ ಪ್ರೆಸಿಡೆಂಟ್ ಆ ಗ್ರೂಪ್ಗೆ. ಮೊನ್ನೆ ಪದೇ ಫೇಸ್ಬುಕ್ನಲ್ಲೂ ಕೂಡ ಮನವಿ ಸರ್ಕಾರಕ್ಕೆ ಏನಾದರೂ ಒಂದು ಸ್ವಲ್ಪ ತಿಳುವಳಿಕೆ ಇದ್ದರೆ, ವೈಜ್ಞಾನಿಕ ವಿಚಾರವನ್ನು ಬಿಟ್ಟಿದ್ರೆ ಸರ್, ಡಾಕ್ಟ್ರುಗಳ ಮೇಲೆ ಮಾತ್ರ ಇವತ್ತಲ್ಲ, ನಿಜವಾಗ್ಲೂ ನಾನು ಹೇಳ್ತೀನಿ, ಹುಬ್ಳಿಯೊಳಗೆ ನಾನು ಪೋಸ್ಟ್ ಗ್ರಾಜ್ಯುಯೇಟ್ ಇದ್ದಾಗೆ ಒಂದು ಸರಿ ಒಂದು ಗೋಲಿಬಾರ್ ಆಗುತ್ತೆ, ಒಬ್ಬ SP ಬರ್ತಾನೆ ಹಾಸ್ಪಿಟ್ಲಿಗೆ, ನನ್ನ ಪ್ರೊಫೆಸರ್ಗೆ ರೋಪ್ ಆಗ್ತಾನೆ ನಮ್ಮ ಮುಂದೆ, ರೀ ಡಾಕ್ಟ್ರೆ ಅವ್ನಿಗೆ 2 ಬಾಟಲ್ ಬ್ಲಡ್ ಕೊಡ್ರಿ ಅಂತ. ಏನು ವಿಪರ್ಯಾಸ ರೀ. ನಾವು ಅನ್ಫಾರ್ಚುನೇಟ್ಲಿ ನೋಡಿ ಸರ್, ಯಾರು MBBS ಸೀಟ್ ಸಿಕ್ಲಿಲ್ವಲ್ಲ ಅಂಥವನು IAS ಮಾಡ್ತಾನೆ, ಅವನಿಗೆ ಮೆಡಿಕಲ್ ಸೀಟ್ ಸಿಗದಿದ್ದಕ್ಕೆ ಇವಾಗ ನನ್ನ ಮೇಲೆ ದರ್ಬಾರ ಮಾಡ್ತಾನೆ. ಆ IAS ಆಫೀಸರ್ ಮೇಲೆ ದರ್ಬಾರ ಮಾಡೋನು ಈ ಮಿನಿಸ್ಟ್ರು, ಮೈಸೂರಿನಾಗ ಒಬ್ಬರು ಎಕ್ಸ್ ಮಿನಿಸ್ಟರು DC ರೋಪ್ ಆಗ್ತಾರೆ. ಏನ್ರಿ ನಿಮಗೆ ಡಾಕ್ಟ್ರುಗಳ ಮೇಲೆ ಕಂಟ್ರೋಲೇ ಇಲ್ಲ, ಅವ್ರು ಎಷ್ಟು ಸ್ಟೀರಾಯ್ಡ್ ಕೊಡಬೇಕು ಅಂತ ನೀವು ಹೇಳೋದಿಲ್ಲ, ಇವರೇನ್ರಿ ನಮ್ಗೆ ಹೇಳೋರು? ನಿಜವಾಗ್ಲೂ ಅನ್ಫಾರ್ಚುನೇಟ್ ಜನ್ರೇಷನ್ ಅಂದರೆ ನಮ್ಮ ವೈದ್ಯರ ಜನ್ರೇಷನ್ ಸರ್. ನಾವು ಯಾರ ಮೇಲೂ ರಿವೋಲ್ಟ್ ಮಾಡಲ್ಲ. ನಿಮ್ಮ ಮುಖ ಇವತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನಾನು ಹೇಳ್ತಿದ್ದೀನಿ ಆನಂದ್, ದಯವಿಟ್ಟು ಅಮಾಯಕರ ಥರ ನಮ್ಮನ್ನು ಟ್ರೀಟ್ ಮಾಡಬೇಡಿ. ನಾವು ಪೇಷಂಟ್ ಜೀವ ಉಳಿಸುವಂಥ ವೈದ್ಯರು. ಆ ಪೇಷಂಟ್ಗೆ ಏನು ಕೊಡಬೇಕು ಅಷ್ಟೇ ನನಗೆ ಗೊತ್ತು ಹೊರತು, ನಾನು ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಯಿತಾ, ಎಷ್ಟು ಸಿಲಿಂಡರ್ ನನ್ನ ಹಾಸ್ಪಿಟ್ಲಿಗೆ ಬರಬೇಕು, ಇವೆಲ್ಲ ನನ್ನ ಕೆಲಸ ಅಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿಮಗೆ ನನಗೊಂದು ಅವಕಾಶ ಸಿಕ್ತು. ಮೊನ್ನೆ ನಾನು ನೋಡ್ತೀನಿ, ಆ ಮಿನಿಸ್ಟ್ರು ರೋಪ್ ಆಗ್ತಾನೆ DC-ಗೆ, ಡಾಕ್ಟ್ರ್ ಮೇಲೆ ನಿಮಗೆ ಕಂಟ್ರೋಲ್. ಈ IAS ಅನ್ನೋದೊಂದು ದರ್ಪದಿಂದ ಡಾಕ್ಟ್ರಿಗೆ ಬಂದು, ಏನು ಡಾಕ್ಟ್ರೆ ಅಷ್ಟು ಆಕ್ಸಿಜನ್ ಕೊಡಿ, ಈ ವಾರ್ಡ್ನಾಗ ಯಾಕೆ ಇಟ್ರಿ, ಇಷ್ಟು ಬ್ಲಡ್ ಯಾಕೆ ಕೊಟ್ರಿ, ನಾನೇನಕ್ಕೆ ಸರ್, ನನ್ನ ವಿದ್ಯೆ, ನನ್ನ ಮೆಡಿಕಲ್ ಇದು. ಕರೆಕ್ಟ್ ಅಂಜನಪ್ಪನವ್ರು, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇಲ್ಲ ನಿಮ್ಮ ನೋವು ಅರ್ಥ ಆಗುತ್ತೆ. ಜೊತೆಗೆ ಏನಂದ್ರೆ ಈ ಸಮಾಜ ಸಂದೇಶ ಕೂಡ ಹೋಗ್ತಾ ಇದೆ. ಯಾಕಂದ್ರೆ ಈ ತಳ ಬುಡ ಇಲ್ದಿರುವಂಥವ್ರು, ಈ ತಲೆ ಇಲ್ದಿರುವಂಥ ಅಧಿಕಾರಿಗಳು ಏನೇನು ದರ್ಪ ದೌಲತ್ತನ್ನು ತೋರಿಸ್ತಾರೆ ಅನ್ನಲಿಕ್ಕೆ ಎಕ್ಸಾಂಪಲ್ ಇದು. ಅಂಜನಪ್ಪನವ್ರು ನೀವು ಸಂಪರ್ಕದಲ್ಲಿರಿ, ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಆಕ್ಸಿಜನ್ ಆಪತ್ತು, ಸರ್ಕಾರ ಮಾಡಿಕೊಂಡಿರುವಂತಹ ಎಡವಟ್ಟನ್ನ ಒಂದೊಂದಾಗಿ ತೋರಿಸ್ತಾ ಇದ್ವಿ. ತಜ್ಞ ವೈದ್ಯ ಅಂಜನಪ್ಪ ಅವರು ಹೇಳ್ತಾ ಇದ್ರು, ಇವ್ರು ಯಾರು ನಮಗೆ ಮ್ಯಾನೇಜ್ ಮಾಡಿ ಅಂತ ಹೇಳೋದಕ್ಕೆ? ಎಷ್ಟು ಆಕ್ಸಿಜನ್ ಕೊಡಬೇಕು, ಯಾವ ರೋಗಿಗೆ ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡಬೇಕು ಅನ್ನೋದನ್ನ ನಾವು ನಿರ್ಧರಿಸ್ತೀವಿ. ಓದಿರೋದೇ ಅದನ್ನ ಬಿಟ್ಟು ಇವರು ಇಷ್ಟೇ ಆಕ್ಸಿಜನ್ ಕೊಡಿ, ಅಷ್ಟೇ ಆಕ್ಸಿಜನ್ ಕೊಡಿ ಹೇಳಿದ್ರೆ ಹೇಗಾಗುತ್ತೆ? ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೇ ಇದ್ರೆ ಸೋಂಕಿತರು ಯಾವ ರೀತಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ? ಆಕ್ಸಿಜನ್ ಸಪ್ಲೈ ಮಾಡೋದ್ರಲ್ಲಿ ಸರ್ಕಾರ ದೊಡ್ಡದಾದಂತಹ ಎಡವಟ್ಟೇನಾದ್ರೂ ಮಾಡ್ಕೊಂಡಿದ್ಯಾ? ಸರ್ಕಾರ ಮಾಡಿರೋ ಮತ್ತೊಂದು ಮಹಾ ಎಡವಟ್ಟು ಹೇಗಿದೆ ಅದನ್ನ ತೋರಿಸ್ತಾ ಹೋಗ್ತೀವಿ. ಸರ್ಕಾರ ಮಾಡಿಕೊಂಡಿರುವಂತಹ ಈ ಎಡವಟ್ಟಿದೆಯಲ್ಲ, ಇದು ದೊಡ್ಡ ಮಟ್ಟದ ಎಡವಟ್ಟಿದು. ಈ ಎಡವಟ್ಟಿನಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆ
ತದನಂತರದಲ್ಲಿ ಎದುರಾಗುವಂತಹ ಅಪಾಯ ಇದೆಲ್ಲವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಇಂಥದ್ದೊಂದೊಂದು ಎಡವಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್ಕಾರಕ್ಕೆ? ಅದ್ಯಾರು ಇಂಥದ್ದೊಂದು ಆದೇಶವನ್ನ ಹೊರಡಿಸಿ ಅಂತೇಳಿ ಫರ್ಮಾನು ಕೊಟ್ಟಿರೋದೋ ಗೊತ್ತಿಲ್ಲ. ಆಕ್ಸಿಜನ್ ಸಪ್ಲೈ ಮಾಡೋದ್ರಲ್ಲಿ ಸರ್ಕಾರದ ಮಹಾ ಎಡವಟ್ಟು ನಂಬರ್ 2. ಆಕ್ಸಿಜನ್ ಸ್ಟಾಕ್ ಆಧಾರದ ಮೇಲೆ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳುತ್ತಿದೆ. ಆಕ್ಸಿಜನ್ ಸ್ಟಾಕ್ ಆಧಾರದ ಮೇಲೆ ಸೋಂಕಿತರನ್ನ ಅಡ್ಮಿಟ್ ಮಾಡಿಕೊಳ್ಳಬೇಕು. ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಗದೆ ಇದ್ರೆ ಸೋಂಕಿತರಿಗೆ ಕಾದಿದೆ ದೊಡ್ಡ ಮಟ್ಟದ ಸಂಕಷ್ಟ. ಆಕ್ಸಿಜನ್ ನ ಪ್ರಮಾಣಕ್ಕೂ ಸೋಂಕಿತರ ಪ್ರಮಾಣಕ್ಕೂ ತಾಳೆ ಹಾಕಿ ದಾಖಲಾತಿ ಮಾಡ್ಕೊಳ್ಬೇಕು. ನೋಡಿ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ. ಸರ್ಕಾರದ ಈ ಆದೇಶದಿಂದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಶುರುವಾಗಿದೆ. ಆಕ್ಸಿಜನ್ ಸಪ್ಲೈ ಮಾಡೋದ್ರಲ್ಲಿ ಸರ್ಕಾರದ ಮಹಾ ಎಡವಟ್ಟು ನಂಬರ್ 2 ಅದನ್ನ ತೋರಿಸ್ತಾ ಹೋಗ್ತೀವಿ. ಅದೇಗೆ ಸರ್ಕಾರ ಇಂಥದೊಂದು ಆದೇಶ ಹೊರಡಿಸಿರುವಂತ ಆದೇಶದಿಂದಾಗಿ ಏನೆಲ್ಲ ಅಪಾಯಗಳೆದುರಾಗ್ತಾ ಇದಾವೆ ಅಂತೇಳಿ. ಸ್ಟಾಕ್ ಎಷ್ಟಿದೆಯೋ ಅಷ್ಟು ಮಾತ್ರ ಸೋಂಕಿತರನ್ನ ಅಡ್ಮಿಟ್ ಮಾಡ್ಕೋಬೇಕು. ಸರ್ಕಾರದ ಈ ಆದೇಶದಿಂದ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಒಂದಾ ಎರಡಾ ಸರ್ಕಾರದ ಈ ಆದೇಶದಿಂದ ಆಗಿರುವಂತಹ ಸಮಸ್ಯೆ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಲಭ್ಯತೆ ಆಧಾರದಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಹೊಸ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಬೆಡ್ಗಳೇ ಸಿಗೋದಿಲ್ಲ. ಎಷ್ಟಿದೆಯೋ ಆಕ್ಸಿಜನ್ ಅಷ್ಟಕ್ಕೆ ಮಾತ್ರ ಸೋಂಕಿತರನ್ನ ಸೇರಿಸ್ಕೊಳ್ತಾರೆ. ಬೆಡ್ ಕೊಡೋದಕ್ಕೆ ಆಸ್ಪತ್ರೆಯವರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಬೆಡ್ ಕೊಡಬೇಕು? ಆಕ್ಸಿಜನ್ ಇಲ್ಲ ನಮ್ಮ ಹತ್ರ. ಹೆಚ್ಚು ಕಮ್ಮಿ ಆಗಿ ಸೋಂಕಿತ ಏನಾದರೂ ಮೃತಪಟ್ರೆ ಯಾರದಕ್ಕೆ ಹೊಣೆ? ಆಕ್ಸಿಜನ್ ಪೂರೈಕೆ ಬಗ್ಗೆಯೂ ಕೂಡ ಯೋಚಿಸಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಬೆಡ್ ಖಾಲಿ ಇದೆ, ವೈದ್ಯರಿದ್ದಾರೆ, ನರ್ಸ್ಗಳಿದ್ದಾರೆ, ಬೆಡ್ ಖಾಲಿ ಇದೆ, ದೊಡ್ಡ ಮಟ್ಟದ ಆಸ್ಪತ್ರೆ. ಆದ್ರೆ ಚಿಕಿತ್ಸೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲಿ ಆಕ್ಸಿಜನ್ ಸಿಗದೆ ಇರೋ ಕಾರಣಕ್ಕಾಗಿ ಬೆಡ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಪಾಯಕ್ಕೆ ಆಹ್ವಾನ ಕೊಟ್ಟಿದೆಯಾ ಸರ್ಕಾರದ ಈ ಆದೇಶ? ಸರ್ಕಾರ ಮಾಡಿರುವಂತಹ ಆದೇಶ ದೊಡ್ಡ ಮಟ್ಟದ ಅಪಾಯಕ್ಕೆ ಆಹ್ವಾನ ಕೊಟ್ಟಿದೆ. ಆಕ್ಸಿಜನ್ ಸ್ಟಾಕ್ ಇಲ್ಲದೆ ಇದ್ರೂ ಯಾಕೆ ಅಡ್ಮಿಟ್ ಮಾಡಿಕೊಳ್ತೀರಿ? ಇಂಥದೊಂದು ಪ್ರಶ್ನೆಯನ್ನ ಆಸ್ಪತ್ರೆಯವರಿಗೆ ಕೇಳ್ತಾ ಇದ್ದಾರೆ. ಆಕ್ಸಿಜನ್ ಸ್ಟಾಕ್ ಇಲ್ವಾ? ಹಾಗಿದ್ರೆ ಯಾಕೆ ತಗೋತಾ ಇದ್ದೀರಿ ಅವರನ್ನ? ಸೂಕ್ತ ಸಮಯದಲ್ಲಿ ಆಕ್ಸಿಜನ್ ಬೆಡ್ ಸಿಗದೆ ಸೋಂಕಿತರಿಗೆ ಏನಾದರೂ ಕೂತೆದುರಾಗಿ ಮೃತಪಟ್ರೆ ಅಲ್ಲಿದ್ದಂತ ಸಂಬಂಧಿಕರು ಸುಮ್ಮನೆ ಕೂತ್ಕೊಳ್ತಾರಾ? ಆಕ್ಸಿಜನ್ 3 ದಿನಕ್ಕೆ ಮಾತ್ರ ಸಾಕಾಗುತ್ತೆ ಅಂತ ಹೇಳಿ ಹೊಸ ರೋಗಿಗಳಿಗೆ ಇಲ್ಲಿ ಅಡ್ಮಿಷನ್ ಕೊಡದೆ ಹೋದ್ರೆ ಏನೇನಾಗುತ್ತೆ ಸಮಸ್ಯೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳ್ತೀವಿ. ವೈದ್ಯರಿದ್ದಾರೆ, ಚಿಕಿತ್ಸೆ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ, ನರ್ಸ್ಗಳಿದ್ದಾರೆ, ಆಕ್ಸಿಜನ್ ಇಲ್ಲ. ಬಂದಂತ ಸೋಂಕಿತನನ್ನ ಎಲ್ಲಿ ಕೂರ್ಸೋದು? ಬರುವಂತ ಸೋಂಕಿತನಿಗೆ ಆಕ್ಸಿಜನ್ ಕೊಟ್ರೆ ಖಾಲಿ ಆಗ್ಬಿಟ್ರೆ ಇಂಥದ್ದೊಂದು ಚಿಂತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮುತ್ತಪ್ಪ ಸಂಪರ್ಕದಲ್ಲೇ ಇದ್ದಾರೆ. ಮುತ್ತಪ್ಪ, ಗಮನಿಸ್ತಾ ಇದ್ವಿ, ಹೊಸ ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಳ್ಳಬೇಡಿ ಅನ್ನೋದನ್ನ ಸರ್ಕಾರ ಇಲ್ಲಿ ಸುತ್ತಿ ಬಳಸಿ ಹೇಳ್ತಾ ಇದೆ. ಎಷ್ಟು ಸ್ಟಾಕ್ ಇದೆಯೋ ಅಷ್ಟಕ್ಕೆ ಮಾತ್ರ ಅಡ್ಮಿಷನ್ ತಗೊಳ್ಳಿ ಅಂತ ಹೇಳಿ. ಹಂಗಾದ್ರೆ ಸ್ಟಾಕ್ ಇಲ್ಲದೆ ಹೋದ್ರೆ ವೈದ್ಯರು ಚಿಕಿತ್ಸೆ ಕೊಡೋದಕ್ಕೆ ರೆಡಿ ಇದ್ರೂ ಪೇಷಂಟ್ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎಂಥ ಎಡವಟ್ಟಿನ ಆದೇಶ ಅಂತ ಮುತ್ತಪ್ಪ? ಆನಂದ್, ಸರ್ಕಾರದಿಂದ ಸಮರ್ಪಕವಾಗಿ ಆಕ್ಸಿಜನ್ ಪೂರೈಕೆ ಮಾಡೋಕೆ ಆಗ್ತಿಲ್ಲ. ಅಂಥದ್ರಲ್ಲಿ 3 ದಿನದ ಸ್ಟಾಕ್ ಅನ್ನ ಇಟ್ಕೋಬೇಕಂತಂದ್ರೆ ಆಸ್ಪತ್ರೆಯವರು ಎಲ್ಲಿಂದ ಇಟ್ಕೊಂತಾರೆ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕಾಡುವಂತಹ ವಿಚಾರ. ಯಾಕಂದ್ರೆ 1 ದಿನಕ್ಕೆ ಆಗುವಷ್ಟು ಆಕ್ಸಿಜನ್ ಪೂರೈಕೆ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ. ಅಂದ್ರೆ ಬೆಂಗಳೂರಿಗೆ 550 ಮೆಟ್ರಿಕ್ ಟನ್ ದಿನಕ್ಕೆ ಆಕ್ಸಿಜನ್ ಬೇಕಿದ್ರೆ ಇಲ್ಲಿ ಪೂರೈಕೆ ಆಗ್ತಿರೋದು 264 ಮೆಟ್ರಿಕ್ ಟನ್. ಹೀಗಿರುವಾಗ 3 ದಿನದ ಆ ಒಂದು ಆಕ್ಸಿಜನ್ ಅನ್ನ ಸ್ಟಾಕ್ ಇಟ್ಕೊಳ್ಳೋದು ಹೇಗೆ ಅನ್ನೋದು ಒಂದ್ ಕಡೆ ಆಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಸರ್ಕಾರದ ಆದೇಶದಂತೆ ಒಬ್ಬ ರೋಗಿಗೆ ಇಂತಿಷ್ಟೇ 1 ನಿಮಿಷಕ್ಕೆ 5 ರಿಂದ 10 ಲೀಟರ್ ಅಷ್ಟು ಆಕ್ಸಿಜನ್ ಕೊಡಿ ಅಂತೇಳಿ ಸರ್ಕಾರ ಹೇಳಿದೆ. ಒಂದೊಮ್ಮೆ ಏನಾದರೂ ಅದು ಹೆಚ್ಚು ಕಡಿಮೆ ಆದ್ರೂ ಕೂಡ ವೈದ್ಯರು ಕೂಡ ರಿಸ್ಕ್ ಅನ್ನು ತೆಗೆದುಕೊಳ್ಳಕ್ಕೆ ಹೋಗಿದ್ದಲ್ಲ. ಯಾಕಂದ್ರೆ ಸರ್ಕಾರ ಆದೇಶ ಮಾಡಿದೆ ಇಷ್ಟೇ ಕೊಡಬೇಕಂತ ಹೇಳಿ. ಹೆಚ್ಚಿಗೆ ಹೇಗೆ ಕೊಟ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ವೈದ್ಯರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಹೀಗಾಗಿ ವೈದ್ಯರು ಕೂಡ ಯಾವುದೇ ರೀತಿಯಾದ ಹೈ ರಿಸ್ಕ್ಗೆ ಹೋಗೋದಿಲ್ಲ. ಯಾಕಂದ್ರೆ ಸರ್ಕಾರ ಹೇಳಿರುವಂತಹ ಆದೇಶದಂತೆ ತಮ್ಮ ಬಳಿ ಇರುವಂತಹ ರೋಗಿಗಳಿಗೂ ಮತ್ತೆ ಆಕ್ಸಿಜನ್ ಇರುವಂತಹ ಆಕ್ಸಿಜನ್ಗೂ ತಾಳೆ ನೋಡಿಕೊಂಡು ಚಿಕಿತ್ಸೆ ಕೊಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹೀಗಾಗಿ ಹೊಸ ರೋಗಿಗಳನ್ನ ಅಡ್ಮಿಷನ್ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಆಸ್ಪತ್ರೆಯವರು ಹೋಗ್ತಾ ಇಲ್ಲ. ಯಾಕಂದ್ರೆ ತಮ್ಮ ಬಳಿ ಆಕ್ಸಿಜನ್ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ ವಾಪಸ್ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತಮ್ಮ ಬಳಿ ಇರುವಂತಹ ರೋಗಿಗಳಿಗೂ ಆಕ್ಸಿಜನ್ಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಇರಬಾರ್ದು ಅಂತೇಳಿ ಸರ್ಕಾರ ಹೇಳಿರುವಂತಹ ಕಾರಣಕ್ಕಾಗಿ ಆಸ್ಪತ್ರೆಯವರು ಕೂಡ ತಮ್ಮ ಬಳಿ ಎಷ್ಟು ಜನ ಸೋಂಕಿತರಿದ್ದಾರೋ ಅಷ್ಟೇ ಜನರಿಗೆ ಆಕ್ಸಿಜನ್ ಸ್ಟಾಕ್ ಇಟ್ಟಿದ್ದಾರೆ. ಹೊಸ ರೋಗಿಗಳು ಏನಾದ್ರು ಬಂದ್ರೆ ಅವರಿಗೆ ಇಲ್ಲಿ ಚಿಕಿತ್ಸೆ ಕೊಡೋಕೆ ಆಗ್ತಾ ಇಲ್ಲ. ಸೋಂಕಿತರನ್ನ ವಾಪಸ್ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ತಮ್ಮ ಬಳಿ ಆಕ್ಸಿಜನ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆನಂದ್, ಓಕೆ 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 ಥ್ಯಾಂಕ್ ಯು ಮುತ್ತಪ್ಪ. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಈತ ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರಸನ್ನ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪ್ರಸನ್ನ ಅವರೇ, ಇಲ್ಲಿ ನೆನೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಇಬ್ಬರು ಪ್ರಸ್ತಾಪ ಮಾಡ್ತಾ ಇದ್ವಿ. ಪೇಷಂಟ್ಗೆ ಎಷ್ಟು ಲೀಟರ್ ಆಕ್ಸಿಜನ್ ಕೊಡಬೇಕು ಪರ್ ಮಿನಿಟ್ ಅನ್ನೋದನ್ನ ಪ್ರತಿ ನಿಮಿಷ ಕಾಲ್ ಮಾಡಿ ಕೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ.
ವೈದ್ಯರು ನಿರ್ಧಾರ ಮಾಡ್ತಾರೋ ಅಥವಾ ಸರ್ಕಾರ ನಿರ್ಧರಿಸುತ್ತೋ ಎಷ್ಟು ಪ್ರಮಾಣದ ಆಕ್ಸಿಜನ್ ಕೊಡಬೇಕು ಅಂತೇಳಿ ಇಂಥದ್ದೊಂದು ಆದೇಶ ಮಾಡಿದರೆ ಆಸ್ಪತ್ರೆಗಳು ಅದು ಹೇಗೆ ಸಾಧ್ಯ ಆಗುತ್ತೆ ಸೋಂಕಿತರಿಗೆ ಚಿಕಿತ್ಸೆ ಕೊಡೋದಕ್ಕೆ, ಹೊಸ ಸೋಂಕಿತರಿಗೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ? ಆನಂದ್ ನೋಡಿ, ಈಗ ಯಾವುದೇ ಒಂದು ರೋಗಿಗೆ ಒಂದು ಚಿಕಿತ್ಸೆ ನಡೆಯುವಾಗ ದೇರ್ ಆರ್ ವೇರಿಯಸ್ ಇಶ್ಯೂಸ್. ಆಕ್ಸಿಜನ್ ಲೆವೆಲ್ಲು, ಹೈಡ್ರೇಷನ್ನು, ಅವ್ನಿಗೆ ಏನು ಮೆಡಿಸಿನ್ ಕೊಡಬೇಕು ಅದನ್ನ ಡಿಸೈಡ್ ಮಾಡ್ತಕ್ಕಂಥವ್ರು ಅಲ್ಲಿ ಟ್ರೀಟ್ ಮಾಡ್ತಕ್ಕಂಥ ವೈದ್ಯರು. ಆ ಫಿಸಿಷಿಯನ್ ಯಾರು ಟ್ರೀಟ್ ಮಾಡ್ತಿದ್ದಾನೆ ಅವನಿಗೆ ಗೊತ್ತಿರುತ್ತೆ ಆ ಪೇಷಂಟ್ ಎಷ್ಟು ಆಕ್ಸಿಜನ್ ಕೊಡಬೇಕು, ಎಷ್ಟು ಆಕ್ಸಿಜನ್ ಕೊಟ್ಟರೆ ಆ ಪೇಷಂಟ್ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ಹೇಳಿ. ಸೊ ಇದರಲ್ಲಿ ನಾವು ಯಾವುದೇ ರೀತಿಯ ಒಂದು ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಅಥವಾ ನೀವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಕ್ಕಾಗೋದಿಲ್ಲ. ಇಲ್ಲಿ ಟ್ರೀಟಿಂಗ್ ಫಿಸಿಷಿಯನ್ ಇಸ್ ದ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಅಲ್ಲಿ ನಾವು ವೈದ್ಯರಾಗಿ ಹೊರಗಡೆ ಇರ್ಬೋದು, ಬಟ್ ಅಲ್ಲಿ ಯಾರು ಫೀಲ್ಡ್ ಅಲ್ಲಿ ಇರ್ತಾರೆ ಪ್ರತಿಯೊಂದು ಪೇಷಂಟು ಡಿಫರೆಂಟ್. ಅವರವರ ಒಂದು ಬಾಡಿ ನೇಚರ್ ಅನುಗುಣವಾಗಿ ಬಾಡಿ ವೆಯ್ಟು ಮತ್ತೆ ಅವರ ದೇಹದಲ್ಲಿರೋ ಸೋಂಕಿನ ಮೇಲೆ ಈ ಆಕ್ಸಿಜನ್ ಲೆವೆಲ್ಲು ಮತ್ತೆ ಮೆಡಿಸಿನ್ಸ್ ನಿರ್ಧಾರ ಆಗುತ್ತೆ ಹೊರತು ಯಾವುದೇ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ನ ಕೊಟ್ಟು ನಾವು ಇದನ್ನೇ ಫಾಲೋ ಮಾಡಿ ಅದನ್ನೇ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಆ ರೀತಿ. ಓಕೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತಾನೆ ಡಾಕ್ಟರ್ ಪ್ರಸನ್ನ ಅವರೇ. ಅದರ ಜೊತೆಗೆ ಈ ಆದೇಶ ಹೊರಡಿಸೋದಕ್ಕೆ ಕಾರಣೀಕರ್ತರಾಗಿರುವಂಥವ್ರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವ್ರ ಬಳಿ ಕೇಳ್ತೀವಿ, ಇಂಥದ್ದೊಂದು ಆದೇಶ ಹೊರಡಿಸ್ಬೇಕಾದ್ರೆ ಅದ್ಯಾವ ಮಾನದಂಡ ಇಟ್ಕೊಂಡ್ರಿ, ಅದ್ಯಾವ ಅಧ್ಯಯನ ನಡೆಸಿದ್ರಿ ಅಂತೇಳಿ. ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದರೆ ರಾಜ್ಯ ಸಚಿವ ಸಂಪುಟದಲ್ಲಿ ಇಬ್ಬಿಬ್ಬರು ಡಾಕ್ಟರ್ಗಳಿದ್ದಾರೆ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಸುಧಾಕರ್ ಕೂಡ ಡಾಕ್ಟರ್ ಆಗಿದ್ದಂಥವ್ರು, ವೈದ್ಯರು, ಅವರು ಕೂಡ ಚೆನ್ನಾಗಿ ಗೊತ್ತಿರಬೇಕು. ರಾಜ್ಯ ಸರ್ಕಾರದ ಎಡವಟ್ಟಿನಿಂದ ಏನೇನು ಅಪಾಯಗಳಾಗ್ತಾ ಇದೆ ಅದರ ವಿವರಗಳನ್ನು ನಾವೀಗ ಕೊಡ್ತಾ ಇದ್ದೀವಿ. ಆಕ್ಸಿಜನ್ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ನಿರ್ಧಾರ ಮಾಡುವಂಥವ್ರು ನೀವ, ಸಂಬಂಧಪಟ್ಟಂಥ ವೈದ್ಯರು, ಅವರ ಸ್ಥಿತಿಗತಿಗಳೇನು, ಆರೋಗ್ಯ ಯಾವಾಗ ಏರುಪೇರಾಗುತ್ತೆ ಗೊತ್ತಿರುತ್ತೆ ಯಾರಿಗಾದರೂ? ತೀವ್ರ ಉಸಿರಾಟದ ಸಮಸ್ಯೆ ಇತ್ತು ಅಂತಂದ್ರೆ ಆಕ್ಸಿಜನ್ ಕೊಡಬಾರ್ದ? ಕೆಲವರಿಗೆ ಹೆಚ್ಚಿನ ಆಕ್ಸಿಜನ್ ಬೇಕಾಗುತ್ತೆ, ಅಂಥವ್ರನ್ನ ಹೆಚ್ಚಿನ ಆಕ್ಸಿಜನ್ ಪೂರೈಕೆಯ ಬೆಡ್ಗಳಿಗೆ ಅವ್ರನ್ನ ಹಾಕಬೇಕು, ವಾರ್ಡ್ಗಳಿಗೆ ಹಾಕಬೇಕು. ಅದನ್ನೆಲ್ಲವನ್ನು ಕೂಡ ನಿಮಗೆ ಕೇಳಿ ಹಾಕಬೇಕಾ? ಅಲ್ಲ, ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಈ ತಳಾಬುಡ ಇಲ್ದಿರುವಂಥ ಈ ಸ್ಟೇಟ್ಮೆಂಟ್ಗಳು ಕೊಟ್ಬಿಡೋದು, ಯಾರೋ ಒಬ್ಬ ಮಾಜಿ ಸಚಿವರು ಹೋಗಿ DC ರೋಪ್ ಹಾಕೋದು, ಇವೆಲ್ಲ ಏನಿದು? ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥ ಸೋಂಕಿತರಿಗೆ ಮಾತ್ರ ಆಕ್ಸಿಜನ್ ಕೊಡಬೇಕು. ಸರಿ, ಒಂದು ಪಕ್ಷ ಏನಾದರೂ ಹೊಸಬರು ಬಂದ್ರಪ್ಪ, ಏನು ಮಾಡ್ತೀರವಾಗ? ಇನ್ನು ನೀವು ಆಕ್ಸಿಜನ್ ಪೂರೈಕೆ ಸರಿಯಾಗಿ ಮಾಡ್ತಾ ಇದ್ದೀರಾ? ವ್ಯವಸ್ಥೆನಲ್ಲಿ ವಿಫಲ ಆಗಿದೆ, ಅದನ್ನು ಒಪ್ಕೋಬೇಕು. ಒಬ್ಬೊಬ್ಬ ರೋಗಿಗೆ ಇಷ್ಟಿಷ್ಟು ಅಂತ ಆಕ್ಸಿಜನ್ ಕೊಡಬೇಕಾಗುತ್ತೆ, ಕೆಲವರಿಗೆ ಹೆಚ್ಚು ಬೇಕಾಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ತೆಗೆದುಕೊಳ್ತಿರುವಂಥ ಒಬ್ಬ ವ್ಯಕ್ತಿಗೆ ದಿಢೀರ್ನೆ ಅವನ ಆರೋಗ್ಯದಲ್ಲಿ ಏರುಪೇರಾಯಿತು ಅಂತಂದ್ರೆ ಅವನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಅಂದ್ರೆ ನೀವೊಂದು ನಿಗದಿ ಮಾಡಿಬಿಡಿ, ಇಷ್ಟೇ ಕೊಡಬೇಕು, ಅಷ್ಟೇ ಕೊಟ್ಟು ಸುಮ್ಮನಿರ್ಬೇಕಾ? ಯಾರೋ DC ಹೇಳಿದ್ರಂತೆ, ಇಲ್ಲ ಯಾವುದೇ ಕಾರಣಕ್ಕೂ ನೀವು ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಮಾಡುವಂತ ವಾರ್ಡ್ಗಳಿಗೆ ಹಾಕಬೇಡಿ ಅಂತ. ಅಂದ್ರೆ ಸಾಯಿಲಿ ಅಂತ ಪೇಷಂಟ್ಗಳು. ಮೂರು ದಿನ ಸ್ಟಾಕ್ ಮೇಂಟೈನ್ ಮಾಡಿ ಅಂತೀರಿ, ಅಲ್ಲಿನ ವ್ಯವಸ್ಥೆ ಇದೆಯೋ ಇಲ್ವೋ ಇವರೇ ಕಾಪಾಡಬೇಕು. ಇದ್ದಕ್ಕಿದ್ದಂಗೆ ಏನಾದರೂ ಆಕ್ಸಿಜನ್ ಖಾಲಿ ಆಗಿಬಿಟ್ರೆ, ಹಿಂದೆಲ್ಲ ಗೊತ್ತಾಗಿದೆ ಇದರ ಸ್ಥಿತಿಗತಿಗಳು ಏನು ಅಂತೇಳಿ ಅಂತ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ, ಇವನ್ ನಮ್ಮಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಏನಾಯಿತು ಚಾಮರಾಜನಗರದಲ್ಲಿ ಗೊತ್ತಿದೆ. ಏನಾದರೂ ಆಗಿ ಎಡವಟ್ಟಾದರೆ, ಯಾರಾದರೂ ಸತ್ತೋದ್ರೆ ಯಾರ್ರೀ ಜವಾಬ್ದಾರಿ? ಯಾರು ಜವಾಬ್ದಾರಿ? ಬನ್ನಿ ಮತ್ತೆ ನಾನು ಚರ್ಚೆ ಮಾಡ್ತೀನಿ ಡಾಕ್ಟರ್ ಪ್ರಸನ್ನ ಅವ್ರ ಜೊತೆಗೆ. ಪ್ರಸನ್ನ ಅವರೇ, ಗಮನಿಸಿದ್ರೆ ತಾವು, ಯಾರು ನಿರ್ಧಾರ ಮಾಡಬೇಕು ಸರ್ ಎಷ್ಟು ಆಕ್ಸಿಜನ್ ಕೊಡಬೇಕು ಏನು ಎತ್ತ ಅಂತ? ಯಾರು ನಿರ್ಧಾರ ಮಾಡಬೇಕು? ಆಮೇಲೆ ನೀವು ಈ ದಿನಕ್ಕೊಂದು ಕಾನೂನು ತರ್ತಾ ಹೋಗ್ಬಿಟ್ರೆ, ಜೊತೆಗೆ ಸರ್ಕಾರ ಹೇಳುತ್ತೆ ಯಾರೂ ಕೂಡ ಪೇಷಂಟ್ಗಳನ್ನು ಸೇರಿಸ್ಕೊಳ್ಳಲ್ಲ ಅನ್ನಂಗಿಲ್ಲ, ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ಕೊಡಬೇಕು, ತುರ್ತು ಚಿಕಿತ್ಸೆ ಕೊಡಬೇಕು. ನೀವು ಆಕ್ಸಿಜನ್ನೇ ಕೊಡ್ದೇನೆ, ಪ್ರಾಣವಾಯುನೇ ಇಲ್ದೇನೆ ಅವ್ರ ಪ್ರಾಣ ಪಕ್ಷಿ ಹಾರೋಗೋದನ್ನು ಕಣ್ಣಾರೆ ನೋಡ್ಬೇಕು ನೀವುಗಳು ನಿಂತ್ಕೊಂಡು, ಅಷ್ಟನ್ನೇ. ಇನ್ನೇನು ಮಾಡೋಕ್ಕೆ ಸಾಧ್ಯ ಪ್ರಸನ್ನ ಅವರೇ? ನೋಡಿ, ಈಗ ಸರ್ಕಾರ ಅಂಡರ್ NDMA ಆಕ್ಟ್ ಹೇಳಿದೆ, ಯಾವುದೇ ಒಂದು ರೋಗಿ ಆಸ್ಪತ್ರೆಗೆ ಬಂದರೆ ಅವ್ರಿಗೆ ಇಮಿಡಿಯೇಟ್ ಪ್ರೈಮರಿ ಟ್ರೀಟ್ಮೆಂಟ್ ಕೊಡಬೇಕು, ಆಕ್ಸಿಜನ್ ಕೊಡಬೇಕು, ಸ್ಟೆಬಿಲೈಸ್ ಮಾಡಬೇಕು ಅಂತ ಒಂದು ಕಡೆ ಸೂಚನೆ ಕೊಡುತ್ತೆ. ಇನ್ನೊಂದು ಕಡೆ ಏನು ಹೇಳುತ್ತೆ, ಮಿನಿಮಮ್ ನೀವು 3 days ಅಷ್ಟು ನಿಮ್ಮ ಹತ್ರ ಆಕ್ಸಿಜನ್ ಸ್ಟಾಕ್ ಇದ್ರಷ್ಟೇ ನೀವು ಅಷ್ಟು ಪೇಷಂಟ್ಗಳನ್ನ ಮಾತ್ರ ಅಡ್ಮಿಟ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಅಡ್ಮಿಟ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ.
ಸೊ ಈ ಆಕ್ಸಿಜನ್ ಏನಿದೆ ನಾವು ರಿಕ್ವೈರ್ಮೆಂಟು ನಾನ್ ಕೋವಿಡ್ ಡೇಸಲ್ಲಿ ಏನು 2 ಡೇಸೋ 3 ಡೇಸ್ಗೋ ಬೇಕಾಗ್ತಿತ್ತು ಅಷ್ಟು ರಿಕ್ವೈರ್ಮೆಂಟ್ ಫೆಸಿಲಿಟಿನ ಎಲ್ಲ ಆಸ್ಪತ್ರೆಗಳು ಮಾಡ್ಕೊಂಡಿದ್ದಾವೆ. ಬಟ್ ಈಗಿನ ಪರಿಸ್ಥಿತಿನೇ ಬೇರೆ. ಈಗ ರಿಕ್ವೈರ್ಮೆಂಟ್ ಫಾರ್ ಆಕ್ಸಿಜನ್ ಇಸ್ ಗಾನ್ ಅಪ್ 6 to 10 ಟೈಮ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ. ಅದನ್ನ ಓವರ್ ನೈಟ್ ಯಾರೂ ಅಷ್ಟನ್ನ ಸರಿಪಡಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಕೋವಿಡ್ ಟೈಮು, ಇದು ಒಂದು ಸ್ಪೆಷಲ್ ಟೈಮ್. ಈ ತರ ನಮ್ಮ ಲೈಫ್ ಟೈಮಲ್ಲಿ ಯಾರು ನೋಡಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣನೂ ಮುಖ್ಯ ಆಗುತ್ತೆ. ಒಂದೊಂದ್ ದಿನಕ್ಕೆ ಒಂದೊಂದು ಮಾರ್ಗಸೂಚಿಗಳು ಮತ್ತೆ ಕಾನೂನುಗಳನ್ನ ಮಾಡ್ತಾ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಎರಡನೇದು, ಈಗಿರೋ ಪರಿಸ್ಥಿತಿಯಲ್ಲಿ ಏನಿದೆ ಆ ರಿಕ್ವೈರ್ಮೆಂಟು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಾಗಿದೆ. ಎಲ್ಲಾ ಆಸ್ಪತ್ರೆಗಳು KPME ಪೋರ್ಟಲ್ ಅಲ್ಲಿ ತಮ್ಮ ಹತ್ರ ಇರತಕ್ಕಂತ ಸೌಲಭ್ಯಗಳನ್ನ ಡಿಕ್ಲೇರ್ ಮಾಡಿದೀವಿ. ಮತ್ತೆ ರಿಕ್ವೈರ್ಮೆಂಟ್ ಏನಿದೆ, ನಂಬರ್ ಆಫ್ ಬೆಡ್ಸ್, ಯಾಕಂದ್ರೆ ಆ ಬೆಡ್ ಅಲ್ಲಿ ಯಾವ ಪೇಷಂಟ್ಗಳು ಅಡ್ಮಿಟ್ ಆಗ್ತಾರೆ ಅವರ ರಿಕ್ವೈರ್ಮೆಂಟ್ ಅನುಗುಣವಾಗಿ ಪ್ರತಿದಿನ ಅದು ಇಂಡೆಂಟ್ ಫಾರ್ಮ್ ಕೂಡ ಫಿಲ್ ಆಗ್ತಿದೆ. ಅದನ್ನ ಸಪ್ಲೈ ಚೈನ್ ನ ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ಮತ್ತು ಅಧಿಕಾರಿಗಳು ಗಮನಿಸಬೇಕೇ ಹೊರತು ಈ ತರ ಒಂದು ಕುರುಡು ಕಾನೂನು ಮಾಡ್ತಾ ಕೂತ್ಕೊಂಡ್ರೆ. ಒಂದು ನಿಮಿಷ ಹಾಗೇರಿ ಪ್ರಸನ್ನ, ನಿಮ್ಮ ಜೊತೆ ಮಾತಾಡ್ತೀನಿ. ಆಂಜನೇಯಪ್ಪನವ್ರೆ, ಈಗ ನಾನು ಹೇಳ್ತಾ ಇದ್ದೇನು ಅಂತಂದ್ರೆ, ನೋಡಿ ಇವೆಲ್ಲ ವಿಫಲ ಆಗಿದ್ದಕ್ಕೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ತಿವಿತಾ ಇದೆ ಸರ್ಕಾರಗಳಿಗೆ. ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಅಂತೇಳಿ ಅಂತ. ಯಾಕೆ ಹೇಳಿ, ತಳಬುಡ ಇಲ್ದಿರುವಂಥ ನಾಯಕರುಗಳು, ತಲೆ ಇಲ್ದಿರುವಂಥ ಅಧಿಕಾರಿಗಳು, ಇವ್ರನ್ನೇ ಕೇಳ್ಕೊಂಡು ಎಲ್ಲ ಮಾಡಬೇಕು. ನಿಮ್ಮೆಲ್ಲಿಂದ ನೀವು ಒಂದು ಇಂಜೆಕ್ಷನ್ ಕೊಡಬೇಕು ಅಂದರೂ ಕೂಡ ಇವ್ರನ್ನ ಕೇಳಿ ಮಾಡಬೇಕು ಮುಂದಿನ ದಿನಗಳಲ್ಲಿ. ಆಂಜನೇಯಪ್ಪನವ್ರೆ. ರಂಗನಾಥ್ ಸರ್, ನನಗೊಂದು ಖುಷಿ ಆಗೋದು ಅಂದ್ರೆ ಸರ್ಕಾರದ ಈ ತಿಕ್ಕಲು ನ್ಯಾಯ ನಾ ಪದ ಉಳಿಸ್ಕೊಡ್ತೀನಿ. ಇಂಥವನ್ನ ಜನಸಾಮಾನ್ಯರಿಗೆ ಅರ್ಥ ಆಗುವಂತ ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆ ಸರ್. ಜನ ಬಂದು ನಮ್ಮ ಕುತ್ತಿಗೆ ಹಿಡಿತಾರೆ ಸರ್. ಏನ್ರಿ ಡಾಕ್ಟ್ರೆ, ಇಲ್ಲಿ ಬೆಡ್ ಇದೆ, ಆಕ್ಸಿಜನ್ ಇಲ್ಲ ಅಂತ ಸುಮ್ಮನೆ ನಮಗೆ ಡೊಂಗಿ ಹೊಡಿತೀರಾ? ಯಾರೋ ನಿಮ್ಮ ರಿಲೇಟಿವ್ಗೋ VIP ಗೋ ರಿಸರ್ವ್ ಇಟ್ಕೊಂಡಿದ್ದೀರಾ? ಜನಸಾಮಾನ್ಯರಿಗೆ ಗೊತ್ತಿಲ್ಲ ಈ ಸರ್ಕಾರದ ತಿಕ್ಕಲು ರೂಲು. ಅದನ್ನ ದಯವಿಟ್ಟು ನೀವು ಇವತ್ತು ನಿಜವಾಗ್ಲೂ ನನಗೆ ಖುಷಿ ಅನಿಸ್ತಾ ಇದೆ. ನಮ್ಮ ಫಾನಾ ಪ್ರೆಸಿಡೆಂಟ್ ಪ್ರಸನ್ನನು ಮಾತಾಡ್ತಿದ್ದಾರೆ. ನಾನು ರಂಗನಾಥ್, ನೀವು ನಂಬೋದಿಲ್ಲ, ನಮ್ಮನ್ನ ನಾವು ಡಾಕ್ಟರ್ಗಳಿದ್ದೀವಲ್ಲ ಎಂತ ಅಮಾಯಕರಂದ್ರೆ ಜನರು ಕೈಲೂ ಬೈಸ್ಕೋಬೇಕು. ಒಬ್ಬ IAS ಆಫೀಸರ್ ನೋಡಿದ್ರೆ ನಾವು ಎದುರ್ಕೋತೀವಿ, ಅದು ಮೊದ್ಲಿಂದಲೂ ಹಂಗೆ ಬಂದ್ಬಿಟ್ಟಿದೆ. ಒಬ್ಬ ಮಿನಿಸ್ಟರ್ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟ ಅಂದ್ರೆ ಮೆಡಿಕಲ್ ಸೂಪರ್ಡೆಂಟ್ ಹಂಗೆ ತರ ನಡ್ಗೋಗ್ತಾನೆ. ನಮ್ಮಲ್ಲಿ ಗಟ್ಸೇ ಇಲ್ಲ. ನಾನು ಹೇಳ್ತೀನಿ, ಇದಕ್ಕೆ ಕಾರಣ ನನ್ನ ಪ್ರೊಫೆಷನ್. ಮೊದ್ಲಿಂದಲೂ ಕೂಡ DME ಒಬ್ಬ ಬಿಟ್ರೆ ಬೇರೆ ಯಾವನಿಗೂ ಒಂದು ಕಾರ್ ಇಲ್ಲ. ಆದ್ರೆ ನೀವು PWD ಡಿಪಾರ್ಟ್ಮೆಂಟ್ಗೆ ಹೋಗಿ GEಗೊಂದು ಜೀಪು, AEಗೊಂದು ಜೀಪು. ಮೊದ್ಲಿಂದಲೂ ಕೂಡ ನಾವೆಲ್ರಿಗೂ ಬೇಕು, ಮಿನಿಸ್ಟ್ರಿಗೂ ಬೇಕು, ಪ್ರೆಸಿಡೆಂಟ್ಗೂ, ನೀಲಂ ಸಂಜೀವ್ ರೆಡ್ಡಿಗೆ ನಮ್ಮ ಡಾಕ್ಟ್ರೇ ಸರ್ಜನ್ನು. ಆದರೆ ನಮ್ಮ ವಿಚಾರಕ್ಕೆ ಬಂದಾಗೆ ಅದು ಯಾಕೋಪ್ಪ ನಮಗೆ ಒಬ್ಬ ಇವನ್ ಬಂದು ರೋಪ್ ಆಗ್ತಾನ್ರಿ ಸರ್. ಏನ್ರಿ ಡಾಕ್ಟ್ರೇ ಬ್ಲಡ್ ಕೊಡ್ತೀರಾ, ಏನ್ರಿ ಮಾಡ್ತಾ ಇದ್ದೀರಿ, ಅಷ್ಟೊಂದು ಸುರಿದು ಹೋಗ್ತಾ ಇದೆ. ನಾನು ಅಂದ್ಕೊಂಡಿದ್ದೆ, ನಾನು PG ಇದ್ದಾಗೆ ನನ್ನ ಪ್ರೊಫೆಸರ್ ಪಾಪ ಅಮಾಯಕರಿದ್ದಾರೆ, ನಾನ್ಗಾನ ಅವ್ನ ಪ್ರತಿಜ್ಞೆ ಇದ್ರೆ ಸ್ವಾಮಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ನೋಡಿ, ನನಗೆ ಗೊತ್ತಿದೆ, ಇದೇ ಭಾಷೆ ನಾನು ಉಪಯೋಗಿಸ್ತಿದ್ದೆ. ಅನ್ಫಾರ್ಚುನೇಟ್ಲಿ ಡಾಕ್ಟರ್ಗಳು ಹಿಂಗೆ ಮಾತಾಡೋಕ್ಕೂ ಬಿಡಲ್ಲ. ಪಬ್ಲಿಕ್ ಅನ್ಕೋತಾರೆ ಏನೋ ಒಬ್ಬ ಡಾಕ್ಟರ್ ಆಗಿ ಇಂಥ ಭಾಷೆ ಯೂಸ್ ಮಾಡ್ತಾನಂತ. ಸರ್, ನಾವು ಹಿಂಗೆ ಎದುರ್ಕೊಂಡು ಅಮಾಯಕರಾಗಿ ಇವತ್ತು DC ನಮಗೆ ರೋಪ್ ಆಗ್ತಾರೆ, ಎಕ್ಸ್ ಮಿನಿಸ್ಟ್ರು ರೋಪ್ ಆಗ್ತಾನೆ, ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೆ. ನಾವೇನಕ್ಕೆ ಸರ್ ನಮ್ಮ ವಿದ್ಯೆ ಕಷ್ಟಪಟ್ಟು ಓದಿ ಸರ್, ಒಬ್ಬ ಇಂಟೆನ್ಸಿವಿಸ್ಟ್ ಪ್ರಸನ್ನ ಹೇಳ್ದಂಗೆ ನಿಜವಾಗಲೂ ಕೂಡ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅಂದರೆ, ನಾನು ಎಷ್ಟೇ ಸೀನಿಯರ್ ಸರ್ಜನ್ ಆದರೂ ನಾನು ICU ನಾನು ಟ್ರೀಟ್ ಮಾಡಲ್ಲ ಸರ್. ಅದಕ್ಕೆ ಒಬ್ಬ ಇಂಟೆನ್ಸಿವಿಸ್ಟ್ ಅಂತ ಇರ್ತಾನೆ. ಪಾಪ ಅವನ ವಿದ್ಯೆ ಉಪಯೋಗಿಸ್ಕೊಂಡು ಒಂದು ಜೀವ ಉಳಿಸೋಕೆ ನೋಡ್ತಾನೆ. ಅವನಿಗೆ ನೀನು ಇಷ್ಟೇ ಆಕ್ಸಿಜನ್ ಕೊಡು, ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದರೆ CEO ಹೇಳ್ತಾನೆ, ಇಲ್ಲ ಡಾಕ್ಟ್ರೇ ನಮಗೆ ಗೌರ್ಮೆಂಟ್ ರೂಲ್ ಬಂದಿದೆ, ನೀವು ಇಷ್ಟೇ ಆಕ್ಸಿಜನ್ ಕೊಡು ಅಂದರೆ ಸತ್ತೋದ್ರೆ ಕುತ್ತಿಗೆ ಪಟ್ಟಿ ಹಿಡಿಯೋದು ಡಾಕ್ಟರ್ನ ಜನಗಳಿಗೆ ಗಮನಕ್ಕೆ ನೀವು ಈ ಕಾರ್ಯಕ್ರಮದಿಂದ ತರ್ತಿರೋದ್ರಿಂದ. ಈ ಸರ್ಕಾರದಲ್ಲೂ ನಾನು ಹೇಳ್ತಾ ಇದ್ದೆ ಡಾಕ್ಟರ್ ಆಂಜನೇಯಪ್ಪನವರೇ, ಸರ್ಕಾರದಲ್ಲೂ ಕೂಡ ಇಬ್ಬರು ಡಾಕ್ಟರ್ಗಳಿದ್ದಾರೆ ಆಂಜನೇಯಪ್ಪನವರೇ. ಈಗ ಅವ್ರಿಗೆ ಅರ್ಥ ಆಗಲ್ವಾ? ಅಟ್ಲೀಸ್ಟ್ ಬೇರೆ ಯಾರಾದ್ರೂ ಹೇಳಿ ಬಿಡಿ, ತಲೆ ಇಲ್ದಿರೋರು ಹೇಳಿ ಹಿಂಗೆ ಮಾಡಿ ಅಂತ, ಅವ್ರಿಗೆ ಅರ್ಥ ಆಗೋದು ಬೇಡವಾ ಅಟ್ಲೀಸ್ಟ್? ಹೌದು ಸರ್. ಸರ್, ಆಕ್ಸಿಜನ್ಗೆ ಅಂತ ಒಬ್ಬ ಮಿನಿಸ್ಟ್ರನ್ನ ಇಟ್ಬಿಟ್ಟು ಅವ್ರು ಮಾಡ್ಬೇಕು ಸರ್, ಡಾಕ್ಟ್ರ್ ಎಲ್ಲ ನನಗೆ ಆಶ್ಚರ್ಯ ಆಗೋದಂದ್ರೆ ರ್ಯಾಮ್ಡಿಸಿವಿರ್ಗೆ ಒಬ್ಬ ಮಿನಿಸ್ಟ್ರು, ಆಕ್ಸಿಜನ್ಗೆ ಒಬ್ಬ ಮಿನಿಸ್ಟ್ರು, ಬೆಡ್ಗೆ ಅವ್ರೇನು ಕಳೆಗಾಯಿ ತಿಂತ ಇದ್ದಾರೆ ಸರ್. ಲೆಟ್ ಹಿಮ್ ಡೂ ದಿಸ್ ಜಾಬ್, ಲೆಟ್ ಹಿಮ್ ಅಲೋ ದ ಡಾಕ್ಟರ್ ಟು ಟ್ರೀಟ್ ದ ಪೇಷಂಟ್. ಆಕ್ಸಿಜನ್ ಎಲ್ಲಿ ಕಡಿಮೆ ಇದೆ ಆ ಮಿನಿಸ್ಟ್ರು ನೋಡ್ಕೊಳ್ಳಿ, ಬಂದು ಹೋಗಿ ಎಲ್ಲ ಹಾಸ್ಪಿಟ್ಲಿಗೂ ವಿಸಿಟ್ ಮಾಡಲಿ ದಯವಿಟ್ಟು ಸರ್. ಇದು ಕಾಮನ್ ಸೆನ್ಸು. ನೀವೊಬ್ಬರೇ ನನಗೆ ಭಾಳ ಖುಷಿ ಅನ್ಸೋದು ಅಂದರೆ ನೇರವಾಗಿ ಇಂಥ ವಿಚಾರಗಳನ್ನ ಜನಗಳಿಗೆ ತಲುಪಿಸ್ತೀರಾ ಸರ್? ಒಂದು ನಿಮಿಷ ನೀವು ಹಾಗೆ ಸಂಪರ್ಕದಲ್ಲಿ ಡಾಕ್ಟರ್ ಸಚ್ಚಿದಾನಂದ ಅವ್ರನ್ನ ನಾವು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಉಪಕುಲಪತಿಗಳು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ. ಅವರಿಗೆ ನಾವು ಕೇಳಬೇಕು ಅಂತ ನಾವು ಬಯಸಿದ್ವಿ. ನಾವು ಏನು ಅಂತಂದರೆ, ಈ ಸಲಹೆಯನ್ನು ಕೊಟ್ಟಿರುವಂಥವ್ರು ತಾವ ಸ್ವಾಮಿ ಅಂತ. ಯಾಕೋ ಅವರು ಹಿಂದೇಟ್ ಹಾಕ್ತಾ ಇದ್ದಾರೆ, ಬರೋಕ್ಕೆ ಧೈರ್ಯ ಇಲ್ಲ.
ಮಾತಾಡಬೇಕಲ್ಲ, ಯಾಕಂದ್ರೆ ಇಂಥ ಭಾಳ ಘನಂದಾರಿ ಐಡಿಯಾ ಕೊಟ್ಟಿರುವಂಥವ್ರು ಮಾತಾಡಬೇಕಲ್ಲ, ಬಂದು ಜವಾಬ್ದಾರಿ ಬೇಕಲ್ಲ ನಿಮಗೆ. ಎಷ್ಟೆಷ್ಟು ಆಕ್ಸಿಜನ್ ಕೊಡಬೇಕು ಏನು ಅಂತ ನಿರ್ಧಾರ ಮಾಡುವಂಥವ್ರು ನೀವುಗಳ ಡಾಕ್ಟರ್ಗಳ ನಾಚಿಕೆ ಆಗೋದು ಬೇಡ ವ್ಯವಸ್ಥೆಗೆ. ಅಲ್ಲ ಅಲ್ಲ ಇಲ್ಲಿ ಗಮನಿಸಬೇಕಾಗಿರೋದು ನಿಜವಾಗ್ಲು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಾಕ್ಟರ್ ಸಚ್ಚಿದಾನಂದ ಇದಾರಲ್ಲ, ಅವರೇ ಆ ಕಮಿಟಿನಲ್ಲಿ ಇದ್ದಂಥವ್ರು, ಅವರೇ ಈ ರೆಕಮೆಂಡೇಶನ್ ಅನ್ನ ಕೊಟ್ಟಿರೋರು. ಇಂಥದ್ದೊಂದು ದೊಡ್ಡ ಮಟ್ಟದ ಎಡವಟ್ಟಿನ ನಿರ್ಧಾರದ ಹಿಂದಿರುವಂತಹ ವ್ಯಕ್ತಿ ಸರ್ಕಾರಕ್ಕೆ ಈ ರೀತಿಯಾಗಿ ಮಾಡಿದ್ರೆ ನೀವೊಂದಷ್ಟು ಆಕ್ಸಿಜನ್ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಈ ಎಡವಟ್ಟಿನ ಐಡಿಯಾ ಕೊಟ್ಟಿರುವಂತಹ ವ್ಯಕ್ತಿ ಡಾಕ್ಟರ್ ಸಚ್ಚಿದಾನಂದ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಉಪಕುಲಪತಿ. ಕಾಲ್ ಮಾಡ್ತಾ ಇದ್ದೀವಿ, ಬರ್ತೀನಿ ಅಂತ ಹೇಳಿದ್ರು, ಮಾತಾಡ್ತೀನಿ ಅಂತ ಹೇಳಿದ್ರು, ಯಾಕೆ ಅದನ್ನು ಕೊಟ್ವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ನಾನು ಬರೋದಿಲ್ಲ, ಬ್ಯುಸಿ ಇದ್ದೀನಿ, ಮೀಟಿಂಗ್ನಲ್ಲಿ ಇದ್ದೀನಿ ಎನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಇಂಥದ್ದೊಂದು ಎಡವಟ್ಟಿನ ನಿರ್ಧಾರ ಟಿವಿನಲ್ಲಿ ಎತ್ತಾ ಇದ್ದ ಹಾಗೆ ಇವರಿಗೆ ಮೀಟಿಂಗ್ ನ ನೆನಪು ನೋಡಿದ್ರು, ಆನಂದ್ ಚರ್ಚೆ ನೋಡಿದ್ರು. ಹಿಂಗ್ ಗೊತ್ತಾ, ಎಲ್ಲೋ ಕಡೆಗೆ ಈ ಚರ್ಚೆ ಅದರ ಅಂಶಗಳು ನನ್ನ ಕಡೆಗೆ ತಿರುಗ್ತಾ ಇದ್ದೇನೋ ಅಂತ ಗೊತ್ತಾಯ್ತು. ಯಾಕೆ ಬರಬೇಕು, ಬಂದು ಯಾಕೆ ಅವಮಾನ ಮಾಡ್ಕೋಬೇಕು, ಇದು ಅವರ ಒಂದು ತಂತ್ರಗಾರಿಕೆ. ನಾನು ಹೇಳ್ತಿರುವಂಥದ್ದು ಏನು ಅಂದರೆ, ನಾಚಿಕೆ ಆಗಬೇಕು ತಿಳ್ಕೊಳ್ಳಿ, ತಪ್ಪು ನಿರ್ಧಾರಗಳನ್ನ ತಗೊಳ್ತಿರಲ್ಲ ನೀವು. ನೋಡಿ, ಯಾರಾದರೂ ಒಂದು ಸತ್ತರೆ, ಯಾರಾದರೂ ಒಬ್ಬ ಸತ್ತರೆ ಸರ್ಕಾರಕ್ಕೆ ಒಂದು ಅಂಕೆ ಒಂದು ಸಂಖ್ಯೆ ಸೇರಿದ ಅಷ್ಟೇನೆ, ಆದರೆ ಒಂದು ಕುಟುಂಬನೇ ಮುಳ್ಕೊಂಡೋಯ್ತು, ಅರ್ಥ ಮಾಡ್ಕೊಳ್ಳಿ. ಸಾಲಾಗಿ ಜನ ಸಾಯ್ತಾ ಇದ್ದಾರೆ. ಆಕ್ಸಿಜನ್ ಕೊಡುವಂಥ ಯೋಗ್ಯತೆ ಅಲ್ಲ ನಿಮ್ಗಳಿಗೆ. ನೀತಿ ನಿಯಮಾವಳಿಗಳನ್ನು ಮಾಡ್ತೀರಿ, ಡಿ ಸಿಗಳಿಗೆ ನೀವು ಇನ್ಸ್ಟ್ರಕ್ಷನ್ಗಳು ಕೊಡ್ತೀರಿ, ಡಾಕ್ಟರ್ಗಳನ್ನು ಹೆದರಿಸ್ತೀರಿ, ಇಷ್ಟೇ ಕೊಡಿ ಅಂತ. ನಾಚಿಕೆ ಆಗೋದು ಬೇಡ ವ್ಯವಸ್ಥೆಗೆ. ಶೇಮ್. ನಿಜವಾಗ್ಲೂ ಕೂಡ ಇದು ಶೇಮ್. ಇದು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೈಲಾಗದೆ ಇರೋನ್ ಮೈ ಪರ್ಚ್ಕೊಂಡ ಅನ್ನೋ ಹಾಗೆ ನಿಮ್ಮ ಕೈಯಲ್ಲಿ ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕ್ಸಿಜನ್ ಯಾವಾಗ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಗೊತ್ತಾಯ್ತು, ಇಂಥ ಬೇಕಾಬಿಟ್ಟಿಯಾಗಿರೋ ರೆಕಮೆಂಡೇಶನ್ಸ್ ಇವ್ರು ಯಾರೋ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಕೊಡೋದು, ಸರ್ಕಾರ ಅದಕ್ಕೆ ಓಕೆ ಅಂತ ಹೇಳೋದು. ಪರದಾಡೋರು ಯಾರು? ವೈದ್ಯರು. ಪರದಾಡೋದು ಯಾರು? ರಸ್ತೆನಲ್ಲಿ ಬಿದ್ದು ಸಾಯ್ತಾ ಇದ್ದಾನಲ್ಲ ಸಾಮಾನ್ಯ ಪ್ರಜೆ, ಆಕ್ಸಿಜನ್ ಸಿಗದೆ ಒದ್ದಾಡ್ತಾ ಇದ್ದಾನಲ್ಲ ಸಾಮಾನ್ಯ ಪ್ರಜೆ, ಅವನು ಬಿದ್ದು ಒದ್ದಾಡ್ತಾ ಇರೋದು. ಪ್ರಾಣವಾಯು ಉಳಿಸ್ಬೇಕಾಗಿರುವಂತ ವೈದ್ಯರು ರೆಡಿ ಇದ್ದಾರೆ, ಬನ್ರಿ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಡ್ ಖಾಲಿ ಇದೆ ಸ್ವಾಮಿ, ಬಂದು ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನಾವೇನು ಬೇಕು ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಆಸ್ಪತ್ರೆಗಳು ಹೇಳ್ತಾ ಇದ್ದಾರೆ. ಏನಾಗ್ತಿದೆ ಇಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಇಲ್ಲ, ಹಂಗಾಗಿ ಜನ ಪ್ರಾಣ ಬಿಡ್ತಾ ಇದ್ದಾರೆ. ಇಲ್ಲಿ ಆಂಜನಪ್ಪ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ, ಇಂಥದ್ದೊಂದು ನಾಚಿಕೆಗೇಡಿನ ಆದೇಶ ಇದು. ಇಂತಿಷ್ಟೇ ಆಕ್ಸಿಜನ್ ಕೊಡಿ, ಇಂತಿಷ್ಟೇ ಆಕ್ಸಿಜನ್ ಕೊಟ್ಟು ಆಕ್ಸಿಜನ್ ಅನ್ನ ಉಳಿಸ್ಕೊಂಡಿರೋ ಆಕ್ಸಿಜನ್ ಅಲ್ಲಿ 3 ದಿವಸ ನೀವು ತಳ್ಳಿ. ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಆಸ್ಪತ್ರೆಯವ್ರು ಯಾರ್ದೋ ಕೈಕಾಲೋ ಹಿಡ್ಕೊಂಡು ಅಥವಾ ಬೇರೆನೋ ವ್ಯವಸ್ಥೆ ಮಾಡ್ಕೊಂಡು ಜನರು ಪ್ರಾಣ ಉಳಿಸ್ತಾರೆ. ಅದನ್ನು ಬಿಟ್ಬಿಟ್ಟು ಅಂಥವ್ರ ಮೇಲೆ ಹೇರಿಕೆ ಮಾಡಿ, ನಾಳೆ ನೀವು ಹೇಳ್ತಾ ಇದ್ರಿ ಯಾರಾದರೂ ಸತ್ರೆ ಕೊರಳುಪಟ್ಟಿ ಹಿಡ್ಕೊಳ್ಳೋದು ವೈದ್ಯಂದು ಅಂತೇಳಿ. ಆಂಜನಪ್ಪ ಅವರೇ ಮುಂದುವರಿಸಿ, ಇಂಥದ್ದೊಂದು ನಾಚಿಕೆಗೇಡಿನ ಆದೇಶ ಇದು. ಹೌದು ಸರ್. ಸರ್ ಒಂದೇ ಒಂದು ಮನವಿ, ನಮ್ಮ ಡಾಕ್ಟರ್ ಸಚ್ಚಿದಾನಂದ್ ಅವರು ವೈಸ್ ಚಾನ್ಸಲರು, ಈಸ್ ಎ ಡರ್ಮಸ್ಟಾಲಜಿಸ್ಟು, ಈಸ್ ಎ ನೈಸ್ ಮ್ಯಾನ್. ನನಗನ್ಸುತ್ತೆ ಅವರು ಸಮಯದ ಗೊಂಬೆ ಆಗಿರ್ಬೋದು ಅನ್ಸುತ್ತಪ್ಪ ನನಗೆ. ಯಾಕಂದರೆ ಅವರು ನಿಜವಲ್ಲ ಆನೆಸ್ಟ್ಲಿ ಹೇಳ್ತೀನಿ, ಅವರೆಲ್ಲ ನನ್ನ ಏಜ್ ಗ್ರೂಪ್ನವರು, ನಮ್ಮ ಪ್ರೊಫೆಷನಲ್ ಕೊಲೀಗ್ಸು. ಈಸ್ ಎ ಬೇಸಿಕಲಿ ಡರ್ಮಟಾಲಜಿಸ್ಟು. ಮೋಸ್ಟ್ಲಿ ಅವ್ರಿಗೂ ಕೂಡ ಸರ್ ಎಲ್ಲೋ ಅವ್ರಿಗೆ ಸಮಯದ ಗೊಂಬೆ ಆಗಿ ಇಂಥದಕ್ಕೆ ಸಿಕ್ಕಾಕೊಂಡಿರ್ಬೋದೇನೋ ಅನ್ಸುತ್ತೆ ನನಗೆ. ಅದರ್ವೈಸ್ ಸರ್ ಇಷ್ಟಂತೂ ಸತ್ಯ, ಯಾರೇ ಮಾಡಿರಲಿ ಅಲ್ಟಿಮೇಟ್ ಹೊಣೆ ಬರೋದು ಸರ್ಕಾರಕ್ಕೆ ಸರ್, ಸರ್ಕಾರದ ಹೊಣೆ ಸರ್. ನೀವು ಸರ್ಕಾರದ ಒಬ್ಬ ಮಂತ್ರಿನ, ಅವರು MBBS ಡಾಕ್ಟರ್ ಇದ್ದಾರೆ, ನೀವು ಹೇಳ್ದಂಗೆ ಇಬ್ಬರು ಅಶ್ವಥ್ ನಾರಾಯಣ ಕೂಡ ಡಾಕ್ಟರ್ ಇದ್ದಾರೆ. ದಯವಿಟ್ಟು ಇವರಿಗೆ ಸರ್ಕಾರ ನಡೆಸೋರಿಗೆ ಇಂಥ ಒಂದು ಯೋಚನೆ ಇರ್ಬೇಕು ಸರ್. ಜನರ ಜೀವ ಕಾಪಾಡೋರು ನಾವು, ನಮ್ಮ ವೈದ್ಯರಿಗೆ ನಮಗೆ ಬೆನ್ನೆಲುಬಾಗಿ ನಿಲ್ಬೇಕು ಸರ್. ಅವರು ನಮ್ಗೆ ಒಳ್ಳೆಯ ಹೆಸರು ಬರಬೇಕು, ನಮಗೆ ಸಪೋರ್ಟ್ ಕೊಟ್ಟರೆ ಇಡೀ ಸರ್ಕಾರಕ್ಕೆ ನಾವು ಒಳ್ಳೆಯ ಹೆಸರು ತರ್ತೀವಿ ಸರ್. ಇದನ್ನು ಅವ್ರು ರಿಯಲೈಸ್ ಮಾಡ್ಕೋಬೇಕು ಸರ್. ನಮಗೆ ಕೊಡಿ ಸರ್ ಆಕ್ಸಿಜನ್ ಕೊಡಲಿಕ್ಕೆ. ಇವರೇನು ಡೈಮಂಡ್ ತಂದು ಕೊಡ್ತಿದ್ದಾರೆ ಆಫ್ರಿಕಾದಿಂದ, ನಾವು ಕೇಳ್ತಿರೋದು ಒಂದು ಆಕ್ಸಿಜನ್ ಸರ್. ಅದಕ್ಕೆ ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಿದ್ದಾರೋ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಇವತ್ತು ಜನಗಳು ಸಾಯ್ತಿರೋದು ವೈರಸ್ನಿಂದ ಅಲ್ಲ ಸರ್, ಇಂಥ ಹುಚ್ಚು ನಿರ್ಧಾರಗಳಿಂದ. ಆಕ್ಸಿಜನ್ ಇಲ್ದ ಸರ್, ವೈರಸ್ ಇವ್ರು ಎಲ್ರಿಗೂ ಕಂಪೇರ್ ಮಾಡಿದ್ರೆ ಇಟ್ಸ್ ಎ ರಿಯಲಿ ಗುಡ್ ಒನ್ ಅದು. ಹೌದು ಸರ್. ಇಲ್ಲ ಈ ವೈರಸ್ ಅನ್ನು ಬೇಕಿದ್ರೆ ಶತಪ್ರಯತ್ನ ಮಾಡಿ ಓಡಿಸ್ಬೋದು ಸರ್. ಆದರೆ ನಮ್ಮ ಮಾನಸಿಕ ವೈರಸ್ಗಳಿದಾವಲ್ಲ, ನಮ್ಮ ಮನಸ್ಸಲ್ಲಿರುವಂಥವು, ಬುದ್ಧಿಲಿರುವಂಥ ವೈರಸ್ಗಳಿದಾವಲ್ಲ ಸರ್,
ಅವನ್ನ ಕೊಲ್ಲಿಕ್ಕೆ ಯಾವ ಔಷಧಿನೂ ಕೂಡ ಇಲ್ಲ. ಇದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆ ಮಾಡಿದ್ವಿ. ಜೊತೆಗೆ ಡಾಕ್ಟರ್ ಶಾಲಿನಿ ನಲ್ವಾಡ್ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ, ಏರ್ ಆಂಬ್ಯುಲೆನ್ಸ್ ಕಂಪನಿಯ ಹೆಡ್. ಏನು ಹೇಳ್ತಾರೆ ಕೇಳೋಣ. ಜಗದೀಶ್ ಶೆಟ್ಟರ್ರನ್ನು ಕೂಡ ನಾವು ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಕೈಗಾರಿಕಾ ಸಚಿವರು ಹಾಗೂ ಆಕ್ಸಿಜನ್ ಉಸ್ತುವಾರಿ ಹೊತ್ತಿರುವಂಥ ನಾಯಕರು. ಅವ್ರೇನು ಹೇಳ್ತಾರೆ ಕೇಳೋಣ. ಇಂಥದ್ದೊಂದು ಬೇಜವಾಬ್ದಾರಿತನದ ನಿರ್ಧಾರ ಅಥವಾ ಮಾಡಿಕೊಂಡಿರುವಂತಹ ಎಡವಟ್ಟಿನಿಂದಾಗಿ ಅದೆಷ್ಟೋ ಜನ ಪ್ರಾಣ ಬಿಡ್ತಾ ಇದ್ದಾರೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಂಥ ರೀತಿಯಾದಂತಹ ನಾಚಿಕೆಗೇಡಿನ ಆದೇಶವನ್ನ ನಿಲ್ಲಿಸಬೇಕು. ಆಕ್ಸಿಜನ್ ಬೆಡ್ ಬಗ್ಗೆ ಸರ್ಕಾರದಿಂದಲೇ ಎಡವಟ್ಟು ರೀತಿಯಾದಂತಹ ಆದೇಶ ಇದು. ಸರ್ಕಾರ ಈ ಎಡವಟ್ಟು ಆದೇಶ ಕೊಡೋದಕ್ಕೆ ಕಾರಣ ಏನು? ಇಂಥದ್ದೊಂದು ಎಡವಟ್ಟು ಆದೇಶ ಕೊಡೋದಕ್ಕೆ ಇರುವಂತಹ ಕಾರಣ ಏನು? ಆಕ್ಸಿಜನ್ ಕೊರತೆಯನ್ನ ಮುಚ್ಚಿಡೋದಕ್ಕೆ ಈ ರೀತಿಯಾದಂತಹ ಆದೇಶ ಮಾಡಿ ತಮ್ಮ ಕೈಲಿ ಆಗ್ತಾ ಇಲ್ಲ ಆಕ್ಸಿಜನ್ ಪೂರೈಕೆ ಮಾಡೋದು. ಕೇಂದ್ರದಿಂದ ಅಗತ್ಯ ಪ್ರಮಾಣದಲ್ಲಿ ಆಕ್ಸಿಜನ್ ಪೂರೈಕೆ ಆಗ್ತಾ ಇಲ್ವಾ? ಹಾಗಿದ್ರೆ ಕರ್ನಾಟಕದಲ್ಲಿ ಆಕ್ಸಿಜನ್ಗೂ ದೊಡ್ಡ ಮಟ್ಟದ ಬರ ಎದುರಾಗೋದಕ್ಕೆ ಕಾರಣ ಆಗಿರೋದೇನು? ಆಕ್ಸಿಜನ್ ಬೆಡ್ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಕರ್ನಾಟಕಕ್ಕೆ ಪ್ರಸ್ತುತ ಆಕ್ಸಿಜನ್ ನ ಅವಶ್ಯಕತೆ ತುಂಬಾ ಇದೆ. ತುಂಬಾ ಅಂತ ಹೇಳಿದ್ರೆ ತೀರಾ ದೊಡ್ಡ ಮಟ್ಟದ ಕೊರತೆ ಇದೆ. ರಾಜ್ಯಕ್ಕೆ ಕೇಂದ್ರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಆಕ್ಸಿಜನ್ ಸಪ್ಲೈ ಇಲ್ಲ. ರಾಜ್ಯ ಅನ್ಕೊಂಡಿತ್ತು ಕೇಂದ್ರ ಸರ್ಕಾರ ಕೊಡಬಹುದು ಅಂತ ಹೇಳಿ. ಹೈಕೋರ್ಟ್ ಚಾಟಿ ಬೀಸಿದ ಬಳಿಕ ಕೇಂದ್ರದಿಂದ ಆಕ್ಸಿಜನ್ ಸಪ್ಲೈ ಮಾಡಲಾಗ್ತಾ ಇದೆ. ಹೈಕೋರ್ಟ್ ಚಾಟಿ ಬೀಸ್ತು, ಕೊಡ್ತಿರೋ ಕೊಡೋದಿಲ್ವೋ ಅಂತ ಹೇಳಿ ಇಷ್ಟು ಕೊಡಿ ಅಂತ ಹೇಳಿ ಆದೇಶ ಹೊರಡಿಸಿತ್ತು. ಒಂದು ಹಂತಕ್ಕೆ ಕೇಂದ್ರ ಸರ್ಕಾರ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇದೆ. ಸದ್ಯ ಗ್ರಾಮೀಣ ಭಾಗದಲ್ಲೂ ಕೂಡ ಸೋಂಕು ಹೆಚ್ಚಾಗ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಆತಂಕ ಕಾಡ್ತಾ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ಶಾಲಿನಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತೀನಿ. ಡಾಕ್ಟರ್ ಶಾಲಿನಿ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ ದೊಡ್ಡ ಮಟ್ಟದ ಆಕ್ಸಿಜನ್ ಹಾಹಾಕಾರ ಇದೆ. ಪ್ರತಿ ಹಂತದಲ್ಲೂ ಕೂಡ ಆಸ್ಪತ್ರೆಗಳು ಪರದಾಡ್ತಾ ಇದ್ದಾವೆ. ಹೇಗಪ್ಪ ನಾವು ಸೋಂಕಿತರಿಗೆ ಆಕ್ಸಿಜನ್ ಅನ್ನು ಒದಗಿಸೋದು ಅಂತೇಳಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಾಡಿರೋ ಈ ಎಡವಟ್ಟು ರೋಗಿಗಳಿಗೆ ಯಾವ ರೀತಿಯಾದಂಥ ಸಮಸ್ಯೆ ತಂದೊಡ್ಡುತ್ತೆ? ಎಷ್ಟರ ಮಟ್ಟಿಗೆ ವೈದ್ಯರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ? ನಮಸ್ಕಾರ. ಇವನ್ ಈಗ ಈ ಆಕ್ಸಿಜನ್ ಡಿಫಿಸಿಟ್ ಅಥವಾ ಆಕ್ಸಿಜನ್ದು ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಎ ಡಿಫಿಸಿಟ್ ಅಂಡ್ ಡಿಮಾಂಡ್. ಇಲ್ಲಿ ಡಿಮಾಂಡ್ ಮತ್ತು ಸಪ್ಲೈಗೆ ದೇರ್ ಇಸ್ ಅ ಗ್ಯಾಪ್. ಈಗ ನಾವು ಪ್ರಪಂಚದ ಯಾವುದೇ ದೇಶ ತಗೊಂಡ್ರೆ, ಈವನ್ ಇನ್ಕ್ಲೂಡಿಂಗ್ ದ ವೆರಿ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಅಮೆರಿಕಾ, UK, ಇಟಲಿ, ಈ ಕೊರೋನಾ ಪ್ಯಾಂಡಮಿಕ್ ವೇವ್ ಬಂದಾಗ ದೇ ಆಲ್ ಸಫರ್ಡ್. ಸೊ ಇದೊಂದು ವಾರಿಗೆ ನಾವು ಲೈಕ್ ವರ್ಷಾನ್ಗಟ್ಲೆ ಪ್ರಿಪೇರ್ ಆಗ್ತೀವಿ. ಬಟ್ ಇದು ಅನ್ನೋನ್ ವಾರ್, ಇಟ್ ವಾಸ್ ಡಿಕ್ಲೇರ್ಡ್ ಆನ್ ದ ಎಂಟೈರ್ ವರ್ಲ್ಡ್. ಐ ಡೋಂಟ್ ಥಿಂಕ್ ಸೊ ಎನಿಬಡಿ, ಅಂದ್ರೆ ಯಾರಿಗೂ ಇದಕ್ಕೆ ಪ್ರಿಪೇರ್ ಆಗುವಂತ ಶಕ್ತಿ ಯಾವುದೇ ಅಂತ ದೊಡ್ಡ ದೇಶ ಆಗಲಿ, ಎಂತ ಡೆವಲಪ್ಡ್ ಕಂಟ್ರಿ ಆಗಲಿ ಇದಕ್ಕೆ ಪ್ರಿಪೇರ್ ಆಗುವಂತ ಶಕ್ತಿ ಯಾರಿಗೂ ಇಲ್ಲ. ಹ್ಯೂಮನ್ಲಿ ಇಂಪಾಸಿಬಲ್. ಅಂತ ಸಮಯದಲ್ಲಿ ವಾಟ್ ಈಸ್ ದ ಬೆಸ್ಟ್ ವಿ ಕ್ಯಾನ್ ಡೂ ಇಸ್ ವಾಟ್ ವಿ ನೀಡ್ ಟು ಥಿಂಕ್. ಅಂದ್ರೆ ಈ ಸಮಯದಲ್ಲಿ ನಾವೇನ್ ನಮ್ಮ ಕಮ್ಯುನಿಟಿಗೆ ಅಥವಾ ಡಾಕ್ಟರ್ಸ್ಗೆ ಅಥವಾ ಪೇಷಂಟ್ಸ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅಥವಾ wheel on oxygen ಅಂತ ಒಂದು ಥೆರಪಿ. What is important in this coronavirus is like, the COVID-19 is treating the patient with oxygen. That's the only thing that can save their life. ಈ ಆಕ್ಸಿಜನ್ ಇಂದನೇ ಒಂದು ವ್ಯಕ್ತಿಯ ಪ್ರಾಣ ಉಳಿಯುತ್ತೆ. ಸೊ ಈಗ ಒಂದು ಐಸೋಲೇಷನ್ ಕ್ಯಾಂಪ್ಗಳಲ್ಲಿ ಆಕ್ಸಿಜನ್ ಇಲ್ಲದೆ ಇದ್ರೆ ಅದಕ್ಕೆ ಸ್ವಲ್ಪ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಟ್ಟು ಅಲ್ಲಿ ಪೇಷಂಟ್ಗಳನ್ನ ಸ್ಟೆಬಿಲೈಸ್ ಮಾಡಿ ಅವರು ICU ತನಕ ಹೋಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಅಥವಾ ಈಗ ಇನ್ನು ಸ್ವಲ್ಪ ದೊಡ್ಡ ಮಟ್ಟದ HDU ಅಂದ್ರೆ ಅಲ್ಲಿ ಸ್ವಲ್ಪ ಬೈಪ್ಯಾಪ್ ಅಂತ ಸಪೋರ್ಟ್ ಕೊಟ್ಟು ಆಕ್ಸಿಜನ್ ಜೊತೆಗೆ ಪೇಷಂಟ್ಗಳಿಗೆ ಸಪೋರ್ಟ್ ಕೊಟ್ಟು ಬೈಪ್ಯಾಪ್ ಜೊತೆ ಅಥವಾ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಜೊತೆ ವಿ ಕ್ಯಾನ್ ಸ್ಟೆಬಿಲೈಸ್ ದ ಪೇಷಂಟ್ಸ್. ಅಫ್ಕೋರ್ಸ್ ಆಕ್ಸಿಜನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥೆರಪಿ, ಬಟ್ ಅಟ್ ದ ಸೇಮ್ ಟೈಮ್ ವೆನ್ ದೇರ್ ಈಸ್ ಅ ಕ್ರೈಸಿಸ್ ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ಜಾಯ್ನಿಂಗ್ ಹ್ಯಾಂಡ್ಸ್ ಟುಗೆದರ್. ಈಗ ಫ್ರಂಟ್ ಲೈನ್ ಡಾಕ್ಟರ್ಸ್ ಹೋರಾಡ್ತಾ ಇದ್ದಾರೆ, ಸೆಕೆಂಡ್ ಲೈನ್ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೋರಾಟ ಕೊಡ್ತಾ ಇದ್ದಾರೆ ಈ ಕಂಟ್ರೋಲ್ ಮಾಡಕ್ಕೆ, ಈ ಲಾಕ್ಡೌನ್ ಮೂಲಕ ಸ್ಪ್ರೆಡ್ ಕಂಟ್ರೋಲ್ ಮಾಡಕ್ಕೆ. ಥರ್ಡ್ ಲೈನ್ ಅಂತ ನಾನು ಏನ್ ಹೇಳ್ತೀನಿ ಅಂದ್ರೆ ಈ NGOs ಅಥವಾ ನಾವು ಒಂದು ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಅಂತ ಶುರು ಮಾಡಿದ್ವಿ, ಬ್ರೀದ್ ಇಂಡಿಯಾ ಪ್ರೋಗ್ರಾಮ್ ಶುರು ಮಾಡಿದ್ವಿ, ನನ್ನ ಲಾಂಚ್ ಮಾಡಿದ್ರು. ಮೇಡಮ್ ನಂದೊಂದು ಪ್ರಶ್ನೆ ಇದೆ. ಏನು ಅಂತಂದ್ರೆ ಈಗ ತುರ್ತು ಸೇವೆಗೋಸ್ಕರ ಆಕ್ಸಿಜನ್ ಪ್ಲಾಂಟ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಯಾಕಂದ್ರೆ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತ ತಜ್ಞರು 15 ದಿವಸದಲ್ಲಿ ಮಾಡಿರುವಂತ ಉದಾಹರಣೆಗಳಿದೆ, 10 ದಿವಸದಲ್ಲಿ ಮಾಡಿರುವಂತ ಉದಾಹರಣೆಗಳಿದೆ, 20 ದಿವಸದಲ್ಲಿ ಮಾಡಿರುವಂತ ಉದಾಹರಣೆಗಳಿದೆ. ಸೊ ಈಗ ಅರ್ಜೆಂಟ್ ಆಗಿ ಆಗಬೇಕು ಅಂತಂದ್ರೆ ಎಷ್ಟು ದಿನದಲ್ಲಿ ಆಗಬಹುದು ಮೇಡಮ್? ಏನ್ ಮಾಡಬಹುದು ವ್ಯವಸ್ಥೆ ಸರ್ಕಾರ? ಆಕ್ಸಿಜನ್ ಪ್ಲಾಂಟ್ ಆಕ್ಸಿಜನ್ ಪ್ಲಾಂಟ್ಸ್ ಆರ್ ಕಾಮನ್ ಥಿಂಗ್. ಈಗ ಇಂಗ್ಲೆಂಡ್ ಅಲ್ಲೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ಆಸ್ಪತ್ರೆಗಳು ಅವ್ರದೇ ಒಂದು ಆಕ್ಸಿಜನ್ ಪ್ಲಾಂಟ್ ಇರುತ್ತೆ. ಇಲ್ಲಿ ನಾವು ಈಗ ಮಾಡ್ಬೇಕಂದ್ರೆ ವಿತಿನ್ ಎ ವೀಕ್ ಒಂದು ಆಕ್ಸಿಜನ್ ಪ್ಲಾಂಟ್ ನ ನಾವು ಇಡ್ಬೋದು. ಅಂದ್ರೆ ಎಕ್ಸ್ಪರ್ಟ್ಸ್ ಇಫ್ ಯು ಹ್ಯಾವ್ ಎಕ್ಸ್ಪರ್ಟ್ಸ್ ಆನ್ ಸೈಟ್ ಎಲ್ಲ ಫೋರ್ಸಸ್ ಹಾಕಿದ್ರೆ ಲೈಕ್ ಈಗ ನೋಡಿ ಬ್ರಿಡ್ಜ್ ಕಟ್ಬಿಡ್ಬೋದು ಒಂದು ವಾರದಲ್ಲಿ, ಆರ್ಮಿ ಅವರು, ಏರ್ ಫೋರ್ಸ್ ನವರು. ಅದೇ ತರ ಒಂದು
ಆಕ್ಸಿಜನ್ ಪ್ಲಾಂಟ್ ಆಗೋದಕ್ಕೆ ಅಷ್ಟೊಂದು ದಿವಸ ಹಿಡಿಯಲ್ಲ. ಸೊ ಐ ನಾಟ್ ಅನ್ ಎಕ್ಸ್ಪರ್ಟ್ ಆನ್ ಆಕ್ಸಿಜನ್ ಪ್ಲಾಂಟ್, ಬಟ್ ವಿತ್ ಇನ್ ಮಿನಿಮಮ್ 4 to 1 week ಒಳಗಡೆ ಒಂದು ಆಕ್ಸಿಜನ್ ಓಕೆ. ಈಗ ಅದನ್ನ ಪಕ್ಕದಲ್ಲಿಟ್ಟು ಈ ಕಾನ್ಸಂಟ್ರೇಟರ್ಗಳನ್ನ ಮಾಡಬೇಕು ಅಂತಂದ್ರೆ ತುರ್ತಾಗಿ ಅದಕ್ಕೆ ಏನ್ ಮಾಡಬೇಕು ಮೇಡಮ್? ಯಾವ ರೀತಿ ಅದು ಜೀವ ಉಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ? ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಆಸ್ ಎ ಲಿಮಿಟೆಡ್ ರೋಲ್, ಅಂದ್ರೆ ಅದ್ರಲ್ಲಿ ಮ್ಯಾಕ್ಸಿಮಮ್ 5 to 10 liters ಅಷ್ಟೇ ಕೊಡ್ಬೋದು. ಹ್ಯಾವಿಂಗ್ ಸೆಡ್ ದಟ್, ಈಗ ನಾವು ಒಂದು ಐಸೋಲೇಷನ್ ಬೆಡ್ಸ್ ಅಂತ ಏನಿರ್ತೀವಿ, ಅಲ್ಲಿ ಒಂದು 100 ಜನ ಇದ್ರೆ ಅದ್ರಲ್ಲಿ ಒಂದು 10 ಜನಕ್ಕೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದ್ರೆ ಅವ್ರನ್ನ ಆಸ್ಪತ್ರೆಗೆ ಮೂವ್ ಮಾಡಕ್ ಬದಲು ಅಲ್ಲೇ ಆಕ್ಸಿಜನ್ ಕೊಟ್ಟು ಸ್ಟೇಬಲ್ ಮಾಡ್ಬೋದು. ಪ್ರತಿಯೊಬ್ಬರಿಗೂ ದೊಡ್ಡ ಆಸ್ಪತ್ರೆಯಲ್ಲಿ ಬೆಡ್ ಬೇಕಾಗಿಲ್ಲ. ಸೊ ಆ ಲೆವೆಲ್ ಅಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋದ್ರೆ ಎಷ್ಟೋ ಜನಕ್ಕೆ ಒಂದು 5-10 ಲೀಟರ್ ಆಕ್ಸಿಜನ್ ಅಲ್ಲೇ ವಾಸಿಯಾಗಿ ಮನೆಗೆ ಹೋಗೋಗ್ ಮಾಡ್ಬೋದು. ಸೊ ದಿಸ್ ಇಸ್ oxygen concentrators are playing a big role at this point of time. ಓಕೆ. ಥ್ಯಾಂಕ್ ಯು ಮೇಡಮ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಸೊ ಇನ್ನು ಡಾಕ್ಟರ್ ಅಂಜನಪ್ಪ ಇದ್ದಾರೆ, ಡಾಕ್ಟರ್ ಪ್ರಸನ್ನ ಇದ್ದಾರೆ, ಸಚ್ಚಿದಾನಂದ ಅವ್ರನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಜೊತೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನು ಕೂಡ ಸಂಪರ್ಕ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸರ್ಕಾರ ಇಲ್ಲಿ ಆಕ್ಸಿಜನ್ ಕೊಡೋದನ್ನೇ ಕಂಟ್ರೋಲ್ ಮಾಡಿ ಆಕ್ಸಿಜನ್ ಉಳಿಸೋದಕ್ಕೆ ಮುಂದಾಗ್ತಾ ಇದೆ. ಜನರ ಜೀವ ಉಳಿಸಿ ಅಂತ ಹೇಳಿದ್ರೆ ಆಕ್ಸಿಜನ್ ಉಳಿಸೋದ್ರಲ್ಲಿ ಲೆಕ್ಕಾಚಾರ ಹಾಕ್ತಾ ಇದೆ ಸರ್ಕಾರ. ರಾಜಧಾನಿಯಲ್ಲಿ ಸೋಂಕಿತರು ಉಸಿರಾಡೋದಕ್ಕೂ ಕೂಡ ಕಷ್ಟ ಪಡಬೇಕಾ? ರಾಜಧಾನಿಯಲ್ಲಿ ಸೋಂಕಿತರು ಕ್ಷಣಕ್ಕೂ ಉಸಿರಾಡಬೇಕಾದಂತಹ ಸ್ಥಿತಿನಲ್ಲಿ ಉಸಿರಾಡೋದಕ್ಕೂ ಕೂಡ ಲೆಕ್ಕಾಚಾರ ಹಾಕಿ ಉಸಿರಾಡಬೇಕು. ಇಷ್ಟೇ ಲೀಟರ್ ಆಕ್ಸಿಜನ್ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಬೇಕು, ಸೋಂಕಿತರಿಗೆ ಇಷ್ಟೇ ಲೀಟರ್ ಆಕ್ಸಿಜನ್ ಕೊಡಬೇಕು. ಆಕ್ಸಿಜನ್ಗಾಗಿ ಮತ್ತೆ ವಿಲ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಬೆಂಗಳೂರಿನಲ್ಲಿ ಆಕ್ಸಿಜನ್ಗೆ ಭಾರಿ ಸಮಸ್ಯೆ ಆಗ್ತಾ ಇದೆಯಾ? TV9 ತೆರೆದಿಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆಕ್ಸಿಜನ್ ವಿಚಾರದಲ್ಲಿ ಸರ್ಕಾರ ಮಾಡಿಕೊಂಡಿರುವಂತಹ ಮಹಾ ಎಡವಟ್ಟಿನಿಂದ ಆಗ್ತಾ ಇರುವಂತಹ ದೊಡ್ಡ ಮಟ್ಟದ ಅಪಾಯ, ಈ ಅಪಾಯದಿಂದ ಜನ ಸಾವನ್ನಪ್ತಾ ಇರುವಂತಹ ರೀತಿ, ಸೋಂಕಿತರಲ್ಲಿ ಯಾರಿಗೆ ಎಷ್ಟು ಆಕ್ಸಿಜನ್ ನೀಡಬೇಕು ಅಂತೇಳಿ ಸರ್ಕಾರ ನಿರ್ಧರಿಸಬೇಕಾ? ಎಷ್ಟು ಆಕ್ಸಿಜನ್ ಕೊಡಬೇಕು ಒಬ್ಬ ವ್ಯಕ್ತಿಗೆ ಅಂತೇಳಿ? ವೈದ್ಯರ ಸಲಹೆ ಮೇರೆಗೆ ಅಡ್ಮಿಟ್ ಆದ ಸೋಂಕಿತನಿಗೆ ಆಕ್ಸಿಜನ್ ನೀಡೋ ಕೆಲಸ ಸರ್ಕಾರದ? ಸೋಂಕಿತ ವ್ಯಕ್ತಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧರಿಸಬೇಕಾ? ಅಥವಾ ಇಲ್ಲಿ ಸೋಂಕಿತ ವ್ಯಕ್ತಿ ದಾಖಲಾದ ನಂತರದಲ್ಲಿ ಇಂತಿಷ್ಟೇ ಪ್ರಮಾಣದ ಆಕ್ಸಿಜನ್ ಕೊಡಬೇಕು ಅನ್ನೋದು ಸರ್ಕಾರದ ನಿರ್ಧಾರನ? ಕರ್ನಾಟಕಕ್ಕೆ ಪ್ರತಿನಿತ್ಯ ಬೇಕಾಗಿರುವಂತಹ ಆಕ್ಸಿಜನ್ನಿನ ಪ್ರಮಾಣಕ್ಕೂ ಇತ್ತ ಸಿಗ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣಕ್ಕೂ ಇರುವಂತಹ ಕೊರತೆ, ಇದೆಲ್ಲವನ್ನ ಪ್ರತಿನಿತ್ಯ ಗಮನಿಸಿದಂತಹ ಸಂದರ್ಭದಲ್ಲಿ 800 ರಿಂದ 900 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಾಗುತ್ತೆ ಪ್ರತಿನಿತ್ಯ. ರಾಜ್ಯಕ್ಕೆ 900 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅವಶ್ಯಕತೆ ಇದೆ. ಸಿಗ್ತಾ ಇರೋದು 800 ಮೆಟ್ರಿಕ್ ಟನ್. ಹೇಗೆ ಸಾಧ್ಯ ಆಗುತ್ತೆ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ? ಹಾಗಾಗಿ ಅವ್ರು ಹೇಳ್ತಾ ಇರೋದು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ. ಡಾಕ್ಟರ್ ಅಂಜನಪ್ಪ ಅವರೇ, ಇಲ್ಲಿ ಒಂದು ವಿಚಾರ ಗಮನಿಸ್ತಾ ಇದ್ವಿ. ಸರ್ಕಾರ ಇಲ್ಲಿ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪರ್ಸನ್ ಎ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಹೇಳಿದ್ರೆ 10 ಲೀಟರ್ ಆಕ್ಸಿಜನ್ ತಗೋತಾ ಇರ್ತಾನಪ್ಪ. ಅವ್ನು ತೀರಾ ಕೆಡ್ದಾಗೋಯ್ತು ಕಂಡೀಷನ್, 20 ಲೀಟರ್ ಆಕ್ಸಿಜನ್ಗೆ ಹೋಗ್ತಾನೆ. ಆವಾಗ ಸರ್ಕಾರನ ಕಾಲ್ ಮಾಡಿ ಕೇಳೋಕ್ಕಾಗುತ್ತಾ? ಸರ್, ಈಗ 10 ಲೀಟರ್ ತಗೊಳ್ತಾ ಇದ್ದ ವ್ಯಕ್ತಿ 20 ಲೀಟರ್ ತಗೊಂಡವನೇ, ಅವನಿಗೆ ಜಾಸ್ತಿ ಕೊಡ್ಲಾ ಬೇಡವಾ? ಅಥವಾ ಒಂದೊಮ್ಮೆ ಏನಾದರೂ ಜಾಸ್ತಿ ಕೊಟ್ಟರೆ 3 ದಿನಕ್ಕಾಗೋ ಸ್ಟಾಕು 2 ದಿವಸನೇ ಬರುತ್ತೆ, ಆವಾಗ ನೀವು ಆಕ್ಸಿಜನ್ ಕೊಡ್ತಿರೋ ಕೊಡಲ್ವೋ ಅಂತೇಳಿ ಅಲ್ಲಿರುವಂಥ ಅಧಿಕಾರಿನ ಕಾಲ್ ಮಾಡಿ ಕೇಳಬೇಕಾ? ಅಥವಾ ಸರ್ಕಾರನ ಕಾಲ್ ಮಾಡಿ ಕೇಳಬೇಕಾ? ಅಥವಾ ವೈದ್ಯನೇ 20 ಲೀಟರು ಆಕ್ಸಿಜನ್ ಕೊಡಬೇಕಾ? ಎಂಥ ಸ್ಥಿತಿಗೆ ತಲುಪಿದ್ದಾರೆ ಎಂಥ ವೈದ್ಯರು? ಎಲ್ಲವನ್ನ ಸರ್ಕಾರ ನಿರ್ಧರಿಸಬೇಕಾ? ಇಲ್ಲಿ ಒಬ್ಬ ವೈದ್ಯನಿಗೆ ಏನು ಚಿಕಿತ್ಸೆ ಕೊಡಬೇಕು, ಒಬ್ಬ ರೋಗಿಗೆ, ಅಥವಾ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತೇಳಿ? ಆನಂದ್, ಎಂಥ ವಿಪರ್ಯಾಸ ಅಂದರೆ ಅಲ್ಲಿರುವ ಇಂಟೆನ್ಸಿವಿಸ್ಟ್ ಕ್ವಾಲಿಫೈಡ್ ಡಾಕ್ಟ್ರು ಬರೀ ಒಂದು ಬಟನ್ ಹಿಡ್ಕೊಂಡು ತಿರುಗಿಸೋದು ಅಷ್ಟೇ ಅಲ್ಲ ಸರ್. ಅವನ ಗಮನ ಇಡೀ ಪೇಷಂಟ್ ಮೇಲೆ, ಇಡೀ ಮಾನಿಟ್ರ್ ಮೇಲೆ, ಅವನ ಸ್ಯಾಚುರೇಷನ್ ಏನಾಗ್ತದೆ, ಕಿಡ್ನಿ ಔಟ್ಪುಟ್ಟು, ಇಷ್ಟೆಲ್ಲ ಗಮನ ಮಾಡಿಸ್ತಾ ಇರ್ತಾನೆ ಸರ್. ಅಂಥದ್ರಲ್ಲಿ ಎಲ್ಲೋ ಒಂಥರ ನಗುಪಾಟ್ಲು ಇದು. ಅವನ ಆಕ್ಸಿಜನ್ನ ಯಾರನ್ನ ಕೇಳಿ ಬಟನ್ ತಿರುಗಿಸ್ಬೇಕಾ ಸರ್? ಒಂದು ಎಂಡೋಟ್ರಿಕಿಯಲ್ ಟ್ಯೂಬ್ನ ಪೇಷಂಟ್ಗೆ ಹಾಕಬೇಕು ಅಂದರೆ ಒಬ್ಬ ಇಂಟೆನ್ಸಿವಿಸ್ಟಿಗೆ ಎಷ್ಟು ಕಷ್ಟ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್. ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ, ಏನೋ ಒಂದು ಟ್ಯೂಬ್ ಹಾಕ್ಬಿಡ್ತಾರೆ, ಕನೆಕ್ಟ್ ಮಾಡಿಬಿಡ್ತಾರೆ ಸರ್. ಒಂದೊಂದು ಸಾರಿ ನಮ್ಮ ಜೀವ ಕೈನಾಗ ಇಟ್ಕೊಂಡು ಇಂಟ್ಯೂಬೇಷನ್ ಅಂತ ಮಾಡ್ತೀವಿ, ಡಿಫಿಕಲ್ಟ್ ಇಂಟ್ಯೂಬೇಷನ್ ಅಂತ. ಅಪ್ಪ, ಆ ಟೈಮ್ನಾಗ ಅವ್ನು ಕಾರ್ಡಿಯಾಕ್ ಅರೆಸ್ಟ್ಗೆ ಹೋಗಿದ್ರೆ ದೇವರೇ ಕಾಪಾಡಪ್ಪ ಅಂತ ಹೇಳಿ ಅವನಿಗೆ ಇಂಟ್ಯೂಬೇಟ್ ಮಾಡ್ತಾನೆ ಸರ್. ಇಷ್ಟೆಲ್ಲ ಗಮನ, ಜವಾಬ್ದಾರಿ ಅವನ ಮೇಲೆ ಇರುತ್ತೆ ಸರ್. ಅಂಥದಕ್ಕೂ ಒಬ್ಬ ಜಾಬ್ ಇದ್ದಾನೆ ಸರ್. ದಯವಿಟ್ಟು ಸರ್ಕಾರನ ಬೇಕಾದ್ರೆ ಅಪಾಯಿಂಟ್ ಮಾಡಲಿ. ವೆಂಟಿಲೇಟರ್ ಟೆಕ್ನಿಷಿಯನ್ ಅಂತ ಇದ್ದಾನೆ, ದಯವಿಟ್ಟು ಸರ್ಕಾರ ಅಪಾಯಿಂಟ್ ಮಾಡಿಬಿಟ್ಟು ಅವ್ನ ಕೆಳಗಡೆ ಸಿಲಿಂಡರ್ ಹತ್ರ ಕುಂಡ್ರಿಸ್ಬಿಟ್ಟು, ಸರ್ ಎಷ್ಟು ಗತ್ತಿಗೆ ಎಷ್ಟು ಆಕ್ಸಿಜನ್ ಬರುತ್ತೆ, ನಮ್ಮ ಡಾಕ್ಟ್ರಿಗೆ ಎಷ್ಟು ಸಿಲಿಂಡರ್ ಬಾಕಿ ಇದೆ ಅಂತ ಹೇಳಲ್ಲ ಅನ್ನೋದನ್ನ ಒಬ್ಬನ ಕುಂಡ್ರಿಸಿ ಸರ್. ಆ ಕೆಲಸ ಮಾಡಿ. ಆಮೇಲೆ ಮೇಡಮ್ ಮಾತಾಡೋವಾಗ 2 ಮಾತಾಡಿ ಹೇಳಿದ್ರು ಸರ್.
ಇದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಬಗ್ಗೆ ಸರ್ ಅದು ICU ಒಳಗೆ ಯೂಸ್ ಆಗಲ್ಲ. ಎರಡನೇ ಸರ್, ಆಕ್ಸಿಜನ್ ಪ್ಲಾಂಟ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಊಟಕ್ಕಿಲ್ದು ಉಪ್ಪಿನಕಾಯಿ ಅದೇನಕ್ಕೋ ಅನ್ನಂಗೆ. ಈ ಟೈಮ್ನ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಪರ್ಮಿಷನ್ ತೊಗೋಬೇಕು ಸರ್. ಒಂದು ಜೀವ ಉಳಿಸೋ ಆಕ್ಸಿಜನ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಬ್ಬ ಚೀಫ್ ಮಿನಿಸ್ಟ್ರಿಗೆ ಅಧಿಕಾರ ಇಲ್ದಿದ ಮೇಲೆ ಇನ್ಯಾಕೆ ರಾಜ್ಯ ಸ್ವಾಯತ್ತತೆ ಅಂತ ಇರಬೇಕು ಸರ್? ನನಗಿದು ಅರ್ಥ ಆಗೋದಿಲ್ಲ ಸರ್. ಡಾಕ್ಟ್ರದ್ದು ಮಾತ್ರ ಒಂದೇ ಕೆಲಸ, ಇವನು ಬರೀ ಆಕ್ಸಿಜನ್ ಅಲ್ಲ, ಇವನ್ ಕಿಡ್ನಿ ಮಾಡ್ಸಂತೀವಿ ಸರ್. ಮಲ್ಟಿಪಲ್ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್, ಇವನ್ ಲಂಗ್ಸ್ ನೋಡ್ಕೋಬೇಕು, ಹಾರ್ಟ್ ನೋಡ್ಕೋಬೇಕು, ಆಕ್ಸಿಜನ್ ನೋಡ್ಕೋಬೇಕು, ಪೊಟ್ಯಾಷಿಯಂ ನೋಡ್ಕೋಬೇಕು, ಯೂರಿನ್ ಔಟ್ಪುಟ್ ನೋಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಇರುತ್ತೆ ಸರ್ ಒಬ್ಬ ಡಾಕ್ಟ್ರಿಗೆ. ದಯವಿಟ್ಟು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಅವನ ಜೀವ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಕುತ್ತಿಗೆ ಪಟ್ಟಿ ಹಿಡಿಬೇಡಿ. ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ. ವೈದ್ಯ ನಾರಾಯಣ ಹರಿ, ನಾನು ದೇವರಲ್ಲ, ನಾನೊಬ್ಬ ಮನುಷ್ಯ. ನಾನು ಇಷ್ಟೆಲ್ಲ ಮಾಡ್ತೀನಿ, ನನ್ನ ತಪ್ಪಿನಿಂದ ಅಲ್ಲ ನಿಮ್ಮ ಪೇಷಂಟ್ಸ್ ಆಗೋದು. ನೀವು ಎಲೆಕ್ಟ್ ಮಾಡಿದ ಈ ಸರ್ಕಾರದಿಂದ ನಮ್ಮ ಸಂಬಳ ತಿಂತೀರಾ ಅಂತ ಈ ಅಧಿಕಾರಿಗಳಿಂದ ಇವತ್ತು ಹಿಂಗೆ ಆಗ್ತಾ ಇದೆ ಅಂದರೆ ದಯವಿಟ್ಟು ಈ TV9 ಮುಖಾಂತರ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ವೈದ್ಯರ ಕೆಲಸ ಏನು, ಬೇರೆಯವರ ಕೆಲಸ ಏನು ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ನಿಮ್ಮೆಲ್ಲರಿಗೂ ತಿಳುವಳಿಕೆ ಮಾಡಿಕೊಟ್ಟಂಥ ಈ ಮಾಧ್ಯಮಕ್ಕೆ ನನ್ನ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂಜನಪ್ಪ ಅವರು. ಎಷ್ಟೊತ್ತು ಜೊತೆ ಮಾತನಾಡಿದ್ರಿ. ವೈದ್ಯ ಏನು ಮಾಡಬೇಕು ಅಥವಾ ವೈದ್ಯನ ಕೆಲಸ ಏನು ಅನ್ನೋದನ್ನು ಪದೇ ಪದೇ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಯಾಕಿಂಥದ್ದೊಂದು ಬರುತ್ತೆ ಅಂತ ಹೇಳಿದ್ರೆ ತಜ್ಞ ವೈದ್ಯರು, ಹಿರಿಯ ವೈದ್ಯರು, ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥ ವೈದ್ಯರು ವೈದ್ಯನ ಕೆಲಸ ಏನು ಅಂತೇಳಿ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಸರ್ಕಾರ ಮಾಡುವಂಥ ಎಡವಟ್ಟಿನ ನಿರ್ಧಾರಗಳು ಆ ರೀತಿಯಾಗಿದ್ದಾವೆ. ನಮ್ಮ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಜಾಯ್ನ್ ಆಗಿದ್ದಾರೆ, ಕೈಗಾರಿಕಾ ಸಚಿವರು, ಹಾಗೆಯೇ ಕರ್ನಾಟಕದ ಮಟ್ಟಿಗೆ ಆಕ್ಸಿಜನ್ನ ಉಸ್ತುವಾರಿಯನ್ನು ಹೊತ್ತಿರುವಂಥ ಸಚಿವರು, ಕೇಂದ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿಟ್ಕೊಂಡು ಆಕ್ಸಿಜನ್ ಅನ್ನು ಪೂರೈಕೆ ಮಾಡಿಸಬೇಕಾದಂಥ ಜವಾಬ್ದಾರಿ ಹೊತ್ತಿರುವಂಥ ಸಚಿವರು. ಜಗದೀಶ್ ಶೆಟ್ಟರ್ ಅವರೇ, ಒಂದು ವಿಚಾರ ಗಮನಿಸ್ತಾ ಇದ್ವಿ, ನಿಮಗೆ ಆಕ್ಸಿಜನ್ ಪೂರೈಕೆ ಕಡಿಮೆ ಇದೆ ಅಥವಾ ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಆಸ್ಪತ್ರೆಗಳಿಗೆ ಕೇಳಿದಷ್ಟು ಆಕ್ಸಿಜನ್ ಸದ್ಯದ ಮಟ್ಟಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಆಸ್ಪತ್ರೆಗಳಿಗೆ ಮೆಸೇಜ್ ಅನ್ನು ಪಾಸ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲಿಂದನಾದರೂ ಅವರು ತಂದುಕೊಳ್ಳುವಂಥ ಕೆಲಸ ಮಾಡ್ತಾರೆ ಅಥವಾ ಬೇರೆನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಹುಡುಕ್ತಾರೆ. ಆದರೆ ನಿಮ್ಮ ಸರ್ಕಾರ ಮಾಡಿರುವಂಥ ಆದೇಶ ಇದೆಯಲ್ಲ, ಇಂತಿಷ್ಟೇ ಆಕ್ಸಿಜನ್ ಒಬ್ಬ ರೋಗಿ ಕೊಡಿ, ಹೆಚ್ಚುವರಿಯಾಗಿ ಆಕ್ಸಿಜನ್ ಕೊಟ್ಟು ಆಕ್ಸಿಜನ್ ಖಾಲಿ ಆದರೆ ನಾವು ಜವಾಬ್ದಾರರಲ್ಲ. ಇದು ಯಾವ ನಿರ್ಧಾರ ಸರ್ ಇದು? ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತೇನು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಇಷ್ಟು ಮೆಟ್ರಿಕ್ ಟನ್ ಅಂಥೇಳಿ ಅಲೋಕೇಶನ್ ಮಾಡ್ತಾರೆ ಮತ್ತು ಈ ಖಾಸಗಿ ಆಸ್ಪತ್ರೆಯವರು ಆ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಓಕೆ. ಮತ್ತು ಆ ಡಿಸ್ಟ್ರಿಬ್ಯೂಟರು ಇವತ್ತು ಯಾವ್ಯಾವ ಆಸ್ಪತ್ರೆ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ಸಪ್ಲೈ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಯಾವಾಗಲೂ ನಾವು ನಿಯಂತ್ರಣ ಹೇರಿಲ್ಲ. ನಮ್ಮ ರಾಜ್ಯ ಸರ್ಕಾರ ಏನು ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ, ಅದು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಆಸ್ಪತ್ರೆಗೆ ಎಷ್ಟು ಬೇಕು ಏನು ಅನ್ನುವಂಥದ್ದನ್ನು ಇವತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ರಾಜ್ಯದಲ್ಲಿರುವಂಥ ಟೀಮ್ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾವು ಪಡ್ಕೊತೀವಿ. ಇನ್ನು ಖಾಸಗಿ ಆಸ್ಪತ್ರೆಗೆ ರಾಜ್ಯ ಸರ್ಕಾರ ನಾವು ಕೊಡೋದಿಲ್ಲ, ಅಥವಾ ಖಾಸಗಿ ಆಸ್ಪತ್ರೆಯವರು ಯಾವ ಡಿಸ್ಟ್ರಿಬ್ಯೂಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದನ್ನು ಸರಬರಾಜು ಮಾಡಲಿಕ್ಕೂ ನಾವು ಅಡೆತಡೆ ಮಾಡಿಲ್ಲ. ಹೀಗಾಗಿ ಒಂದೇನಾಗಿದೆ ಸಮಸ್ಯೆ, ಇವತ್ತು ಮೊದಲ ಬಿಗಿನಿಂಗ್ದಲ್ಲಿ ಕೇವಲ 300 ಮೆಟ್ರಿಕ್ ಟನ್ ಮಾತ್ರ ನಮಗೆ ಅಲೋಕೇಶನ್ ಇತ್ತು ರಾಜ್ಯ ಸರ್ಕಾರ ರಾಜ್ಯಕ್ಕೆ. ಆಮೇಲೆ ಅದು 500 ಆಯಿತು, ಆಮೇಲೆ 765 ಮೆಟ್ರಿಕ್ ಟನ್ ಆಯಿತು, ಆಮೇಲೆ 865 ಮೆಟ್ರಿಕ್ ಟನ್ನು, 965 ಮೆಟ್ರಿಕ್ ಟನ್ನು, ಈಗ 1015 ಮೆಟ್ರಿಕ್ ಟನ್ ನಮಗೆ ಸಿಗ್ತಾ ಇದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಅದರಲ್ಲಿ ಇವತ್ತು ಆಕ್ಸಿಜನ್ದ ಬೇಡಿಕೆ ಜಾಸ್ತಿ ಆಗ್ತದೆ. ಕೋವಿಡ್ ಪೇಷಂಟ್ಗಳು ಇವತ್ತು ನಾವು ಲಾಸ್ಟ್ ಇಯರ್ ಮೊದಲೇ ವೇವ್ದಲ್ಲಿ ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಅವರು ಕೇವಲ ಪೇಷಂಟ್ಗಳು ಈ ಕಿಮ್ಸ್ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಕೊಡಿಸ್ರಿ ಅಂತ ಬರ್ತಿದ್ರು. ಆದರೆ ಇವತ್ತು ಪ್ರತಿಯೊಬ್ಬರು ಸಹಿತ ನಮಗೆ ಆಕ್ಸಿಜನ್ ಬೆಡ್ ಬೇಕು ಅನ್ನುವಂಥದ್ದನ್ನೇ ಇವತ್ತು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಖಾಸಗಿ ಆಸ್ಪತ್ರೆಯಲ್ಲಿ ಸಹಿತ ಆಕ್ಸಿಜನ್ ಬೇಡಿಕೆ ಜಾಸ್ತಿ ಇದೆ. ಅದೇ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಹಿತ ಆಕ್ಸಿಜನ್ ಬೆಡ್ ಜಾಸ್ತಿ ಕೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ಒಂದು ವಿಚಾರ ನಿಮ್ಗೆ ಗಮನಕ್ಕೆ ತರ್ತೀನಿ. ಮೋಸ್ಟ್ಲಿ ಇಲ್ಲಿ ಒಂದಷ್ಟು ಮಾಹಿತಿಯ ಕೊರತೆ ಇದ್ದಂಗಿದೆ. ನೀವು ಖಾಸಗಿ ಆಸ್ಪತ್ರೆಗಳಿಗೆ ನೇರವಾಗಿ ಸರಬರಾಜು ಮಾಡದೆ ಹೋದ್ರೂ ನೀವು ಡಿಸ್ಟ್ರಿಬ್ಯೂಟರ್ಗೆ ಕೊಡ್ತಿರಲ್ಲ ಆಕ್ಸಿಜನ್, ಕೊಡುವಂತ ಪ್ರಮಾಣದಲ್ಲಿ ನೀವು ಕಡಿಮೆ ಕೊಟ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಎಲ್ಲಿಂದ ಸಿಗುತ್ತೆ?
ನೀವು ಕೊಟ್ಟರೆ ತಾನೇ ಅಲ್ಲಿ ಖಾಸಗಿ ಆಸ್ಪತ್ರೆಗಳು ಸಿಗ್ಬೇಕಾಗಿರೋದು. ನೋಡಿ ನಾವೊಂದು ಹೇಳ್ತೀನಿ, ನೋಡಿ ಒಂದು ನಾನು ಹೇಳ್ತೀನಿ, ಇವತ್ತು ಖಾಸಗಿ ಆಸ್ಪತ್ರೆಯವರು ಅವ್ರು ಯಾವ ಡಿಸ್ಟ್ರಿಬ್ಯೂಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಲ್ಲ, ದಯವಿಟ್ಟು ಆ ಅಗ್ರಿಮೆಂಟ್ ತೋರಿಸ್ಬಿಡ್ಲಿ. ಅವ್ರೇನು ಅಗ್ರಿಮೆಂಟ್ ಪ್ರಕಾರ ಇವತ್ತು ಅವ್ರಿಗೇನು ಡಿಸ್ಟ್ರಿಬ್ಯೂಟರ್ ಸರಬರಾಜು ಮಾಡ್ತಾ ಇದಾರಲ್ಲ, ಅದಕ್ಕೆ ನಾವು ಕಡಿಮೆ ಮಾಡಿಲ್ಲ. ಎಲ್ಲಿವರೆಗೆ ಅಂದರೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಇಂಡಸ್ಟ್ರಿಗಳಿಗೆ, ಕೈಗಾರಿಕೆಗಳಿಗೆ ಏನು ಸರಬರಾಜು ಮಾಡ್ತಿದ್ವಿ, ಆ ಇಂಡಸ್ಟ್ರಿ ಆಕ್ಸಿಜನ್ ಮೆಡಿಕಲ್ ಸಲುವಾಗಿ ಕೊಡಬೇಕಂತ ಆದೇಶ ಆಗಿದೆ. ಆದರೆ ಖಾಸಗಿ ಆಸ್ಪತ್ರೆಗೆ ಕೊಡುವಂತದ ಬಗ್ಗೆ ಯಾವುದೇ ನಿಯಂತ್ರಣ ನಾವು ಮಾಡಿಲ್ಲ. ಡಾಕ್ಟರ್ ಪ್ರಸನ್ನ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲೇ ಇದ್ದಾರೆ, ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷರು. ಡಾಕ್ಟರ್ ಪ್ರಸನ್ನ ಅವರೇ, ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇರೋದು, ನಾವೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಖಾಸಗಿ ಆಸ್ಪತ್ರೆಗಳಿಗೆ ಖರೀದಿ ಮಾಡೋದಕ್ಕೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಎಷ್ಟು ತಗೋಬೇಕು ಏನಿತ್ತು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಪ್ರಕಾರ ತಗೊಳ್ಳಿ, ನಾವು ಸಫಿಷಿಯೆಂಟ್ ಆಗಿ ಸಪ್ಲೈ ಮಾಡ್ತಾ ಇದ್ದೀವಿ, ನಾವೆಲ್ಲಿ ಬೇಡ ಅಂತ ಹೇಳಿದೀವಿ ಅಂತ ಕೇಳ್ತಾ ಇದ್ದಾರೆ. ಆನಂದ್, ನೋಡಿ, ಜಗದೀಶ್ ಶೆಟ್ಟರ್ ಬಗ್ಗೆ ನಮಗೆ ತುಂಬಾ ಒಂದು ಅಭಿಮಾನ ಇದೆ, ಗೌರವ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಸಚಿವರು ಸರಿಯಾಗಿ ವಾಸ್ತವಾಂಶನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಎಲ್ಲಾ ಖಾಸಗಿ ಆಸ್ಪತ್ರೆಯವರು ನಮ್ಮ ಸಪ್ಲೈಯರ್ಸ್ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತೀವಿ. ಅದು ನಾರ್ಮಲ್ ಡೇಸ್ ಅಲ್ಲಿ 0.3 0.4 KL ಪರ್ ಡೇ ಸಾಕಾಗುತ್ತೆ. ಈಗ ಅದ್ರ ರಿಕ್ವೈರ್ಮೆಂಟು 4 ಪಟ್ಟು 5 ಪಟ್ಟಾಗಿದೆ. ಅದನ್ನ ಅವರು ಕೂಡ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಇನ್ಪುಟ್ ಲಿಕ್ವಿಡ್ ಆಕ್ಸಿಜನ್ ಏನಿದೆ ಮೇನ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ಬರ್ತಾ ಇಲ್ಲ. ಸೊ ಅವ್ರೇನ್ ಹೇಳ್ತಾರೆ, ನಮ್ಗೆ ಲಿಕ್ವಿಡ್ ಆಕ್ಸಿಜನ್ ಸಪ್ಲೈ ಕೊಡಿಸಿ, ನಾವು ನಿಮಗೆ ಸಪ್ಲೈ ಕೊಡ್ತೀವಂತ. ಅದನ್ನೇ ನಾವು ಸರ್ಕಾರಕ್ಕೂ ತಿಳಿಸಿದೀವಿ. ಹೈಕೋರ್ಟ್ ಮುಂದೆ ಕೂಡ ನಾನು ಮಾತಾಡಿದಾಗ ಅದನ್ನ ಹೇಳಿದ್ದೀನಿ. ಸೊ ಏನು ಜಗದೀಶ್ ಶೆಟ್ಟರ್ ಹೇಳ್ತಿದಾರಲ್ಲ, ಅದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಅವ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ವಾಸ್ತವಾಂಶನ. ರಿಕ್ವೈರ್ಮೆಂಟ್ ಹ್ಯಾಸ್ ಗಾನ್ ಅಪ್ ಬೈ 5 times. ಸೊ ಮಂತ್ರಿಗಳೇ, ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಾವೇನು ಅಡ್ಡಿಪಡಿಸ್ತಾ ಅಂತಲ್ಲ. ಈ ರಿಕ್ವೈರ್ಮೆಂಟ್ ಹ್ಯಾಸ್ ಗಾನ್ ಅಪ್ ಬೈ 5 times. ಯಾರು ಕೊಡ್ತಾರ ಲಿಕ್ವಿಡ್ ಆಕ್ಸಿಜನ್ ನ ಸಪ್ಲೈಯರ್ಸ್ಗೆ? ಸರ್ಕಾರನೇ ಕೊಡಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ, ಕೇಂದ್ರ ಸರ್ಕಾರ ಕೂಡ ಹೇಳಿದೆ, ಎಲ್ಲರಿಗೂ ಆಕ್ಸಿಜನ್ ಸಿಗೋ ರೀತಿ ರಾಜ್ಯ ಸರ್ಕಾರಗಳು ನೋಡ್ಕೋಬೇಕು ಅಂತ ಹೇಳಿ. ಅದರಿಂದ ಒಂದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ವಾರ್ ರೂಮ್ ಮಾಡಿದೀರಾ, ಡೈಲಿ ರಿಕ್ವೈರ್ಮೆಂಟ್ ತಗೋತಾ ಇದ್ದೀರಾ. ನಾವು ಈ ಆಕ್ಸಿಜನ್ ಯಾರು ಹಾಸ್ಪಿಟಲ್ ಓನರ್ಸ್ ಕುಡಿತಾ ಇಲ್ಲ, ಅದನ್ನ ಕೊಡ್ತಾ ಇರೋದೇ ರೋಗಿಗಳಿಗೆ. ಅದನ್ನ ಅರ್ಥ ಮಾಡ್ಕೊಂಡು ಈ ಲಾಜಿಸ್ಟಿಕ್ ಚೈನ್ ನ ಕರೆಕ್ಟ್ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಿದ್ವಿ. ಜಗದೀಶ್ ಶೆಟ್ಟರ್ ಅವರೇ, ಇಲ್ಲಿ ಅವ್ರು ಹೇಳ್ತಾ ಇರುವಂತ ಮಾತು ಕೇಳಿಸ್ಕೊಂಡ್ರೆ ಹೇಳಿದ್ದು ಹೇಳಿ. ನೋಡಿ ನೋಡಿ ನೋಡಿ, ನೀವು ಮೊದಲು ಏನು ನಮಗೆ ಪ್ರಸ್ತಾಪ ಮಾಡಿದ್ರಿ, ಅವ್ರಿಗೆ ಕೊಡ್ತಕ್ಕಂಥ ಖಾಸಗಿ ಡಿಸ್ಟ್ರಿಬ್ಯೂಟರ್ಸ್ ಏನು ಅಗ್ರಿಮೆಂಟ್ ಪ್ರಕಾರ ಕೊಡ್ತಕ್ಕಂಥ ಆಕ್ಸಿಜನ್ ಕೊಡಬಾರ್ದು ಅನ್ನುವಂಥದ್ದು ನಾವೇ ಅವ್ರದ್ದು ಪಾಲಿಂದು ನಾವು ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂಥ ಮಾತು ಬಂತು ಫಸ್ಟ್. ಈಗ ಅವರು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಡಾಕ್ಟರ್ ಹೇಳಿದ್ರು ಏನಂದ್ರೆ ಈಗ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಡೆಫಿನೆಟ್ಲಿ ಅದೇ ನಾನು ಹೇಳ್ತಾ ಇರೋದು ಅದನ್ನೇ. ಈ ಡಿಮಾಂಡ್ ಜಾಸ್ತಿ ಆಗ್ತದೆ. ಇವತ್ತು ನೀವು ಡಿಸ್ಟ್ರಿಬ್ಯೂಟರ್ ಕೂಡ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಆ ಹೊತ್ತಿನಲ್ಲಿ ಅಷ್ಟು ಡಿಮಾಂಡ್ ಇರಲಿಲ್ಲ. ಅದನ್ನ ಮೀರಿ ಇವತ್ತು ನೀವು ಜಾಸ್ತಿ ಕೇಳ್ತಾ ಇದ್ರಿ, ಸರ್ಕಾರಿ ಆಸ್ಪತ್ರೆಗಳು ಜಾಸ್ತಿ ಕೇಳ್ತಾ ಇದ್ದಾರೆ, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತೇನಾಗಿದೆ, ಇವತ್ತು ನಾವು ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಜಿಂದಾಲ್ ಕ್ಯಾಂಪಸ್ನಲ್ಲಿ ಸುಮಾರು ಮೊದಲು 500 ಮೆಟ್ರಿಕ್ ಟನ್ ಮಾತ್ರ ಪ್ರೊಡಕ್ಷನ್ ಹಾಕಿತ್ತು ಉತ್ಪನ್ನ. ಇವತ್ತು ಬಹಳ ಒತ್ತಾಯ ಮಾಡಿ ಇವತ್ತು ಸುಮಾರು 800 ರಿಂದ 900 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಅಲ್ಲಿ ಆಗ್ತಾ ಇದೆ. ಅದನ್ನೇ ಇವತ್ತು ಎಕ್ಸೆಸ್ ಸರಬರಾಜು ಮಾಡ್ತಾ ಇದ್ದೇವೆ. ಎಲ್ಲಿ ನಾವು ಒಂದೇ ಹೇಳಿದಲ್ಲ, ನಾರ್ಮಲ್ ಪೀರಿಯಡ್ ನಲ್ಲಿ ಬರೀ 300 ಅಲೋಕೇಶನ್ ಇತ್ತು ನಮ್ಗೆ, 300 ಮೆಟ್ರಿಕ್ ಟನ್. ಇವತ್ತು 1015 ಮೆಟ್ರಿಕ್ ಟನ್ ಆದ್ರೂ ಸಾಲ್ತಾ ಇಲ್ಲ. ಈ ನಮ್ಮ ಬೇಡಿಕೆ ಪ್ರಕಾರ 1200 ರಿಂದ 1400 ಮೆಟ್ರಿಕ್ ಟನ್ ಬೇಕು. ಅದನ್ನೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಅಷ್ಟು ಬಂದ್ರೆ ನಾವು ಖಾಸಗಿ ಆಸ್ಪತ್ರೆಯವರು ಕಂಫರ್ಟಬಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಫರ್ಟಬಲ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ. ಇದು ಬರುವಂತದ್ದು ಡಿಮಾಂಡ್ಸ್ ಜಾಸ್ತಿ ಆಗಿದ್ರಿಂದ ಇದು ಖಾಸಗಿ ಆಸ್ಪತ್ರೆಗೂ ತೊಂದರೆ ಆಗಿದೆ, ಸರ್ಕಾರದ ಆಸ್ಪತ್ರೆಗೂ ತೊಂದರೆ ಆಗಿದೆ. ನಾ ಅದನ್ನು ಹೇಳ್ತಾ ಇಲ್ಲ. ಅದಕ್ಕಾಗಿ ಇನ್ನೂ ಹೆಚ್ಚು ಈಗ ನೋಡಿ ಕಾನ್ಸಂಟ್ರೇಟರ್ಸ್ ಎಲ್ಲ ಕಡೆನೆ ಕೊಡುವಂತದ್ದು ಸ್ಟಾರ್ಟ್ ಆಗಿದೆ. ಮತ್ತು ಆಕ್ಸಿಜನ್ ಪ್ಲಾಂಟ್ಸ್ಗಳನ್ನು ಜನರೇಷನ್ ಅದನ್ನು ಹಾಕಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇನ್ನೂ ಎಕ್ಸ್ಟ್ರಾ ಎಲ್ಲೆಲ್ಲಿಂದ ಆಕ್ಸಿಜನ್ ಬರ್ಲಿಕ್ಕೆ ಸಾಧ್ಯತೆ ಅದನ್ನು ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ನಮ್ಮ ಡಿಮಾಂಡ್ಸ್ ಪ್ರಕಾರ, ಹೆಚ್ಚಿನ ಡಿಮಾಂಡ್ಸ್ ಪ್ರಕಾರ ಆಕ್ಸಿಜನ್ ಹೆಚ್ಚುವರಿ ಬಂದ್ರೆ ಡೆಫಿನೆಟ್ಲಿ ಖಾಸಗಿ ಆಸ್ಪತ್ರೆಗೆ ಕೊಡ್ತೀವಿ, ಸರ್ಕಾರಿ ಆಸ್ಪತ್ರೆಗೂ ನಾವು ಕೊಡ್ತೀವಿ. ಅಲ್ಲ, ತರಬೇಕಾಗಿರುವಂತ ಜವಾಬ್ದಾರಿ ನಿಮ್ದೇ ಅಲ್ವಾ? ಅದು ಜಾಸ್ತಿ ಆಗಿ ಬಂದ್ರೆ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ತರುವಂತ ಪ್ರಯತ್ನ ಏನಾಗ್ತಿದೆ ನೋಡಿ. ಸರ್ಕಾರ ಜವಾಬ್ದಾರಿ ಏನದ ನಮ್ಗೆ ಗುರ್ತಿದೆ. ಅದ್ರ ಪ್ರಕಾರ ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಈಗ ಡಿಫೆಂಟ್ ಆದಂತ ಯೂನಿಟ್ಗಳನ್ನ ರಿಸ್ಟೋರ್ ಮಾಡ್ತಾ ಇದ್ದೇವೆ. ರಾಯಚೂರಿನಲ್ಲಿ ಇರ್ಬೋದು, ಮೊನ್ನೆ ಭದ್ರಾವತಿಗೆ ಹೋಗಿ ಅಲ್ಲಿ ಇವತ್ತು ಭದ್ರಾವತಿಲಿ ಸ್ಟೀಲ್ ಫ್ಯಾಕ್ಟರಿ ಇದೆ, ಅವ್ರದ್ದು ಬಲ್ದೌಟ್ ಅಗ್ರಿಮೆಂಟ್ ಮಾಡಿ ಅಲ್ಲಿ ಉತ್ಪಾದನೆ ಸ್ಟಾರ್ಟ್ ಮಾಡಿದ್ವಿ.
ಇವತ್ತು ರಾಯಚೂರಿನಲ್ಲಿ ಒಂದು ಡಿಫೆಂಟ್ ಆದಂಥ ಒಂದು ಇಂಡಸ್ಟ್ರಿ ಇದೆ, ಅದನ್ನು ಸಹಿತ ರಿಸ್ಟೋರ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ಇವತ್ತು ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳನ್ನು ಹಾಕುವಂಥದ್ದು ಪ್ರಯತ್ನ ಸ್ಟಾರ್ಟ್ ಆಗಿದೆ ಈಗಾಗಲೇ. ಮೊನ್ನೆ KGF ಹಾಕಿದ್ವಿ, ಆಮೇಲೆ ಇದರಲ್ಲಿ ಬೀದರ್ದಲ್ಲಿ ಹಾಕಿದ್ದೇವೆ. ಈ ರೀತಿ ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಇನ್ನೊಂದು, ಈ ರೀತಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ನಾವು ಹೆಚ್ಚುವರಿ ಮಾಡುವ ಮುಖಾಂತರ, ಕಾನ್ಸಂಟ್ರೇಟರ್ಗಳನ್ನು ಹೆಚ್ಚು ಕೊಡುವ ಮುಖಾಂತರ ಇವತ್ತೇನೋ ಒಂದು ಬ್ಯಾಲೆನ್ಸ್ ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅಲ್ಲ, ನೀವು ಬ್ಯಾಲೆನ್ಸ್ ಮಾಡೋ ಅಷ್ಟೊತ್ತಿಗೆ ಎಷ್ಟೋ ಜನ ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ತಾ ಇದಾರಲ್ಲ, ಆಕ್ಸಿಜನ್ ಸಿಗದೆ ಸತ್ತೋಗ್ತಾ ಇದಾರೆ ಪೇಷಂಟ್ಗಳು. ಅದಕ್ಕೇನು ಉಪಾಯ ಸರ್ ಈಗ? ನಾವು ಒಂದು ಹೇಳ್ತೇವೆ, ನೋಡಿ ಒಂದು ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ಸು ಇದ್ದಾರೆ ಇಲ್ಲಿ, ಡಾಕ್ಟರ್ ನಮ್ಮ ಮಧ್ಯದಲ್ಲಿದ್ದಾರೆ, ಅವರು ಹೇಳಿ ಇವತ್ತು ಇಡೀ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆಕ್ಸಿಜನ್ ಮೊದಲು ಎಷ್ಟಿತ್ತು? 1,000-2,000 ಮೆಟ್ರಿಕ್ ಟನ್ ಇತ್ತು ಇಡೀ ರಾಷ್ಟ್ರದಲ್ಲಿ. ಇವತ್ತು 8,000 to 9,000 ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆ. 8,000 to 9,000. ನಮ್ಮ ರಾಜ್ಯದಲ್ಲಿ ಮೊದಲು ಬೇಸಿಕ್ ಆಗಿ ಒಂದು 500-600 ಮೆಟ್ರಿಕ್ ಟನ್ ಮಾತ್ರ ಉತ್ಪಾದನೆ ಆಗ್ತಿತ್ತು. ಈಗ ಒಂದು ಪ್ರಯತ್ನ ಮಾಡಿ ಸರ್ಕಾರ 1,100ವರೆಗೆ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಈ ಪ್ರಯತ್ನ ಬಿಟ್ಟಿಲ್ಲ ನಾವು. ಆದಷ್ಟು ಬೇಗನೆ ಇನ್ನೂ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಹೊಸ ಆಕ್ಸಿಜನ್ ಪ್ಲಾಂಟ್ಗಳನ್ನ ಚಾಲೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಉತ್ಪಾದನೆ ಆದಷ್ಟು ಇದನ್ನೆಲ್ಲ ಸೇವ್ ಮಾಡ್ಲಿಕ್ಕೆ ಸಾಧ್ಯತೆ, ಮತ್ತು ಆದಷ್ಟು ಬೇಗನೆ ಇವುಗಳನ್ನ ಸ್ವಾವಲಂಬನೆ ಆಗಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಜಗದೀಶ್ ಶೆಟ್ಟಿ ಅವರು, ನಿಮ್ಗೆ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ. ಸರ್ಕಾರ ಮಾಡಿರುವಂತಹ ಆದೇಶ ಒಂದಿದೆ, ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಆದೇಶ ಹೊರಡಿಸಿದೆ. ಏನು ಅಂತ ಹೇಳಿದ್ರೆ, ಆಕ್ಸಿಜನ್ ನ ಕೊರತೆ ಕರ್ನಾಟಕದಲ್ಲಿ ತೀರಾ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಆಕ್ಸಿಜನ್ ಮ್ಯಾನೇಜ್ ಮಾಡಬೇಕಾಗಿರುವಂತಹ ಅನಿವಾರ್ಯ ಸಂದರ್ಭದಲ್ಲಿ ನಾವಿದ್ದೀವಿ. ಹಂಗಾಗಿ ಒಬ್ಬ ಪೇಷಂಟ್ಗೆ ಎಷ್ಟು ಆಕ್ಸಿಜನ್ ಕೊಡಬೇಕು, 1 ನಿಮಿಷಕ್ಕೆ ಎಷ್ಟು ಆಕ್ಸಿಜನ್ ಕೊಡಬೇಕು, ಇಷ್ಟೇ ದಿವಸಗಳ ಸ್ಟಾಕ್ ಅನ್ನ ಆಸ್ಪತ್ರೆಯಲ್ಲಿ ಇಟ್ಕೋಬೇಕು. ನಿಮ್ಮ ಹತ್ರ ಸ್ಟಾಕ್ ಇಲ್ಲದೆ ಹೋದ್ರೆ ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಡ್ಮಿಟ್ ಮಾಡ್ಕೊಳ್ಳದೆ ಹೋದ್ರೆ ಆತ ಪ್ರಾಣ ಬಿಟ್ರೆ ಜವಾಬ್ದಾರಿ ಯಾರು? ಸರ್ಕಾರ ತಾನೆ. ನೋಡಿ, ಒಂದು ನಾನು ಹೇಳ್ತೀನಿ, ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಹುಬ್ಳಿ ಕಿಮ್ಸಲ್ಲಿ 1,000 ಬೆಡ್ ಇದ್ದಾವೆ. 1,000 ಬೆಡ್ ಇದ್ದಾವೆ. ಅದರಲ್ಲಿ ಸುಮಾರು 700-800 ಬೆಡ್ಗಳನ್ನು ಆಕ್ಸಿಜನ್ ಬೆಡ್ಗಳನ್ನಾಗಿ ನಾವು ವಿಸ್ತರಣೆ ಮಾಡಿದ್ದೇವೆ. ಮೊದಲು ಲಾಸ್ಟ್ ವೇವ್ದಲ್ಲಿ ಕೇವಲ 200-250 ಆಕ್ಸಿಜನ್ ಬೆಡ್ ಮಾತ್ರ ಇದ್ದು, ಇವತ್ತು ಮೋರ್ ದೆನ್ 800 ಬೆಡ್ಸು ಆಕ್ಸಿಜನ್ ಬೆಡ್ ಇದ್ದಾಗೂ ಸಾಲ್ತಾ ಇಲ್ಲ. ಮತ್ತು ಇನ್ನೂ 500 ಬೆಡ್ಗಳನ್ನು ನಾವು ಹೆಚ್ಚುವರಿ ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ನಾವು ಪ್ರಯತ್ನ ಮಾಡಿದರೆ ಇನ್ನೂ 500 ಬೆಡ್ಗಳನ್ನು ಹೆಚ್ಚುವರಿ ಮಾಡಬಹುದು. ಆದರೆ ಆ 500 ಬೆಡ್ಗಳನ್ನು ಹೆಚ್ಚುವರಿ ಮಾಡಿದಾಗ ಇವತ್ತು ನಮ್ಮ ರೋಗಿಗಳು ಬಂದಂಥವರು ನಮಗೆ ವಿತ್ ಆಕ್ಸಿಜನ್ ಬೆಡ್ಡೇ ಬೇಕಂತ ಹೇಳ್ತಾ ಇದ್ದಾರೆ ಹೊರತು ಸಾದಾ ಬೆಡ್ ಬೇಕು ಅಂತ ಹೇಳ್ತಾ ಇಲ್ಲ ಯಾರು. ಹೀಗಾಗಿ ಇನ್ನು 500 ಬೆಡ್ಗಳನ್ನು ಹೆಚ್ಚುವರಿ ಮಾಡಿದಾಗ ನಾವು ಇದ್ದಂಥ ಪೇಷಂಟ್ಗೆ ಉಳಿಸಬೇಕು, ಅವ್ರನ್ನೂ ಜೀವ ಉಳಿಸಬೇಕು, ಇನ್ನು ಹೊಸದಾಗಿ ಬಂದಂಥವ್ರು ಉಳಿಸಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಎಷ್ಟು ಒಬ್ಬ ವ್ಯಕ್ತಿಗೆ ಪೇಷಂಟ್ಗೆ ಎಷ್ಟು ಆಕ್ಸಿಜನ್ ಬೇಕನ್ನುವಂಥದ್ದನ್ನ ಒಂದು ಡಾಕ್ಟರ್ಸ್ ಅವರಿಗೆ ಗೊತ್ತಿದೆ. ಅಷ್ಟು ಎಕನಾಮಿಕ್ ಆಗಿ ಯೂಸ್ ಮಾಡಿ ಅವರು ಜೀವವನ್ನು ಬದುಕಿಸ್ರಿ. ಆಮೇಲೆ ಯಾರು ಆರಾಮಾಗಿರ್ತಾರಲ್ಲ, ಯಾರು ಆರೈಕೆಯಾಗಿ ಆರಾಮಾಗಿರ್ತಾರಲ್ಲ, ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇಲ್ಲ. ಇವತ್ತಿನ ಮೈಂಡ್ಸೆಟ್ ಹೆಂಗಾಗಿದೆ ಅಂದರೆ, ಇವತ್ತು ಆರಾಮಾದಂಥವರು ಸಹಿತ ಡಾಕ್ಟರ್ ಮೊದಲು 10 ದಿವಸಕ್ಕೆ ನಮ್ಮ ಡಿಸ್ಚಾರ್ಜ್ ಮಾಡ್ರಿ ಅಂತ ಹೇಳ್ತಿದ್ರು ಮೊದಲು ರೋಗಿಗಳು. ಆದರೆ ಇವತ್ತು 20 ದಿವಸ ಇದ್ರೂ ಸಹಿತ ನಾವು ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಆಗೋದು ಬೇಡ, ನಾವು ಆದಷ್ಟು ಇಲ್ಲಿ ಆಸ್ಪತ್ರೆಯಲ್ಲಿ ಇರ್ತೇವೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೊಸದಾಗಿ ಬಂದಂಥವ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಅಡೆತಡೆ ಆಗ್ತಾ ಇದೆ ಹೊರತು ಬೇರೆ ಕಾರಣ ಇಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೀನಿ. ಪ್ರಸನ್ನ ಅವರೇ, ಜಗದೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಡಿಮ್ಯಾಂಡ್ ತೀರಾ ಜಾಸ್ತಿ ಇದೆ, ಸಪ್ಲೈ ಕೊಡೋದಕ್ಕಾಗ್ತಾ ಇಲ್ಲ, ಹಾಗಾಗಿ ನಾವು ಆಕ್ಸಿಜನ್ ಅನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ವೈದ್ಯರಿಗೆ ಗೊತ್ತಿದೆ ಎಷ್ಟು ಕೊಡಬೇಕು ಅಂತೇಳಿ, ಅದನ್ನೇ ನಾವು ಮ್ಯಾನೇಜ್ ಮಾಡಿ ಅಂತ ಹೇಳಿರೋದು ಅಂತ ಹೇಳ್ತಿದ್ದಾರೆ. ಆನಂದ್, ನೋಡಿ, ಈಗ ಒಂದು ಸರ್ಕಾರ ಒಂದು ಮಾರ್ಗಸೂಚಿ ಕೊಡ್ಬೋದು ಹೊರತು ಅದನ್ನ ಆರ್ಡರ್ ರೂಪದಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಓಕೆ, ಗೈಡ್ ಲೈನ್ಸ್ ಕೊಡ್ಬೋದು. ಯಾವ್ದೊಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ, ಈ ರೀತಿ ಒಂದು ಗೈಡ್ ಲೈನ್ಸ್ ಒಂದು ಕೊಡ್ಬೋದು ಹೊರತು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಲಿಕ್ಕಾಗಲ್ಲ. ಜಗದೀಶ್ ಶೆಟ್ಟರು ತುಂಬಾ ಇವಾಗ ಕರೆಕ್ಟಾಗಿ ಹೇಳಿದ್ರು. ರಿಕ್ವೈರ್ಮೆಂಟು ಈಗ ಯಾಕಂದ್ರೆ ಎಲ್ಲ ಈವನ್ ಡಿಸ್ಟಿಕ್ ಹಾಸ್ಪಿಟ್ಲ್ಗಳಲ್ಲಿ, ಡಿಸ್ಟಿಕ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಆ ರಿಕ್ವೈರ್ಮೆಂಟನ್ನ ನಾವು 2 ವಾರದ ಹಿಂದೆ ಕೂಡ ಮಾನ್ಯ ಹೈಕೋರ್ಟ್ನಲ್ಲಿ ಚರ್ಚೆ ಆದಾಗ 1400 ಮೆಟ್ರಿಕ್ ಟನ್ ಬೇಕಾಗ್ತದೆ ಕರ್ನಾಟಕ ಅಂತ ಕ್ಯಾಲ್ಕುಲೇಟ್ ಮಾಡಿ ಆಲ್ರೆಡಿ ತಿಳಿಸಾಗಿದೆ. ಈಗ ಅದನ್ನ ಯಾವ ರೀತಿ ನಾವು ತಂದು ಬಳಸ್ಕೋಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಮತ್ತೆ ಎಲ್ಲ ಆಕ್ಸಿಜನ್ ಸಪ್ಲೈಯರ್ಸ್ಗೆ, ಇಲ್ಲಿ ರೋಗಿ ಒಬ್ಬ ಪ್ರೈವೇಟ್ ರೋಗಿ ಅಥವಾ ಗೌರ್ಮೆಂಟ್ ರೋಗಿ ಅಂತಲ್ಲ, ರೋಗಿ ಒಬ್ಬ ರೋಗಿ, ಅವನು ಒಬ್ಬ ಪ್ರಜೆ. ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ರೈಟ್ ಟು ಹೆಲ್ತ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಅದರಿಂದ ಎಲ್ಲರಿಗೂ ಆಕ್ಸಿಜನ್ ಸಿಗೋ ರೀತಿ ನೋಡ್ಕೊಡೋದು ಸರ್ಕಾರದ ಕರ್ತವ್ಯ. ಜಗದೀಶ್ ಶೆಟ್ಟರು ಕೂಡ ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರಿಗೆ ಇಡೀ ರಾಜ್ಯದ ಬಗ್ಗೆ ಒಂದು ಅರಿವಿದೆ. ಮತ್ತೆ
ಜಗದೀಶ್ ಶೆಟ್ಟರ್ಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ ಇಲ್ಲಿ, ದಯವಿಟ್ಟು ನಿಮ್ಮ ನೋಡಲ್ ಆಫೀಸರ್ ಯಾರು ಆಕ್ಸಿಜನ್ಗೆ ಹಾಕಿದೆಯೋ ದಯವಿಟ್ಟು ಅವ್ರನ್ನ ಬದಲಿ ಮಾಡಿ. ಇಂಥ ಇನ್ಸೆನ್ಸಿಟಿವ್ ಇನ್ಹ್ಯೂಮನ್ ನೋಡಲ್ ಆಫೀಸರ್ನ ನಾನು ನೋಡೇ ಇಲ್ಲ. ಯಾಕ್ರಿ ಅಡ್ಮಿಟ್ ಮಾಡ್ಕೋತೀರಾ ಆಸ್ಪತ್ರೆಗಳಿಗೆ? ನಿಮ್ಗೇನು ತಲೆ ಇಲ್ವೇನ್ರಿ? ನೀವು ಒಬ್ಬ ವೈದ್ಯರೇನ್ರಿ ಅಂತ ವೈದ್ಯರುಗಳಿಗೆ, ಅದು ಒಬ್ಬ ಮಹಿಳಾ ವೈದ್ಯರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಇಂಥ ನೋಡಲ್ ಆಫೀಸರ್ಸ್ನ ದಯವಿಟ್ಟು ಹಾಕ್ಬೇಡಿ. ಮಾನವೀಯತೆ ಇರೋವಂಥ ನೋಡಲ್ ಆಫೀಸರ್ಗಳನ್ನ ಹಾಕಿ ದಯವಿಟ್ಟು. ಕೆಲವರು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾವೇದ್ ಅಖ್ತರ್ ಅವರು, ಗೌರವ್ ಗುಪ್ತಾ ಅವರು ಯಾವಾಗ ನಮಗೆ ನಾವು ಫೋನ್ ಮಾಡಿದ್ರು ಕೂಡ ಸ್ಪಂದಿಸ್ತಾರೆ. ಆದರೂ ನೀವು ಹಾಕಿರ್ತಕ್ಕಂಥ ಆಕ್ಸಿಜನ್ ನೋಡಲ್ ಅಧಿಕಾರಿ ಅಂತ ಇಂಥ ಇನ್ಹ್ಯೂಮನ್ ನೋಡಲ್ ಅಧಿಕಾರಿನ ನಾನು ನೋಡಲಿಲ್ಲ. ಎಲ್ಲರೂ ಸೇರಿ ನಾವು ಜೊತೆಯಾಗಿ ಕೆಲಸ ಮಾಡಬೇಕು. ಆಕ್ಸಿಜನ್ನ ಆದಷ್ಟು ಮಿತವ್ಯಯದಿಂದ ಯೂಸ್ ಮಾಡ್ಬೇಕಂತೇಳಿ ಎಲ್ಲ ಆಸ್ಪತ್ರೆಗಳು ನಾವು ಟ್ರೈ ಮಾಡ್ತಾ ಇದ್ದೀವಿ. ಒಬ್ಬ ಸಪ್ರೇಟ್ನ ನರ್ಸನ್ನು ಇಟ್ಟಿದ್ದೀವಿ. ಪ್ರತಿದಿನ ಅವರು ಹೋಗಿ 4-5 ಸಾರಿ ಆಕ್ಸಿಜನ್ ಲೆವೆಲ್ನ ಸೆಟ್ ಮಾಡಿ ಎಲ್ರಿಗೂ 92ರಿಂದ 94% ಅಷ್ಟು ಸ್ಯಾಚುರೇಷನ್ ಇದ್ರೆ ಸಾಕು ಅಂತೇಳಿ ಟೈಟ್ರೇಟ್ ಮಾಡ್ತಿದೀವಿ. ಎಲ್ಲಾ ಪ್ರಯತ್ನನೂ ನಾವು ಕೂಡ ಮಾಡ್ತಿದೀವಿ. ಸರ್ಕಾರ ಕೂಡ ಇದಕ್ಕೆ ಜೊತೆಗೂಡಿಸಿ ಈ ಕೋವಿಡ್ ಸೆಕೆಂಡ್ ವೇವ್ ನ ಯಶಸ್ವಿಯಾಗಿ ನಾವು ಹೊರಗಡೆ ಬರೋ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ. ಮತ್ತೆ ನಿಮ್ಮನ್ನ ಮಾತನಾಡ್ತೇನೆ ಜಗದೀಶ್ ಶೆಟ್ಟರ್ ಅವರೇ, ನೀವು ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಕೈಗಾರಿಕಾ ಸಚಿವರು ಆಕ್ಸಿಜನ್ ಉಸ್ತುವಾರಿ ಹೊತ್ತಿರುವಂತಹ ನಾಯಕ ಜಗದೀಶ್ ಶೆಟ್ಟರ್ ಮಾತಾಡಿದಂಥ ಮಾತುಗಳನ್ನು ತಾವು ಕೇಳಿದ್ರಿ. ಏನೇನು ಮಾಡ್ತಾ ಇದೀವಿ ಏನಾದರೂ ವಿವರಗಳನ್ನು ಕೊಟ್ಟರು. ಜೊತೆಗೆ ಡಾಕ್ಟರ್ಗಳು ಕೂಡ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ರು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾಡಿರುವಂಥ ಡಿಮ್ಯಾಂಡ್ ಎಷ್ಟು ಪೂರೈಕೆ ಆಗಿದೆ, ಆಗ್ತಾ ಇದೆ? ಕರ್ನಾಟಕಕ್ಕೆ ಇಷ್ಟೇ ಆಕ್ಸಿಜನ್ ಪ್ರಮಾಣ ಬೇಕು ಅಂತ ಬೇಡಿಕೆ ಇಟ್ಟಿದೆಯಾ ಸರ್ಕಾರ? ಹಾಗಾದ್ರೆ ಎಷ್ಟದು? ಹೆಚ್ಚು ಆಮ್ಲಜನಕ ಕೊಡಿ ಅಂತ ಕೇಂದ್ರಕ್ಕೆ ರಾಜ್ಯ ಬೇಡಿಕೆ ಇಟ್ಟಿತ್ತು. ತಜ್ಞರು ಮತ್ತು ಸದ್ಯದ ಪರಿಸ್ಥಿತಿಯನ್ನು ಆಧರಿಸಿ ಆಕ್ಸಿಜನ್ಗೆ ಡಿಮ್ಯಾಂಡ್ ಮಾಡಲಾಗಿತ್ತು. ಹಾಗಾದ್ರೆ ಎಷ್ಟು ಕೇಳಿತ್ತು? ಪ್ರತಿನಿತ್ಯ 1471 ಮೆಟ್ರಿಕ್ ಟನ್. 1471 ಮೆಟ್ರಿಕ್ ಟನ್. ಬನ್ನಿ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, 1471 ಮೆಟ್ರಿಕ್ ಟನ್ ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದಿರಿ ಕೇಂದ್ರಕ್ಕೆ. ಕೇಂದ್ರ ಎಷ್ಟು ಪೂರೈಕೆ ಮಾಡ್ತಾ ಇದೆ ಸರ್? ನೋಡಿ, ಈಗ ಒಟ್ಟು ಇವತ್ತು ನಮಗೆ ಅಲೋಕೇಶನ್ ಆಗಿದ್ದು 1015 ಮೆಟ್ರಿಕ್ ಟನ್. ನಾವು ಡಿಮಾಂಡ್ ಮಾಡಿದ್ದು ಮಿನಿಮಮ್ 1700ರಿಂದ 1475 ನಾವು ಮಿನಿಮಮ್ ಡಿಮಾಂಡ್ ಮಾಡಿದ್ದು. ಅಷ್ಟು ಬೇಕೇ ಬೇಕಂತೇಳಿ. ಮತ್ತು ಎಲ್ಲಿವರೆಗೆ ಅಂದ್ರೆ ಇದೇ ರೀತಿ ಪೀಕ್ ಇದು ಪೆಂಡಾಮಿಕ್ ಇದೇ ರೀತಿ ಜಾಸ್ತಿ ಆದರೆ 1700 ಮೆಟ್ರಿಕ್ ಟನ್ನಷ್ಟು ನಮ್ಗೆ ಬೇಕು ಅನ್ನುವಂಥದ್ದನ್ನ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕೆ ಪ್ರತಿನಿತ್ಯ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರತಿನಿತ್ಯ ನಾವು ಪಿಯೂಷ್ ಗೋಯಲ್ ಅವರು ಸಂಬಂಧಪಟ್ಟಂತ ಸಚಿವರು, ಇಂಡಸ್ಟ್ರಿ ಮಿನಿಸ್ಟರ್ ಅಲ್ಲಿ, ಕಾಮರ್ಸ್ ಇಂಡಸ್ಟ್ರಿ, ಅವ್ರಿಗೆ ಪ್ರತಿ ಹಂತದಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ಟೆಲಿಫೋನ್ ಮುಖಾಂತರ ಮಾತಾಡ್ತಾ ಇದ್ದೇನೆ. ಮತ್ತು ನಮ್ಮ ಕೇಂದ್ರ ಸಚಿವರಾದಂತ ರಾಜ್ಯನ ರೀಪ್ರೆಸೆಂಟ್ ಮಾಡ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಅಥವಾ ಸದಾನಂದ ಗೌಡರು ಅವ್ರ ಮುಖಾಂತರ ಸಹಿತ ಹೆಚ್ಚು ಪ್ರೆಷರೈಸ್ ಮಾಡುವಂತ ಕೆಲಸ ಪ್ರತಿ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ 1015 ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡ್ತೇವೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ನಾವು ಬೇಡಿಕೆ ಇಟ್ಟಿದ್ದು, ನಮ್ಮ ರಾಜ್ಯದಲ್ಲಿ ಇವತ್ತು 1100 ಮೆಟ್ರಿಕ್ ಟನ್ ಪ್ರೊಡಕ್ಷನ್ ಆಗ್ತಾ ಇದೆ. ಅದರಲ್ಲಿ ಸುಮಾರು 190 ಮೆಟ್ರಿಕ್ ಟನ್ ಇವತ್ತು ನಮಗೆ ಒರಿಸ್ಸಾದಿಂದ ಇದಕ್ಕೆ ಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ಇದಕ್ಕೆ ರಾಜ್ಯಕ್ಕೆ, ತೆಲಂಗಾಣ, ಅದನ್ನ ನಮಗೆ ಇಲ್ಲಿಗೆ ರೀಅಲೋಕೇಟ್ ಮಾಡಿ ಅಲ್ಲಿ ಮಹಾರಾಷ್ಟ್ರಕ್ಕೆ, ಆಂಧ್ರ ಪ್ರದೇಶಕ್ಕೆ ಮತ್ತು ತೆಲಂಗಾಣಕ್ಕೇನು ನಮ್ಮ ಜಿಂದಾಲ್ದಿಂದ ಹೋಗ್ತಾ ಇದೆ ಅದನ್ನ ನೀವು ಸ್ಟಾಪ್ ಮಾಡಿ ಅದನ್ನ ನಮ್ಮ ರಾಜ್ಯದಲ್ಲೇ ವಿತರಣೆ ಮಾಡಬೇಕನ್ನುವಂತ ಡಿಮಾಂಡ್ ಇಟ್ಟಿದ್ದೇವೆ. ಆಲ್ಮೋಸ್ಟ್ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಅಲ್ಲ, ಎಂತ ಸ್ಥಿತಿ ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರೇ, ಈಗ ನೋಡಿ ನೀವು ಪದೇ ಪದೇ ಕೇಳಬೇಕು, ನಿಮ್ದೇ ಸರ್ಕಾರ, ಕೇಂದ್ರದಲ್ಲಿರುವಂತ ನಿಮ್ದೇ ಸರ್ಕಾರ, ರಾಜ್ಯದಲ್ಲಿರುವಂತ ಸ್ಥಿತಿಗತಿಗಳು ಏನು ಕೇಂದ್ರದ ನಾಯಕರಿಗೆ ಅರ್ಥ ಆಗಿಲ್ವಾ? ಯಾವ ಕಷ್ಟದಲ್ಲಿದ್ದೀವಿ ನಾವು ಅಂತ ಹೇಳಿ ಅಂತ ಎಲ್ಲ ಇಲ್ಲಿಯ ಕಷ್ಟವನ್ನ, ಇಲ್ಲಿಯ ಬೇಡಿಕೆಯನ್ನ ಪ್ರತಿ ಹಂತದಲ್ಲಿ ನಾವು ಗಮನಕ್ಕೆ ತಗೊಂಡ್ಬರ್ತಾ ಇದ್ದೇವೆ. ಅವರು ಒಪ್ಕೊಂಡಿದ್ದಾರೆ. ಓವರ್ ಆಲ್ ಇಡೀ ರಾಷ್ಟ್ರದಲ್ಲಿ ಏನು ಸುಮಾರು 8ರಿಂದ 9 ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತದೆ ಇಡೀ ರಾಷ್ಟ್ರದಲ್ಲಿ. 8,000ರಿಂದ 9,000 ಅದನ್ನ ಎಲ್ಲಾ ರಾಜ್ಯಗಳಿಗೆ ಅಲೋಕೇಶನ್ ಮಾಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪೆಂಡಾಮಿಕ್ ಜಾಸ್ತಿ ಆಗ್ತಾ ಇದೆ, ಕೇಸ್ಗಳು ಜಾಸ್ತಿ ಆಗ್ತಾ ಇದಾವೆ ಮತ್ತು ಆಕ್ಸಿಜನ್ ಬೇಡಿಕೆ ಜಾಸ್ತಿ ಇದೆ ಅನ್ನುವಂತ ಕಾರಣ ಸಲುವಾಗಿ ನಾವು ಹೆಚ್ಚು ಬೇಡಿಕೆ ಇಟ್ಟಿದ್ದೇವೆ. 1700ರಿಂದ 1475 ಮತ್ತು ಬಹಳ ಪೀಕ್ ಇದ್ದಾಗ 1700ವರೆಗೂ ಬೇಕನ್ನುವಂತ ಬೇಡಿಕೆ ಇಟ್ಟಿದ್ದೇವೆ. ಮತ್ತು ನಮ್ಮ ರಾಜ್ಯದಲ್ಲಿ ಪ್ರೊಡಕ್ಷನ್ ಆಗುವಂತ ಆಕ್ಸಿಜನ್ ನಮಗೆ ಅಲೋಕೇಟ್ ಮಾಡಬೇಕು ಅನ್ನುವಂತ ಬೇಡಿಕೆನೂ ಇಟ್ಟಿದ್ದೇವೆ. ಜಗದೀಶ್ ಶೆಟ್ಟರ್ ಅವರೇ, 10% ಮಾತ್ರ ಈ ಆಸ್ಪತ್ರೆಗಳಿಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಇನ್ನು 90% ಇದೆಯಲ್ಲ ಅದು ಇಂಡಸ್ಟ್ರಿಗಳಿಗೆ. ತಾವಾಗಲೇ ಮಾತಾಡ್ತಾ ಇದ್ರಿ, ಇಂಡಸ್ಟ್ರಿಯಿಂದನೂ ಕೂಡ ನಾವು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಅದೆಲ್ಲಿಗೆ ಬಂದಿದೆ?
ನೋಡಿ, ಒಂದು ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಸುತ್ತೋಲೆಯನ್ನು ಹೊಡಿಸಿ ಇವತ್ತು ಇಂಡಸ್ಟ್ರಿಗಳಿಗೆ, ಕೈಗಾರಿಕೆಗಳಿಗೆ ಏನು ಆಕ್ಸಿಜನ್ ಕೊಡ್ತಿದ್ದೇವೆ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅನ್ನುವಂತ ನಿರ್ದೇಶನ ಕೊಟ್ಟಿದ್ದೇವೆ. ಮತ್ತು ಈ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲರಿಗೂ ಹೇಳಿದ್ದೇವೆ ನಾವು, ನೀವು ಇಂಡಸ್ಟ್ರಿಗೆ ಸರಬರಾಜು ಮಾಡುವಂತ ಆಕ್ಸಿಜನ್ ಅನ್ನ ಕೇವಲ ಮೆಡಿಕಲ್ ಪರ್ಪಸ್ಗೆ ನೀವು ಅದನ್ನ ಡೈವರ್ಷನ್ ಮಾಡಬೇಕು, ಮೆಡಿಕಲ್ ಪರ್ಪಸ್ ಕೊಡಬೇಕಂತ ಡೈರೆಕ್ಷನ್ ಕೊಟ್ಟ ಮೇಲೆ ಇವತ್ತು ಇಂಡಸ್ಟ್ರಿಗೆ ಇವತ್ತು ಆಕ್ಸಿಜನ್ ಸರಬರಾಜು ನಿಂತಿದೆ. ಓಕೆ ಓಕೆ ಈಗ ಕೊನೆಯದಾಗಿ ನಾನು ಕೇಳುವಂಥದ್ದು ಒಂದೇನೆ, ಈ ಏನು ಅಂದರೆ ಈ ಅವೈಜ್ಞಾನಿಕವಾದಂಥ ಈ ನಿರ್ಧಾರಗಳಿಗೆ ಬಂದ್ಬಿಡ್ತಾರಲ್ಲ ಅಧಿಕಾರಿಗಳು, ಅಂದ್ರೆ ಇಷ್ಟೇ ಆಕ್ಸಿಜನ್ ಕೊಡಿ, ನೀವು 3 ದಿವಸ ಇಷ್ಟನ್ನು ಶೇಖರಿಸಿಟ್ಕೊಂಡಿರಬೇಕು, ಇದು ನಿಮ್ಮ ಜವಾಬ್ದಾರಿ. ಒಂದು ಕಡೆಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳುವಂಥವ್ರು ನೀವುಗಳೇ, ಇನ್ನೊಂದು ಕಡೆಗೆ ಏನು ಅಂದರೆ ಆಕ್ಸಿಜನ್ ನೀವು 3 ದಿವಸ ನೀವು ಇಟ್ಕೊಳ್ಳಿ ಅಂತಂದರೆ ಪಾಪ ಅವ್ರಿಗೆ ಇರಬೇಕಲ್ಲ ಒಂದು ವ್ಯವಸ್ಥೆ. ಸಪ್ಲೈನೇ ಇಲ್ದಿರುವಂಥ ಸಂದರ್ಭದಲ್ಲಿ 3 ದಿವಸ ಇಟ್ಕೊಳ್ಳೋದು ಹೆಂಗೆ? ಜೊತೆಗೇನು ಅಂದರೆ ಈ ಅನಗತ್ಯವಾಗಿ ಈ ಅಧಿಕಾರಿಗಳ ದಬ್ಬಾಳಿಕೆ ಇದೆಯಲ್ಲ ಸರ್ ಆಸ್ಪತ್ರೆಗಳ ಮೇಲೆ, ಅದು ನಿಲ್ಲಬೇಕು ಅನ್ನುವಂಥದ್ದು ಡಾಕ್ಟರ್ ಪ್ರಸನ್ನ ಅವರ ಮನವಿ. ಅದಕ್ಕೇನಂತೀರಿ ಮಂತ್ರಿಗಳೇ? ಈಗ ಡಾಕ್ಟರ್ ಪ್ರಸನ್ನ ಅವರ ಮಾತುಗಳನ್ನು ನಾನು ಕೇಳಿದೆ. ಮತ್ತು ಇದನ್ನ ಆಕ್ಸಿಜನ್ ಅನ್ನ ಪ್ರತಿನಿತ್ಯ ಒಬ್ಬ ಪೇಷಂಟ್ಗೆ ಎಷ್ಟು ಬೇಕನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು ಡಾಕ್ಟರ್ಸ್, ಅಲ್ಲಿ ವೈದ್ಯರು. ಕರೆಕ್ಟ್. ಆ ರೀತಿಯಾದಂಥ ನಿರ್ಧಾರಗಳನ್ನ ಕೈಗೊಳ್ಳಿ ಮತ್ತು ಒಂದು ಎಕನಾಮಿಕ್ ಆಗಿ ಅದನ್ನು ಉಪಯೋಗ ಮಾಡಿ ಅನ್ನುವಂತ ಡೈರೆಕ್ಷನ್ ಕೊಟ್ಟಿದ್ದೀವಿ ಹೊರತು ನೀವು ಇಷ್ಟೇ ಕೊಡಬೇಕಂತ ನಿರ್ದೇಶನ ಸರ್ಕಾರದಿಂದ ಕೊಟ್ಟಿಲ್ಲ. ಆಯಾ ಆಸ್ಪತ್ರೆಯಲ್ಲಿರುವಂತ ಡಾಕ್ಟರ್ಸ್ ಅದನ್ನ ನಿರ್ಧಾರ ಮಾಡಬೇಕಾಗ್ತದೆ. ಮತ್ತು ಈಗ ಪ್ರಸನ್ನ ಅವರು ಹೇಳಿದ್ರು, ಡಾಕ್ಟರ್ ಪ್ರಸನ್ನ ಅವರು ಹೇಳಿದ್ರು, ಇದನ್ನ ಒಂದು ಎಕನಾಮಿಕ್ ಆಗಿ ಉಪಯೋಗ ಮಾಡಲೇಬೇಕಾಗ್ತದೆ ನಾವು ಅನ್ನುವಂಥದ್ದನ್ನು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಆ ಡೈರೆಕ್ಷನ್ ಕೊಟ್ಟಿದೆ ಹೊರತು ಬೇರೆ ಯಾವುದೇ ಅರ್ಥದಲ್ಲಿ ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ. ಪ್ರಸನ್ನ ಅವರೇ ಮಂತ್ರಿಗಳ ಮಾತಿಗೆ ತುಂಬಾ ಸಂಕ್ಷಿಪ್ತವಾಗಿ, ಸಮಯ ಅಲ್ಲ, ತುಂಬಾ ಸಂಕ್ಷಿಪ್ತವಾಗಿ. ಎಸ್, ಖಂಡಿತ ಧನ್ಯವಾದಗಳು. ಜಗದೀಶ್ ಶೆಟ್ಟರಿಗೆ ಅರ್ಥ ಮಾಡ್ಕೊಂಡ್ರು ನಮ್ಮ ವ್ಯೂ ಪಾಯಿಂಟ್ ಏನನ್ನೋದನ್ನ. ಇದು ಒಂದು ಗೈಡ್ ಲೈನ್ಸ್ ಇರಬೇಕೇ ಹೊರತು ಇದನ್ನ ಒಂದು ಜಿಒ ಗವರ್ಮೆಂಟ್ ಆರ್ಡರ್ ಆಗಿ ಪರಿಗಣಿಸಬಾರ್ದು ಅಂತ ಹೇಳಿ ನಮ್ಮ ಮನವಿ. ಅದನ್ನ ಪರಿಷ್ಕರಿಸಬೇಕು. ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದಾರೆ, ದಯವಿಟ್ಟು ವೈದ್ಯರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಡಿ. ಅವಾಗ ನಾವು ಹೆಚ್ಚು ಜನರನ್ನ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಪರಿಷ್ಕರಿಸ್ತೀರಾ ಜಗದೀಶ್ ಶೆಟ್ಟರ್ ಅವರೇ? ಸಂಕ್ಷಿಪ್ತವಾಗಿ ಪ್ಲೀಸ್. ಆಗ್ಲೇ ಡೆಫಿನೆಟ್ಲಿ ಯಾವುದೇ ಒಂದು ಡೈರೆಕ್ಷನ್ ಅಂತ ವೈದ್ಯರಿಗೆ ಕೊಡುವಂತ ಪ್ರಶ್ನೆನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯರಿಗೆ ಅಧಿಕಾರ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡೋದಕ್ಕೆ ನಮ್ಮೆಲ್ಲರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರೇ, ಡಾಕ್ಟರ್ ಆಂಜನಪ್ಪನವರೇ, ಡಾಕ್ಟರ್ ಪ್ರಸನ್ನ, ಸಚ್ಚಿದಾನಂದ, ಶಾಲಿನ್ ನಲ್ವಾಡ್, ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.